ಎಲ್ಲರಿಗೂ ನಮಸ್ಕಾರ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಹಾಡಿದ ಕವಿ ಕುವೆಂಪುರವರ ಆಶಯದಂತೆ ಮೈಸೂರು ರಾಜ್ಯವು 1956 ನವೆಂಬರ್ 1ರಂದು ಉದಯವಾದರ ಸಂಕೇತವಾಗಿ ನಾವು ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಆಲೂರು ವೆಂಕಟರಾಯರಿಂದ 1905ರಲ್ಲಿ ಆರಂಭಗೊಂಡ ಕರ್ನಾಟಕ ಏಕೀಕರಣ ಚಳವಳಿಯು ಭಾರತ ಗಣರಾಜ್ಯದ ಉದಯಾನಂತರ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರಚನೆಯಾದ ಬಳಿಕ ಮೈಸೂರು ರಾಜ್ಯ ಅಂದರೆ ಕರ್ನಾಟಕವೂ ರಾಜ್ಯವಾಗಿ ಉದಯವಾಯಿತು. ಹಲವು ಭಾವನಾತ್ಮಕ, ತಾಂತ್ರಿಕ, ರಾಜಕೀಯ ಕಾರಣಗಳಿಂದ ಏಕೀಕರಣದ ಆಸ್ಥೆ ಪರಿಪೂರ್ಣವಾಗದಿದ್ದರೂ ಈ ನಾಡಿಗೆ ಹೆಮ್ಮೆ ಎನಿಸುವ ಎಲ್ಲ ಬಗೆಯ ಭೌಗೋಳಿಕ, ಸಾಂಸ್ಕೃತಿಕ, ಭಾಷಿಕ ಮಹತ್ವ ಇದೆ. ಮಂಗಳೂರು ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಇಂದು ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮವನ್ನು ಆಚರಿಸಲು ನಾವೆಲ್ಲರೂ ಸೇರಿದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲು ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮಸರ್ ಅವರು ಬಂದಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ನಿವೃತ್ತ ಪ್ರಾಧ್ಯಾಪಕರು ಪ್ರೊಫೆಸರ್ ಅಜಿತ್ ಪ್ರಸಾದ್ ಸರ್ ಬಂದಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾಗಿರುವ ಶ್ರೀ ರಾಜು ಮೊಗರು ಸರ್ ಅವರು, ಹಣಕಾಸು ಅಧಿಕಾರಿಗಳಾಗಿರುವ ಶ್ರೀ ಪಂಚಲಿಂಗ ಸ್ವಾಮಿ ಸರ್ ಅವರು, SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರೊಫೆಸರ್ R ನಾಗಪ್ಪಗೌಡ ಸರ್ ಅವರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಪರೀಕ್ಷಾಂಗ ಕುಲಸಚಿವರಾಗಿರುವ ಪ್ರೊಫೆಸರ್ ದೇವೇಂದ್ರಪ್ಪ ಸರ್ ಅವರನ್ನು ಅತ್ಯಂತ ಗೌರವದಿಂದ ಸಭಾವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಪ್ರೊಫೆಸರ್ BA ವಿವೇಕ್ ಸರ್ ವಿಚಾರ ವೇದಿಕೆಯಲ್ಲಿ ಸತತ ಕಾರ್ಯಕ್ರಮಗಳು ನೆರವೇರುತ್ತಾ ನಿಜವಾದ ಅರ್ಥದಲ್ಲಿ ವಿಭಾಗಕ್ಕೆ, ವಿಶ್ವವಿದ್ಯಾನಿಲಯಕ್ಕೆ ಸಾರ್ಥಕ್ಯದ ಭಾವ ಒದಗಿದೆ ಎನ್ನುವುದನ್ನು ನೆನಪಿಸ್ತಾ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮವನ್ನು ನಾಡಗೀತೆಯ ಪ್ರಸ್ತುತಿಯೊಂದಿಗೆ ಆರಂಭಿಸೋಣ. ಗೀತೆಗೆ ದನಿಯಾಗಲಿದ್ದಾರೆ ಆಶ್ರಿತ, ಲಿಖಿತ, ಸೌಮ್ಯ TS ಅವರು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನರುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರರ ಮರುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜೈ ಭಾರತ ಜನನಿಯ ತನುಜಾತೆ,
ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳನ್ನು ಸಭಾಸದರನ್ನು ಸ್ವಾಗತಿಸ್ತಾರೆ ವಿಭಾಗದ ಹಿರಿಯ ಪ್ರಾಧ್ಯಾಪಕರು, ನಾಡಿನ ಹೆಸರಾಂತ ಸಣ್ಣ ಕಥೆಗಾರರಾಗಿರುವ ಪ್ರೊಫೆಸರ್ ಸೋಮಣ್ಣ ಹೊಂಗಳಿ ಸರ್ ಅವರು. ಮೊದಲಿಗೆ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ನಮಸ್ಕರಿಸಿ, ಕನ್ನಡ ರಾಜ್ಯೋತ್ಸವದ ಬಗೆಗೆ 2 ಮಾತುಗಳನ್ನು ಹೇಳಿ ಇದರ ಪ್ರಸ್ತುತತೆಯನ್ನು ಕುರಿತು ಒಂದೆರಡು ಅನಿಸಿಕೆಗಳನ್ನು ತಿಳಿಸ್ತಾ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದು ಈ ಉತ್ಸವ ಕೇವಲ ದಿಢೀರನೆ ನಡೆದಂತಹ ಪ್ರಕ್ರಿಯೆ ಅಲ್ಲ. ಬಹುಶಃ ವಸಾಹತುಶಾಹಿಗಳ ಕಾಲದಿಂದಲೂ ಕೂಡ ನಡೆದಂತಹ ಒಂದು ಹೋರಾಟದ ಫಲವಾಗಿ 1905ರಿಂದ ಈ ಕರ್ನಾಟಕವನ್ನು ಏಕೀಕರಣ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆ ಹಾಗೂ ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿಯೂ ಕೂಡ ಹೋರಾಟದ ಆರಂಭ ಆಯಿತು. ಅದೇ ರೀತಿ ದಕ್ಷಿಣ ಭಾರತದ ಸಂದರ್ಭದಲ್ಲಿಯೂ ಆಂಧ್ರ ಪ್ರದೇಶದಲ್ಲಿ ಹಾಗೂ ತಮಿಳುನಾಡಿನಲ್ಲಿ ಹಾಗೂ ಕರ್ನಾಟಕದ ಅಂದರೆ ಈಗಿನ ಕನ್ನಡದ ನಾಡಿನಲ್ಲಿ ಕೆಲವು ಹೋರಾಟಗಳು ಆರಂಭ ಆದವು. ಅಂತಹ ಹೋರಾಟ ವಸಾಹತುಶಾಹಿಗಳ ಕಾಲಘಟ್ಟದಿಂದಲೇ ಆರಂಭವಾದಂಥದ್ದು. ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಯಾವಾಗ ಆರಂಭ ಆಯಿತು, ಅದರ ಜೊತೆಯಲ್ಲಿಯೇ ಭಾಷೆಯ ಕುರಿತಾದಂತಹ ಹೋರಾಟ ಆರಂಭ ಆಯಿತು. ಆ ಭಾಷೆಯನ್ನು ಕುರಿತು ಕನ್ನಡವನ್ನು ಮಾತನಾಡುವಂತಹ ಬೇರೆ ಬೇರೆ ಭಾಗದ ಪ್ರದೇಶದಲ್ಲಿ ಇದ್ದಂತಹ ಜನರೆಲ್ಲರನ್ನು ಕೂಡ ಒಗ್ಗಟ್ಟಿಸಬೇಕು, ಒಂದು ಕಡೆ ಸೇರಿಸಬೇಕು ಅನ್ನುವ ನೆಲೆಯಲ್ಲಿ ಅವತ್ತಿನ ಬ್ರಿಟಿಷ್ ಸರ್ಕಾರದ ಸಂದರ್ಭದಲ್ಲಿ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರ ಒಂದು ಕಮಿಷನ್, ಒಂದು ಸಮಿತಿ ಬರುತ್ತೆ. ಆ ಸಮಿತಿಯ ಆಧಾರದ ಮೇಲೆ ಕನ್ನಡ ಭಾಷೆ ಮಾತನಾಡುವಂತಹ ಪ್ರದೇಶಗಳೆಲ್ಲನೂ ಒಟ್ಟುಗೂಡಿಸಬೇಕು ಅನ್ನುವಂಥ ಒಂದು ಯೋಚನೆ ಬರ್ತದೆ. ಬ್ರಿಟಿಷರು 1799ರಲ್ಲಿ ಟಿಪ್ಪು ಸುಲ್ತಾನನ ಮರಣದ ತರುವಾಯ ಇಡೀ ಭೂಪ್ರದೇಶ ಬ್ರಿಟಿಷರ ವಶವಾಗುತ್ತೆ. ಆ ಹೊತ್ತಿನಲ್ಲಿ 565 ಸಂಸ್ಥಾನಗಳು ಇರ್ತವೆ. ಆ 565 ಸಂಸ್ಥಾನಗಳಾಗಿ ಎಲ್ಲವೂ ಛಿದ್ರವಾಗಿದ್ದಂತಹದ್ದನ್ನು ಏಕೀಕೃತವಾಗಿ ತರಬೇಕು ಅನ್ನುವ ಉದ್ದೇಶದಿಂದ ಬ್ರಿಟಿಷರು ವಿಸ್ತಾರವಾಗಿ ಹರಡಿರುವಂತಹ ಈ ಪ್ರದೇಶವನ್ನು ಕೇವಲ 5 ಪ್ರಾಂತ್ಯಗಳನ್ನಾಗಿ ಮಾಡ್ತಾರೆ. ಉತ್ತರ ಭಾಗದ ಕೆಲವು ಪ್ರದೇಶಗಳನ್ನು ಮುಂಬೈ ಸಂಸ್ಥಾನ, ದಕ್ಷಿಣದ ಕೆಲವು ಪ್ರದೇಶಗಳನ್ನು ಮದ್ರಾಸ್ ಪ್ರಾಂತ್ಯ, ಮೈಸೂರು ಹಳೆ ಮೈಸೂರನ್ನು ಮೈಸೂರು ಪ್ರಾಂತ್ಯ ಹಾಗೂ ಹೈದರಾಬಾದ್ ನಿಜಾಮನ ಪ್ರಾಂತ್ಯ ಅಂತ ಹೇಳಿ ವಿಭಾಗವನ್ನು ಮಾಡಿ ಆಡಳಿತವನ್ನು ನಡೆಸೋದಕ್ಕೆ ಆರಂಭ ಮಾಡ್ತಾರೆ. ಆ ಆರಂಭ ಮಾಡುವ ತರುವಾಯ 1956 ನವೆಂಬರ್ 1ನೇ ತಾರೀಕಿನ ಹೊತ್ತಿಗೆ ವಿಶಾಲವಾದಂತಹ ಮೈಸೂರು ರಾಜ್ಯ ಅಂತ ಹೇಳಿ ಉದಯ ಮಾಡ್ತಾರೆ. ಅದಲ್ಲದೆ ಅದಕ್ಕೆ ಇನ್ನೊಂದು ಹೋರಾಟ ಬಂದು ಕೊನೆಗೆ 1973ರಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಕಾಲದಲ್ಲಿ ಮರುನಾಮಕರಣವನ್ನು ಮಾಡ್ತಾರೆ. ಅದು ಕರ್ನಾಟಕ ರಾಜ್ಯ ಅನ್ನುವಂತಹದ್ದು. ಅಂದಿನಿಂದ ಇಂದಿನ ತನಕ ಅದಕ್ಕೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಹಲವಾರು ಜನ ತಮ್ಮ ಹೋರಾಟವನ್ನು ಮಾಡಿದ್ದಾರೆ. ಎಷ್ಟೋ ಜನ ಆತ್ಮಾಹುತಿ ಅಂದರೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ ಈ ಭಾಷೆಗೆ ಮತ್ತು ನಾಡನ್ನು ಕಟ್ಟೋದಕ್ಕೋಸ್ಕರವಾಗಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಕರ್ನಾಟಕ ಗತವೈಭವವನ್ನು ಬರೆದಂತಹ ನಮ್ಮ ಆಲೂರು ವೆಂಕಟರಾಯರು ಬಹಳ ಹೋರಾಟದ ಫಲವಾಗಿ ಹಲವಾರು ಸಾಹಿತಿಗಳು, ಶಿವರಾಮ ಕಾರಂತರು, ಕಯ್ಯಾರ ಕಿಯ್ಯಣ್ಣರೈಗಳು, BM ಶ್ರೀಕಂಠಯ್ಯನವರು, ದಾರಾ ಬೇಂದ್ರೆಯವರು, ಕುವೆಂಪು ಅವರು, ಇನ್ನೂ ಹಲವಾರು ಜನ, ಪೂತಿನ, DVಜಿಯವರು, ಹಲವಾರು ಜನರ ಹೋರಾಟದ ಫಲವಾಗಿ ಕರ್ನಾಟಕ ರಚನೆ ಆಗುತ್ತೆ. ಕರ್ನಾಟಕ ಹೆಸರಾಯಿತು.
ಜೊತೆಗೆ ಒಂದು ಬಾವುಟವಾಯಿತು. ನಮ್ಮ ಕರ್ನಾಟಕಕ್ಕೆ ಮಂತ್ರಿ ಆಯಿತು. ಕನ್ನಡ ಸಂಸ್ಕೃತಿ ಸಂಬಂಧಪಟ್ಟ ಹಾಗೆ ಅದನ್ನು ನೋಡಿಕೊಳ್ಳೋದಕ್ಕೆ ಒಬ್ಬರು ಮಂತ್ರಿ ಆದರು. ಕನ್ನಡದ ರಕ್ಷಣೆಗೆ ರಕ್ಷಣಾ ವೇದಿಕೆ ಇದೆ. ಕನ್ನಡ ಕಾವಲು ಸಮಿತಿ ಅಂತೇಳಿ ರಚನೆ ಆಯಿತು. ಇವತ್ತು ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ ಎಲ್ಲರೂ ದುಡಿತಾ ಇರುವಂತಹದ್ದನ್ನು ನೋಡ್ತಾ ಇದ್ದೀವಿ. ಅದರ ನೆನಪಿಗೋಸ್ಕರವಾಗಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಕನ್ನಡ ಅಧ್ಯಯನ ಸಂಸ್ಥೆ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಾವು ಸೇರಿದ್ದೀವಿ. ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನೆಚ್ಚಿನ ಕುಲಪತಿಗಳು, ಆಡಳಿತಗಾರರು ಆಗಿರುವಂತಹ, ರಾಜಕೀಯ ಚಿಂತಕರೂ ಆಗಿರುವಂತಹ ಪ್ರೊಫೆಸರ್ PL ಧರ್ಮ ಸರ್ ಅವರನ್ನು ತಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾನಿಲಯದ ಪರವಾಗಿ, SVP ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಕನ್ನಡದ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳೂ ಆಗಿರುವಂತಹ ನನ್ನ ನೆಚ್ಚಿನ ಗೆಳೆಯರೂ ಆಗಿರುವಂತಹ ಪ್ರೊಫೆಸರ್ ಅಜಿತ್ ಪ್ರಸಾದ್ ಸರ್ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಮತ್ತೊಬ್ಬ ಅತಿಥಿಗಳು ಹಿರಿಯರು, ನಮ್ಮ ವಿಶ್ವವಿದ್ಯಾನಿಲಯದ ಆಡಳಿತ ಕುಲಸಚಿವರು ಆಗಿರುವಂತಹ ಹಾಗೂ ಆಡಳಿತದಲ್ಲಿ ವಿಶೇಷವಾದಂತಹ ಅನುಭವವನ್ನು ಉಳ್ಳಂತಹವರು, ಎಲ್ಲರಿಗೂ ಮಾರ್ಗದರ್ಶಕ ನುಡಿಗಳನ್ನು ಹೇಳ್ತಾ ಬಂದಂತಹವರು, ನಮ್ಮ ವಿಶ್ವವಿದ್ಯಾನಿಲಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂತಹವರು ಶ್ರೀಯುತ K. ರಾಜು ಮಗವೀರ KAS ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರು, ಮೌಲ್ಯಮಾಪನ ಆಗಿರುವಂತಹ ಹಾಗೂ ಈ ಪರೀಕ್ಷಾ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಸ್ನೇಹಿತರೂ ಆಗಿರುವಂತಹ ಪ್ರೊಫೆಸರ್ H. ದೇವೇಂದ್ರಪ್ಪ ಸರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾಗಿರುವಂತಹ ಶ್ರೀ ಪಂಚಲಿಂಗ ಸ್ವಾಮಿಗಳು ಸರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಹಾಗೆ ನಮ್ಮ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪ್ರೊಫೆಸರ್ ನಾಗಪ್ಪಗೌಡ ಸರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಹಾಗೆ ನಮ್ಮ ಈ ಸಭಾಂಗಣದಲ್ಲಿ ಸೇರಿರುವಂತಹ ಪ್ರಾಧ್ಯಾಪಕರುಗಳಾಗಿರುವಂತಹ ಪ್ರೊಫೆಸರ್ ಜಯಶಂಕರ್ ಸರ್ ಅವರಿದ್ದಾರೆ, ಪ್ರೊಫೆಸರ್ ತ್ರಿವೇಣಿ ಮೇಡಮ್ ಅವರಿದ್ದಾರೆ, ಪ್ರೊಫೆಸರ್ ಸಬಿತಾ ಅವರಿದ್ದಾರೆ, ನಮ್ಮ ವಿಭಾಗದ ಪ್ರೊಫೆಸರ್ ಧನಂಜಯ ಸರ್ ಇದ್ದಾರೆ ಹಾಗೂ ರಾಜ್ ಪ್ರವೀಣ್ ಸರ್ ಅವರಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಇಂಜಿನಿಯರ್, ನಮ್ಮ ವಿಶ್ವವಿದ್ಯಾನಿಲಯದ ಇಂಜಿನಿಯರ್ ಸರ್ ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಬೇರೆ ಬೇರೆ ವಿಭಾಗಗಳಿಂದ ಬಂದಿರುವಂತಹ ಎಲ್ಲ ಪ್ರಾಧ್ಯಾಪಕ ಬಂಧುಗಳನ್ನು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳನ್ನು ಹಾಗೂ ಪ್ರಥಮ ವರ್ಷದ ಹಾಗೂ ದ್ವಿತೀಯ ವರ್ಷದ MA ವಿದ್ಯಾರ್ಥಿಗಳನ್ನು, ನಮ್ಮ ವಿವಿಧ ಪೀಠಗಳ ಸಹಾಯಕರುಗಳನ್ನು, ಹಾಗೆ ನಮ್ಮ ಛಾಯಾಗ್ರಾಹಕರಾಗಿರುವಂತಹ ಚಂದ್ರಶೇಖರ್ ಅವರನ್ನು, ಹಾಗೆ ನಮ್ಮ ಯಕ್ಷಗಾನದ ನಮ್ಮ ಸತೀಶ್ ಅವರನ್ನು, ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳನ್ನು, ಪ್ರತಿಯೊಬ್ಬರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರನ್ನೂ ಸ್ವಾಗತಿಸಿದ ಪ್ರೊಫೆಸರ್ ಸೋಮಣ್ಣ ಹೊಂಗಳಿ ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿರುವ ಪ್ರೊಫೆಸರ್ ಅಜಿತ್ ಪ್ರಸಾದ್ ಸರ್ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮ ಸರ್ ಅವರು
ಕನ್ನಡದ ಶಾಲು, ಪುಷ್ಪ ಮತ್ತು ಕನ್ನಡ ಪುಸ್ತಕ ಸ್ಮರಣಿಕೆ ನೀಡಿ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಿಗೆ, ಕನ್ನಡ ವಿಭಾಗದ ಅಧ್ಯಕ್ಷರು ಕನ್ನಡ ಶಾಲು, ಪುಷ್ಪ ಮತ್ತು ಕನ್ನಡ ಪುಸ್ತಕ ಸ್ಮರಣಿಕೆ ನೀಡಿ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಕುಲಸಚಿವರಿಗೆ ವಿಭಾಗದ ಅಧ್ಯಕ್ಷರು ಕನ್ನಡ ಶಾಲು, ಪುಷ್ಪ ಮತ್ತು ಕನ್ನಡ ಪುಸ್ತಕ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಪರೀಕ್ಷಾಂಗ ಕುಲಸಚಿವರಿಗೂ ಕೂಡ ವಿಭಾಗದ ಅಧ್ಯಕ್ಷರು ಕನ್ನಡ ಶಾಲು, ಪುಷ್ಪ ಮತ್ತು ಕನ್ನಡ ಪುಸ್ತಕ ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಹಣಕಾಸು ಅಧಿಕಾರಿಗಳಿಗೂ ಕೂಡ ಕನ್ನಡದ ಶಾಲು, ಪುಷ್ಪ ಮತ್ತು ಕನ್ನಡ ಪುಸ್ತಕ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಕನ್ನಡ ವಿಭಾಗದ ಅಧ್ಯಕ್ಷರಿಗೆ ಪ್ರೊಫೆಸರ್ ಸೋಮಣ್ಣ ಹೊಂಗಳಿ ಸರ್ ಅವರು ಕನ್ನಡದ ಶಾಲು ಹಾಕಿ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ದೀಪವನ್ನು ಬೆಳಗಿ ಈ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳು ಈ ದೀಪೋಜ್ವಲನೆಯಲ್ಲಿ ಜೊತೆಯಾಗಬೇಕೆನ್ನುವ ವಿನಂತಿ. ಜೊತೆಗೆ ಕನ್ನಡ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕೆಂದು ಕೂಡ ಕೇಳಿಕೊಳ್ತಾ ಇದ್ದೇನೆ. ಈ ಹೊತ್ತಿಗೆ MBA ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿ ಮಹೇಂದ್ರ ಶೆಟ್ಟಿಯವರು ಕನ್ನಡ ಗೀತೆಗೆ ಧ್ವನಿಯಾಗಲಿದ್ದಾರೆ. ಹಲ್ 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 ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆವಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೇ ಇರಲಿ ಗಡಿನಾಡೇ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೇ ಇರಲಿ ಗಡಿನಾಡೇ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎರೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ.
ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಡೊಲವೆ ನೀತಿ ಹಿಡಿ ನೆನಪ ಮನೆ ಮನೆಗಳಲ್ಲಿ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು ನಮ್ಮೆದೆಯ ಮಿಡಿಯುವೆ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡೇವು ನಮ್ಮಸಿರು ತೀಡುವಿ ಮಾತಿನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡೇವು ತೊರೆದೇವು ಮರುಳ ಕಡೆದೇವು ಇರುಳ ಪಡೆದೇವು ತಿರುಳ ಹಿಡಿ ನೆನಪ ಕರುಳೆಂಬ ಕುಡಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಧನ್ಯವಾದಗಳು ಮಹೇಂದ್ರ ಶೆಟ್ಟಿ ಅವರ ನಿಮ್ಮ ಸುಶ್ರಾವ್ಯ ಗಾಯನಕ್ಕೆ. ಇಂದು ನಮ್ಮೊಂದಿಗಿರುವ ಮುಖ್ಯ ಅತಿಥಿಗಳು ಪ್ರೊಫೆಸರ್ SP ಅಜಿತ್ ಪ್ರಸಾದ್ ರವರು. ಮೂಲತಃ ಶ್ರವಣಬೆಳಗೊಳದ ಇವರು ಮೂಡಬಿದ್ರೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ 36 ವರ್ಷಗಳ ಕಾಲ ಬೋಧನಾ ಅನುಭವದೊಂದಿಗೆ ನಿವೃತ್ತರಾದವರು. ಹಲವು ಮಹತ್ವದ ಕೃತಿಗಳಾದ ಉಂಗುರದ ಗುಲಾಮ, ಕವಲುಗಳು, ಮೂಡಬಿದ್ರೆ ವೈಶಿಷ್ಟ್ಯ, ಕಾದಂಬರಿ ಆಧಾರಿತ ಕನ್ನಡ ಸಿನಿಮಾ ಇತ್ಯಾದಿ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ 11 ಪದವಿ ಪಠ್ಯಪುಸ್ತಕಗಳ ಸಹ ಸಂಪಾದನೆಯ ಕೆಲಸವನ್ನು ನಿರ್ವಹಿಸಿದವರು. ಜೈನ ಧರ್ಮ ಮತ್ತು ತಾತ್ವಿಕತೆಗಳ ಕುರಿತು ಕೀನ್ಯಾ, ಕಾಂಬೋಡಿಯಾ, ವಿಯೆಟ್ನಾಂ, ಇಥೋಪಿಯಾ ಮುಂತಾದ ದೇಶಗಳಲ್ಲಿ ಉಪನ್ಯಾಸಗಳನ್ನು ನೀಡಿರುವ ಅನುಭವ ಇವರದ್ದು. ಅಂತರ್ಜಾಲಗಳಲ್ಲಿಯೂ ಸಕ್ರಿಯರಾಗಿರುವ ಇವರು ವಡ್ಡಾರಾಧನೆಯ ಕಥೆಗಳ ಮಾಹಿತಿಯನ್ನು, ರತ್ನಾಕರ ವರ್ಣಿಯ ಶತಕಗಳ ವಾಚನವನ್ನು ಮತ್ತು ವ್ಯಾಖ್ಯಾನವನ್ನು, ಜಿನಭಕ್ತಿ ಗೀತೆಗಳನ್ನು ರಚಿಸಿ ಹಂಚಿಕೊಂಡಿದ್ದಾರೆ. ಚಂದನ ವಾಹಿನಿ, ಸ್ಪಂದನ, ನಮ್ಮ ಕುಡ್ಲ ಮುಂತಾದ ವಾಹಿನಿಗಳಲ್ಲೂ ಉಪನ್ಯಾಸಗಳು ಪ್ರಸಾರವಾಗಿವೆ. ಕನ್ನಡದ ಓರ್ವ ಸೃಜನಶೀಲ ಬರಹಕಾರರಾಗಿ ಅಭಿಜಾತ ಕೃತಿಗಳ ಬಗೆಗೆ ಅಧಿಕೃತವಾಗಿ ಮಾತಾಡಬಲ್ಲ ವಿದ್ವಾಂಸರಾಗಿರುವ ಪ್ರೊಫೆಸರ್ ಅಜಿತ್ ಪ್ರಸಾದ್ ಸರ್ ಅವರು ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ಇದೀಗ ವೇದಿಕೆ ಮುಖ್ಯ ಅತಿಥಿಗಳ ಮಾತುಗಳಿಗಾಗಿ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ನಾನು 4 ಮಾತುಗಳನ್ನು ಪ್ರಾರಂಭ ಮಾಡೋದಕ್ಕೂ ಮೊದಲು ಆತ್ಮೀಯ ಗೆಳೆಯ ಸೋಮಣ್ಣ ಅವ್ರಿಗೆ ಒಂದು ವಂದನೆಗಳನ್ನು ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದ ಇತಿಹಾಸವನ್ನು ಬಹಳ ಸರಳವಾಗಿ ಮತ್ತು 4 ಮಾತುಗಳ ಮೂಲಕ ಅವರು ಪರಿಚಯವನ್ನು ಮಾಡಿರುವುದರಿಂದಾಗಿ ಅವರ ಮಾತುಗಳನ್ನು ನಾನು ಪುನರಾವರ್ತನೆ ಮಾಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಕುಲಪತಿಗಳು ಎಷ್ಟು ಸರಳ ವ್ಯಕ್ತಿಗಳು ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೂ ನನ್ನ ಅನುಭವಕ್ಕೆ ತಂದುಕೊಡ್ತಾ ಇದ್ದಾರೆ.
ಯಾವುದೋ ಕಾರ್ಯಕ್ರಮಕ್ಕೆ ಬೇರೆ ಹೋಗಬೇಕಾಗಿದ್ದವರು ಸರ್ ನೀವು ಮಾತಾಡಿದ ನಂತರ ಕೇಳಿಸ್ಕೊಂಡು ನಾನು ಮಾತಾಡಿ ಹೋಗ್ತೀನಿ ಅಂತ ಹೇಳುವ ಸೌಜನ್ಯವನ್ನು ಕೂಡ ತೋರಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಬ್ಬರಿಗಿಂತ ಒಬ್ಬರು ದೊಡ್ಡ ದೊಡ್ಡ ಮಹನೀಯ ವ್ಯಕ್ತಿತ್ವಗಳನ್ನು ಪಡೆದುಕೊಂಡಿರುವವರು ಇಲ್ಲಿದ್ದಾರೆ. ನನ್ನ ಆತ್ಮೀಯರಂತಹ ಸಹೋದ್ಯೋಗಿಗಳು ಎಲ್ಲರೂ ಇಲ್ಲಿದ್ದಾರೆ. ಎಲ್ಲರಿಗೂ ಮತ್ತು ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ನಾನು ಮೊದಲಿಗೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಕನ್ನಡ ಹೋರಾಟ ಅಥವಾ ಕನ್ನಡ ಚಳುವಳಿ ಅನ್ನುವಂಥದ್ದು ಕೆಲವರ ದೃಷ್ಟಿಯಲ್ಲಿ ಅದು ಬೇರೆ ಬೇರೆ ಅರ್ಥವನ್ನು ಪಡೆದುಕೊಂಡಿದೆ. ಬಹಳ ವಿಶೇಷ ಅಂದರೆ ಈ ಕನ್ನಡ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಅಂದರೆ ಕನ್ನಡಿಗರಲ್ಲ ಅನ್ನೋದನ್ನು ನಾವು ಮೊದಲಿಗೆ ನೆನಪಿಟ್ಟುಕೊಳ್ಬೇಕು. ಕನ್ನಡ ಪರವಾದ ಧ್ವನಿಯನ್ನು ಮೊದಲು ಎತ್ತಿದವರು ಯಾರು ಅಂದರೆ ರಾಮಮೂರ್ತಿ ಎನ್ನುವಂತಹ ಒಬ್ಬ ತಮಿಳಿಗ. ಉದ್ದೇಶಪೂರ್ವಕವಾಗಿ ಈ ಮಾತು ನಾನು ಹೇಳ್ತಾ ಇದ್ದೇನೆ. ಕನ್ನಡಿಗರಿಗೆ ಕನ್ನಡ ಭಾಷೆ, ನೆಲ, ಜಲ ಇವುಗಳ ಬಗ್ಗೆ ಎಷ್ಟು ಅಭಿಮಾನ ಇರಬೇಕಾಗಿತ್ತೋ ಅಷ್ಟು ಅಭಿಮಾನ ಇಲ್ಲ ಅನ್ನುವುದನ್ನು ನಾವು ಹಲವು ಸಂದರ್ಭಗಳಲ್ಲಿ ಸಾಕ್ಷಿ ಮೂಲಕವಾಗಿ ಅದನ್ನು ತೋರ್ಪಡಿಸಿದ್ದೇವೆ, ಜಗತ್ತಿನ ಮುಂದೆ ಬೆತ್ತಲಾಗಿದ್ದೇವೆ. ವಸ್ತು ಸತ್ಯ ಏನು ಅಂತ ಹೇಳಿದ್ರೆ, ಈ ಭಾಷಾವಾರು ಪ್ರಾಂತ್ಯಗಳು ರಚನೆ ಆದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಒಂದು ಸುಳ್ಳನ್ನು ನಮ್ಮ ತಲೆಯ ಮೇಲೆ ತಲೆಮಾರುಗಳಿಂದ ನಮ್ಮ ತಲೆಯ ಮೇಲೆ ಹೇಳಲಾಗಿದ್ದದ್ದು ಏನು ಅಂತ ಹೇಳಿದ್ರೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ. ಇದು ಬಹಳ ದೊಡ್ಡ ಸುಳ್ಳು. ಸಂವಿಧಾನದಲ್ಲಿ ಖಂಡಿತವಾಗಿಯೂ ಆ ಸ್ಥಾನ ಹಿಂದಿಗೆ ಇಲ್ಲ. ಅದನ್ನು ನೀವು ಆಡಳಿತಾತ್ಮಕವಾಗಿ ನೀವು ಅದನ್ನು ಒಪ್ಪಿಕೊಳ್ಳಬಹುದಾದರೂ ಕೂಡ ಎಲ್ಲ ಭಾಷೆಗಳು ರಾಷ್ಟ್ರ ಭಾಷೆಗಳೇ. ರಾಷ್ಟ್ರ ಭಾಷೆ ಅಲ್ಲದೆ ಯಾವುದಿದೆ ಇಲ್ಲಿ? ಕೊಂಕಣಿಯು ರಾಷ್ಟ್ರಭಾಷೆ, ತುಳುವು ರಾಷ್ಟ್ರಭಾಷೆ, ಕನ್ನಡವು, ತಮಿಳು, ತೆಲುಗು, ಮಲಯಾಳಂ, ಕುರುಪ್, ಗೊಂಡಿ, ಎಡವ, ಕೊಡವ, ತೊಸಬ ಎಲ್ಲವೂ ರಾಷ್ಟ್ರದ ಭಾಷೆಗಳೇ. ಅದು ಮಾನ್ಯತೆ ಪಡೆದಂತಹ ಭಾಷೆಗಳು ಅನ್ನುವಂಥದ್ದು ಪಟ್ಟಿ ಬೇರೆ ಇದೆ. ಆ ಹಂತದಲ್ಲಿ ನೆಹರು ಪ್ರಣೀತವಾದಂತಹ ಒಂದು ಮೋಸ ಹೇಗಿತ್ತು ಅಂತ ಹೇಳಿದ್ರೆ, ತ್ರಿಭಾಷಾ ಸೂತ್ರ ಅಂತ ಅವರು ನಮ್ಮ ಮುಂದೆ ಇಟ್ಟರು. ನನ್ನಗಿಂತ 2 ತಲೆಮಾರಿನ ಹಿಂದಿನ ಜನಗಳಿಗೆ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ತ್ರಿಭಾಷಾ ಸೂತ್ರದ ಸೂಕ್ಷ್ಮಗಳನ್ನು ನಾವು ಮೊದಲು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಹೇಗೆ ನಮ್ಮನ್ನು ಮೋಸ ಮಾಡ್ತಾ ಇದೆ ಅಂತ ತಿಳ್ಕೊಳ್ಬಹುದು. ಅಲ್ಲ, ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ಇಡೀ ರಾಷ್ಟ್ರದ ಐಕ್ಯತೆಯ ದೃಷ್ಟಿಯಿಂದ ಬಹುಸಂಖ್ಯಾತರಾಡುವ ಹಿಂದಿಯನ್ನು ದಕ್ಷಿಣ ಭಾರತೀಯರು ಕಲಿಬೇಕು ಮತ್ತು ದಕ್ಷಿಣ ಭಾರತದ ಒಂದು ಭಾಷೆಯನ್ನು ಉತ್ತರ ಭಾರತೀಯರು ಕಲಿಬೇಕು ಅಂತ. ಅವರ ಆಶಯ ತುಂಬ ಒಳ್ಳೆಯದ್ದು. ಇಂಪ್ಲಿಮೆಂಟೇಷನ್ ಹೇಗಾಯಿತು ಅಂತ ಹೇಳಿದ್ರೆ, ಉತ್ತರ ಭಾರತೀಯರು ದಕ್ಷಿಣ ಭಾರತೀಯ ಭಾಷೆಯನ್ನು ಕಲಿಯುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಲಿಲ್ಲ. ಅವರ ಪಠ್ಯಕ್ರಮದಲ್ಲಿ ಮತ್ತು ಅವರ ಆ ಒಂದು ವಿಧಾನಗಳಲ್ಲಿ, ಶಿಸ್ತಿನ ವಿಧಾನಗಳಲ್ಲಿ ದಕ್ಷಿಣ ಭಾರತೀಯ ಭಾಷೆಗಳಿಗೆ ಯಾವ ಬೆಲೆಯೂ ಬರಲಿಲ್ಲ. ಆದರೆ ಅದರಲ್ಲೂ ನಮ್ಮ ಮೈಸೂರು ರಾಜ್ಯ ಮತ್ತು ಆನಂತರದ ಕರ್ನಾಟಕ ರಾಜ್ಯ ಅತೀ ಉತ್ಸಾಹವನ್ನು ತೋರಿಸಿಕೊಂಡು ಹಿಂದಿಯನ್ನು ನಮ್ಮ ಪಠ್ಯಕ್ರಮದಲ್ಲಿ ಸೇರಿಸಿಬಿಡ್ತು. ಇವತ್ತಿಗೂ ಕೂಡ ಆ ಸುಳ್ಳನ್ನು ಎಷ್ಟು ಚೆನ್ನಾಗಿ ಪರಂಪರೆಯಿಂದ ಪೋಷಣೆ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಹಿಂದಿ ರಾಷ್ಟ್ರ ಭಾಷೆ ಅಂತ ಮಾತ್ರ ಅಲ್ಲ ಅಂತ ನಾನು ಹೇಳಿದ್ರೆ ಬಹಳಷ್ಟು ಜನ ಅದನ್ನು ಆಂತರ್ಗಿಕವಾಗಿ ಅಥವಾ ವಿರೋಧವನ್ನು ಮಾಡ್ತಾ ಇರ್ತೀರ. ಕೆಲವರು ಅದನ್ನು ನೇರವಾಗಿ ನನ್ನ ಹತ್ರ ಹೇಳ್ಬೋದು, ಕೆಲವರು ಹೇಳದೇ ಇರಬಹುದು. ವಸ್ತು ಸತ್ಯವನ್ನು 2 ತಲೆಮಾರುಗಳಿಂದ ಮುಚ್ಚಿಡಲಾಗಿದೆ. ಮತ್ತು ಈ ತ್ರಿಭಾಷಾ ಸೂತ್ರ ಎಷ್ಟು ಮೋಸ ಮಾಡ್ತು ಅಂತ ಹೇಳಿದ್ರೆ, ನಮ್ಮ ಮೇಲೆ ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ತೆರಿಗೆಯ ಹಣದಿಂದಲೇ ಹಿಂದಿಯನ್ನು ನಮ್ಮ ತಲೆಯ ಮೇಲೆ ಬಲವಂತವಾಗಿ ತುರುಕುವ ಕೆಲಸವನ್ನು ಅವ್ಯಾಹತವಾಗಿ ಇವತ್ತಿಗೂ ಮಾಡ್ತಾ ಇದ್ದಾರೆ. ನೀವು ಬ್ಯಾಂಕ್ಗಳಿಂದ ಬರುವ ಇಮೇಲ್ಗಳನ್ನು ಗಮನಿಸಿ, ಅದು ಕೇವಲ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರ್ತದೆಯೇ ಹೊರತಾಗಿ ಪ್ರಾದೇಶಿಕ ಭಾಷೆಗಳಲ್ಲಿ ಅದು ಇರೋದಿಲ್ಲ. ಈಗ ನನಗೆ ಇಂಗ್ಲೀಷ್ ಗೊತ್ತಿಲ್ಲಪ್ಪ, ನನಗೆ ಹಿಂದಿ ಗೊತ್ತಿಲ್ಲ, ನಾನು ಏನು ಮಾಡಬೇಕು ಅಂತ ಕೇಳಿದ್ರೆ ಅವರು ಉತ್ತರ ಕೊಡೋ ಗೋಜಿಗೆ ಹೋಗೋದಿಲ್ಲ, ನೀವು ಹಿಂದಿ ಕಲೀರಿ ಅಂತಾರೆ. ಮಂಗಳೂರಿನಿಂದ ಹೊರಡುವ ವಿಮಾನಗಳನ್ನು ನೀವು ಗಮನಿಸಿ, ನೀವು ಯಾರಾದರೂ ವಿಮಾನಗಳಲ್ಲಿ ಪ್ರಯಾಣ ಮಾಡಿದಂತಹ ಅನುಭವ ಇದ್ದರೆ ಅದು ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಅಲ್ಲಿ ಮರಾಠಿಯಲ್ಲಿ ಘೋಷಣೆ ಆಗುತ್ತೆ, ರಕ್ಷಣಾ ವಿಧಾನಗಳನ್ನು ಕುರಿತಂತೆ ಇಂಗ್ಲೀಷ್ನಲ್ಲಾಗತ್ತೆ, ಅಸ್ಸಾಮಿ ಭಾಷೆಯಲ್ಲಾಗತ್ತೆ, ಗುಜರಾತಿಯಲ್ಲಾಗತ್ತೆ, ಹಿಂದಿಯಲ್ಲಾಗತ್ತೆ. ದುರಂತ ಅಂದರೆ ಅದು ಕನ್ನಡದಲ್ಲಿಯೂ ಆಗೋದಿಲ್ಲ, ಅದು ತುಳುನಲ್ಲೂ ಆಗೋದಿಲ್ಲ. ಈಗ ನನಗೆ ಯಾವ ಭಾಷೆಯೂ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿರೋದು ಕನ್ನಡ ಮಾತ್ರ, ನನಗೆ ಗೊತ್ತಿರೋದು ತುಳು ಮಾತ್ರ. ಹಾಗಾದರೆ ನಾನೇನು ಮಾಡಬೇಕು? ವಿಮಾನದಲ್ಲಿ ಕೂತಾಗಿದೆ, ಎಲ್ಲೋ ಅಪಘಾತ ಆಗೋ ಸಂದರ್ಭ ಬರ್ತಾ ಇದೆ,
ನೀವು ಏನು ರಕ್ಷಣಾ ಉಪಕರಣಗಳನ್ನ ಬಳಸಬೇಕೋ ಅದನ್ನು ನೀವು ಕನ್ನಡದಲ್ಲಿ ಹೇಳದೇ ಇದ್ದರೆ ನನಗೆ ಗೊತ್ತಾಗೋದು ಹೇಗೆ? ಅಂದರೆ ಕನ್ನಡಿಗರ ಅಥವಾ ತುಳುವರ ಜೀವಕ್ಕೆ ಇಲ್ಲಿ ಬೆಲೆ ಎಲ್ಲ ನೀವು ಚಿಂತೆ ಇಲ್ಲ, ಮರಾಠಿಗರು, ಅಸ್ಸಾಮಿಗರು, ಗುಜರಾತಿಗಳು ಬದುಕಿದ್ರೆ ಸಾಕು. ಎಂತಹ ವಿಪರ್ಯಾಸ ಅಲ್ವಾ ಇದು? ಇವತ್ತಿಗೆ ನನಗೆ ಆಶ್ಚರ್ಯ ಆಗೋದು ಅಂತ ಹೇಳಿದ್ರೆ, ಮೂಡುಬಿದಿರೆಯಂತಹ ಸಣ್ಣ ಊರಿನಲ್ಲಿ ನಿಮಗೆ ಹುಡುಕಿದರೂ ಕೂಡ ಪೋಸ್ಟ್ ಆಫೀಸಲ್ಲಿ ಕನ್ನಡ ಮಾತಾಡೋರು ಸಿಗೋದಿಲ್ಲ. ಹೆಚ್ಚಿನ ಜನ ಬ್ಯಾಂಕ್ ಉದ್ಯೋಗಿಗಳಲ್ಲಿ ಬರುವವರೆಲ್ಲರೂ ಕೂಡ ಉತ್ತರ ಭಾರತೀಯರಾಗಿರ್ತಾರೆ. ನೀವು ಅಲ್ಲಿ ಹೋದರೆ ಭಾಳ ಕಷ್ಟಪಡಬೇಕಾಗತ್ತೆ. ನಮ್ಮ ಕೆಲವರ ಒತ್ತಾಯ ಮತ್ತು ಗಲಾಟೆ ಮಾಡಿದ ಪರಿಣಾಮವಾಗಿ ಒಂದಷ್ಟು ಜನ ಕನ್ನಡ ಬರೋರು ಇದ್ದಾರೆ ಈಗ. ಆದರೆ ಇದು ಮುಂದೆಯೂ ಹೀಗೆ ಇರ್ತದೆ ಅಂತ ನಾನು ಖಂಡಿತವಾಗಿ ನಂಬೋದಿಲ್ಲ. ಮುಂದೊಂದು ದಿನ ನೀವೆಲ್ಲರೂ ಹಿಂದಿ ಕಲಿಬೇಕಾದ ಕಡ್ಡಾಯದ ಒಂದು ಸ್ಥಿತಿಯನ್ನು ಸರ್ಕಾರ ನಿರ್ಮಾಣ ಮಾಡುವಂಥ ಒಂದು ವಾತಾವರಣ ಅಂತೂ ಬಹಳ ಸ್ಪಷ್ಟವಾಗಿ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ನಮ್ಮಲ್ಲೆಲ್ಲ ತುಂಬ ಜನ ಹೇಳ್ತಾರೆ ಹಿಂದಿ ವಿರೋಧಗಳನ್ನು ಮಾತನಾಡೋರು ಘಟ್ಟದ ಮೇಲಿನ ಜನಗಳು ಮಾತ್ರ ಅಂತ. ಅಂದರೆ ಘಟ್ಟದ ಮೇಲಿನ ಜನಗಳಿಗೆ ಹಿಂದಿಯಿಂದ ಆಗ್ತಿರುವ ಏಟು ಏನಿದೆ ಅವರ ಅನುಭವಕ್ಕೆ ಬಂದ ಹಾಗೆ ಸೌತ್ ಕೆನಡಾದಲ್ಲಿ ಹೆಚ್ಚಿನ ಜನಕ್ಕೆ ಅದಿನ್ನೂ ಬಂದಿಲ್ಲ. ಯಾಕೆಂದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮಂಗಳೂರು ಎಜುಕೇಷನ್ ಆಯಿತಾ, ನೆಕ್ಸ್ಟ್ ಎಲ್ಲಿ ಅಂತ ಹೇಳಿದ್ರೆ ಒಂದು ಮಸ್ಕತ್ತು, ದುಬಾಯಿ ಆ ಕಡೆ ಹೋಗ್ತಾರೆ. ಅದು ಬಿಟ್ಟರೆ ಮುಂಬೈ ಅಂತ. ಈಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಈಗ ಬೆಂಗಳೂರಿಗೆ ತುಂಬ ಜನ ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಹಿಂದಿ ತುಂಬ ಸಹಜವಾಗಿ ನಮಗೆ ಬೇಕು ಅಂತ ಅನಿಸ್ಬಿಟ್ಟಿದೆ. ಬಹಳ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ನೆನಪಿಟ್ಕೊಂಡಿರಿ, ನಿಧಾನವಾಗಿ ತಲೆಗೆ ಬಂದದ್ದು ಕಾಲಿಗೆ ಬಂದೇ ಬರ್ತದೆ. ಇವತ್ತು ಬೆಂಗಳೂರಿನಲ್ಲಿ ಕನ್ನಡಿಗರು ಯಾವ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೋ ಮುಂದೊಂದು ದಿನ ಖಂಡಿತವಾಗಿಯೂ ಮಂಗಳೂರಿಗೂ ಆ ಸಮಸ್ಯೆ ಬರ್ತದೆ. ಈ ಎಚ್ಚರಿಕೆ ನಮ್ಮಲ್ಲಿ ಇರಬೇಕು. ಈಗಲೂ ನಾನು ನೋಡ್ತೀನಿ, ಎಷ್ಟೋ ಕಡೆ ಹೋದಾಗ ಮಲಯಾಳಂ ಸ್ವರ ಕೇಳ್ತದೆಯೇ ಹೊರತಾಗಿ ಇಲ್ಲಿ ಕನ್ನಡವೇ ಕೇಳೋದಿಲ್ಲ, ತುಳು ಕೇಳೋದಿಲ್ಲ. ಇದು ಪ್ರಾರಂಭದ ಹಂತಗಳು ಮಾತ್ರ. ಮುಂದೊಂದು ದಿನ ಖಂಡಿತವಾಗಿಯೂ ಕೂಡ ಮಂಗಳೂರಿಗರಿಗೂ ಕೂಡ ಒಂದು ಏಟು ತಿನ್ನುವ ಸಂದರ್ಭಗಳು ಖಂಡಿತವಾಗಿಯೂ ಬರ್ತದೆ. ನಮ್ಮಲ್ಲಿ ಎಚ್ಚರಿಕೆ ಇಲ್ಲದಿದ್ದರೆ. ಸುಮ್ಮನೆ ನನಗೆ ಹಳೆಯ ನೆನಪುಗಳನ್ನು ಮಾಡಿಕೊಳ್ಳೋದಾದರೆ, ನಾನು MA ಮುಗಿಸಿದ್ದು 1976, 78ರ ಅವಧಿಯಲ್ಲಿ MA ಓದಿದ್ದು. 78ರ ಕಾಲದಲ್ಲಿ, ಆ ಕಾಲದಲ್ಲಿಯೂ ಕೂಡ ಕನ್ನಡ MA ಓದಿದವರಿಗೆ ಉದ್ಯೋಗ ಸಿಗೋದು ತುಂಬ ಕಷ್ಟ ಅನ್ನೋ ವಾತಾವರಣ ಇತ್ತು. ಈ ಕಾಲದಲ್ಲಿಯೂ ಕಷ್ಟ ಇದೆ, ಆ ಕಾಲದಲ್ಲಿಯೂ ಕಷ್ಟ ಖಂಡಿತವಾಗಿಯೂ ಇತ್ತು. 1978ರ ನವೆಂಬರ್ 1ನೇ ತಾರೀಕು ನಾವು ನಮ್ಮ ಒಂದಷ್ಟು ಜನ ಸಹಪಾಠಿಗಳು ಸೇರಿಕೊಂಡು ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ರೋಡ್ನಲ್ಲಿ ಬೂಟ್ ಪಾಲಿಶ್ ಚಳುವಳಿ ಅಂತ ಮಾಡಿದ್ವಿ. ನಾವೆಲ್ಲರೂ ಕೂಡ ಒಂದು ದಿನ ಅಲ್ಲಿ ಬೂಟ್ ಪಾಲಿಶ್ ಮಾಡುವಂತಹ ಒಂದು ದೊಡ್ಡ ಒಂದು ವರ್ಗ ಇದೆ, ಅವರ ಮನವೊಲಿಸಿ ನಿಮ್ಮ ಆದಾಯಕ್ಕೆ ತೊಂದರೆ ಮಾಡೋದಿಲ್ಲಪ್ಪ, ನಾವೇನು ಮಾಡ್ತೀವಿ ಅದು ನಿಮಗೆ ಕೊಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟು ಅವರನ್ನು ಪಕ್ಕಕ್ಕೆ ಕೂರಿಸಿ ಅವತ್ತಿನ ದಿನ ಮೆಜೆಸ್ಟಿಕ್ನ ನಾವೆಲ್ಲ ಬೂಟ್ ಪಾಲಿಶ್ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರು ಪ್ರತಿಭಟನೆ ಪ್ರೆಸ್ನವರೆಲ್ಲ ಬಂದಾಗ ನಾವು ಹೇಳಿದ್ವಿ, ಕನ್ನಡ MA ಓದಿದವರಿಗೆ, ಕನ್ನಡವನ್ನು ಓದಿದವರಿಗೆ ನಮ್ಮಲ್ಲಿ ಉದ್ಯೋಗದ ಅವಕಾಶ ಸಿಗ್ತಾ ಇಲ್ಲ, ಸರ್ಕಾರ ಮನಸ್ಸು ಮಾಡಬೇಕು ಅಂತ ಒಂದಷ್ಟು ಪ್ರಯತ್ನಗಳನ್ನ ನಾವು ಮಾಡಿದ್ವಿ. ಹೋರಾಟಗಳನ್ನ ಸಂಘಟನೆ ಮಾಡ್ತಾ ಒಂದಷ್ಟು ಪ್ರಯತ್ನಗಳನ್ನ ನಾವು ಮಾಡಿದ್ವಿ. ಆ ಕಾಲದಲ್ಲಿ ದೇವರಾಜ ಅರಸು ಅವರನ್ನು, ಮುಖ್ಯಮಂತ್ರಿಗಳು, ಬೇರೆ ಬೇರೆಯವ್ರನ್ನೆಲ್ಲ ನಾವು ಅಧಿಕಾರಸ್ಥರನ್ನ ಭೇಟಿ ಆಗ್ತಾ ಇದ್ವಿ. ನಾವು ಒತ್ತಡಗಳನ್ನು ತರ್ತಾ ಇದ್ವಿ. ನಾವು ಕೇಳಿದ ಒಂದೇ ಒಂದು ಪಾಯಿಂಟ್, ಈ ರಾಜ್ಯದ ಪ್ರತಿಯೊಂದು ತಾಲೂಕುಗಳಿಗೆ, ಜಿಲ್ಲಾ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ತಾಲೂಕುಗಳಲ್ಲಿಯೂ ಕೂಡ ಕನ್ನಡ MA ಅಥವಾ ಕನ್ನಡವನ್ನೇ ಮಾಧ್ಯಮವನ್ನಾಗಿ ಓದಿದಂತಹ, ಕನ್ನಡವನ್ನು ಪದವಿ ತರಗತಿಯಲ್ಲಿ ಐಚ್ಛಿಕವಾಗಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಅವರಿಗೋಸ್ಕರ ನಾವು ನಿಗದಿಪಡಿಸಿ ಒಂದು ಹುದ್ದೆಯನ್ನು ಕೊಡಬೇಕು. ಕನ್ನಡದ ಹುದ್ದೆ ಅಂತ ಬೇಕಾದ್ರೆ ಅದಕ್ಕೆ ನೀವು ಯಾವ ಹೆಸರು ಬೇಕಾದ್ರೂ ಕೊಟ್ಕೊಳ್ಳಿ, ಅದು ಕನ್ನಡ MA ಓದಿರೋರಿಗೆ ಮಾತ್ರ ಕೊಡಬೇಕು ಅಂತ. ಒಂದು ವೇಳೆ ಆ ಚಳುವಳಿ ಅವತ್ತು ನಾವು ಬೇರೆ ಬೇರೆ ಚಿತ್ರಾನ್ನ ಆಗಿಲ್ಲದೆ ಹೋಗಿದ್ದಿದ್ರೆ, ಆ ಚಳುವಳಿ ಮತ್ತಷ್ಟು ಗಟ್ಟಿಯಾಗಿ ಬೆಳ್ಕೊಂಡಿದ್ದಿದ್ರೆ, ಇವತ್ತು ಹಿಂದೆ ನೀವೆಲ್ಲ ಯಾರು ಕೂತ್ಕೊಂಡಿದ್ದೀರಾ ನಿಮಗೆಲ್ಲರಿಗೂ ಅದರ ಫಲ ಖಂಡಿತವಾಗಿಯೂ ಸಿಗ್ತಾ ಇತ್ತು. ನಮಗೆ ಆ ಚಳುವಳಿಗಳನ್ನು ಮುಂದುವರಿಸುವಂತಹ ಒಂದು ನೆಕ್ಸ್ಟ್ ಜನರೇಷನ್ ನಮ್ಮ ಜೊತೆ ಬರಲಿಲ್ಲ ಅನ್ನುವಂಥದ್ದು ನಮ್ಮ ದುರಂತಗಳಲ್ಲಿ ಒಂದು. ಸರಿ, ಈ ವಿಷಯವನ್ನು ಪಕ್ಕಕ್ಕೆ ಬಿಡಿ. ಕನ್ನಡವನ್ನು ಕುರಿತಂತೆ, ಕನ್ನಡ ಭಾಷೆಯನ್ನು ಕುರಿತಂತೆ ಅದರ ವೈಭವೀಕೃತವಾದಂತಹ ಮಾತುಗಳನ್ನು ಹೇಳೋದಕ್ಕೆ ನಾನಿಲ್ಲಿ ಬಂದಿಲ್ಲ ಇವತ್ತು. ಯಾಕೆ ಅಂತಂದರೆ ವೈಭವೀಕೃತವಾದ ಮಾತುಗಳನ್ನ ಉದ್ದಕ್ಕೂ ನೀವು ಪಠ್ಯಗಳಲ್ಲಿ ಓದ್ಕೊಂಡು ಬರ್ತೀರಾ. ಕನ್ನಡ ಅಂದರೆ ಹಾಗೆ, ಅಷ್ಟು ಇತಿಹಾಸ ಇದೆ, ಅಂತಹ ಕವಿಗಳು, ಇಂತಹ ಎಲ್ಲ ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ತೀರಾ ಕನ್ನಡ ರಾಜ್ಯೋತ್ಸವದ ದಿನ ಮುಖ್ಯಮಂತ್ರಿಗಳ ಭಾಷಣದಲ್ಲಿ ಒಂದು ಮಾತನ್ನು ಅವರು ಹೇಳಿದ್ರು. 2017ರಲ್ಲಿ ಕನ್ನಡಕ್ಕೆ, ಇವತ್ತು ನಾವೆಲ್ಲ ಏನು ಬಹಳ ಖುಷಿಯಿಂದ ಕನ್ನಡ ಧ್ವಜ ಅಂತ ಹಾಕ್ಕೊಂಡಿದ್ದೀವಿ ಮೈ ಮೇಲೆ, ಕನ್ನಡದ ಸಂಕೇತ ಅಂತ ತಿಳ್ಕೊಂಡಿದ್ದೇವೆ.
ಇದು ಆ ಕಾಲದಿಂದಲೂ ಕೂಡ ಚಳುವಳಿ ಪ್ರಾರಂಭವಾದ ದಿನಗಳಿಂದಲೂ ಕೂಡ ಕೆಂಪು ಮತ್ತು ಹಳದಿಯ ಈ ಬಣ್ಣ, ಅರಿಶಿಣ ಮತ್ತು ಕುಂಕುಮದ ಬಣ್ಣ, ಇದೊಂದು ಪವಿತ್ರವಾದಂತಹ ಬಣ್ಣ. ಈಗ ತಾನೇ ಅವರನ್ನು ಹೇಳ್ತಾ ಇದ್ರು ಅದನ್ನು ಕುತ್ಕೊಂಡು, ಎಷ್ಟು ಪವಿತ್ರವಾದ ಅರ್ಥ ಇದೆಯಲ್ವ ನಮ್ಮ ಈ ಕನ್ನಡದ ಬಾವುಟಕ್ಕೆ ಅಂತ. ಈ ಬಾವುಟವನ್ನು ಇವತ್ತಿಗೂ ಕೂಡ ಯಾವ ಕೇಂದ್ರ ಸರ್ಕಾರವೂ ಮಾನ್ಯತೆಯನ್ನು ಕೊಟ್ಟಿಲ್ಲ. ಇದು ಕನ್ನಡ ಬಾವುಟಕ್ಕೆ ಕನ್ನಡದ ನಾವು ಹೇಳ್ಕೊಳ್ಬೋದೇ ಹೊರತು ಅಧಿಕೃತವಾದ ಅದಕ್ಕೆ ಮಾನ್ಯತೆ ಇಲ್ಲ. 2017ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮನವಿ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದರು, ಕನ್ನಡ ಧ್ವಜಕ್ಕೆ ಮಾನ್ಯತೆಯನ್ನು ಕೊಡಿ ಅಂತ. ಆಗ ಅವರು ರಾಷ್ಟ್ರೀಯ ಒಂದು ಐಕ್ಯತೆಯ ದೃಷ್ಟಿಯಿಂದ ನಿಮ್ಮ ಈ ಒಂದು ಆಶಯವನ್ನು ನಾವು ನಿರಾಕರಿಸ್ತಾ ಇದ್ದೇವೆ, ಕೊಡೋದಕ್ಕೆ ಆಗೋದಿಲ್ಲ ಅಂದರು. ನಿನ್ನೆ 2025ರಲ್ಲಿ ಪುನಃ ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಂಥ ಸಿದ್ದರಾಮಯ್ಯವರು ಹೇಳ್ತಾರೆ, ಪುನಃ ನಾವು ಕೇಂದ್ರಕ್ಕೆ ಕಳಿಸ್ತೇವೆ, ಇನ್ನೊಮ್ಮೆ ನಾವು ರಿಕ್ವೆಸ್ಟ್ ಮಾಡ್ತೇವೆ, ಇದು ಕನ್ನಡ ಧ್ವಜಕ್ಕೆ ಅಧಿಕೃತವಾದ ಮಾನ್ಯತೆ ಸಿಗಬೇಕು ಅಂತ ಹೇಳ್ತಾರೆ. ಈಗಿನ ಪ್ರಶ್ನೆ ಇಷ್ಟೇ, ಕನ್ನಡಕ್ಕೆ ತನ್ನದೇ ಆದಂತಹ ಧ್ವಜದ ಅಗತ್ಯ ಇದೆಯೇ ಅಂತ. ಇದರಿಂದ ರಾಷ್ಟ್ರೀಯ ಐಕ್ಯತೆಗೆ ಏನಾದರೂ ಭಂಗ ಬರ್ತದೆಯೋ ಅಂತ ನಾನು ಮೊದಲಿಗೆ ಸ್ಪಷ್ಟಪಡಿಸ್ಬಿಡ್ತೇನೆ. ನಮ್ಮ ಎಲ್ಲರ ಅತ್ಯಂತ ಉನ್ನತವಾದ ಗೌರವಕ್ಕೆ ಪಾತ್ರವಾಗಿರುವುದು ಭಾರತದ ಧ್ವಜ. ಅದ್ರ ಬಗ್ಗೆ ನೀವು ಯಾವ ಕಾಂಪ್ಲಿಕೇಶನ್ಸು ಇಟ್ಕೊಳ್ಬೇಡಿ, ಯಾವ ಗೊಂದಲವನ್ನು ಇಟ್ಕೊಳ್ಬೇಡಿ. ನಮ್ಮ ಮೊದಲ ನಮಸ್ಕಾರ ಭಾರತ ದೇಶಕ್ಕೆ ಮತ್ತು ಭಾರತದ ಆ ಧ್ವಜಕ್ಕೆ. ಹಾಗಾದರೆ ಬರೀ ಭಾರತದ ಧ್ವಜ ಅಂತ ಮಾತ್ರ ಇದೆಯೋ, ಇಲ್ಲಿ ಬೇರೆ ಬೇರೆ ಧ್ವಜಗಳಿಲ್ವೋ? ಕಾಂಗ್ರೆಸ್ಸಿಗೊಂದು ಧ್ವಜ ಇದೆಯಾ? BJPಗೊಂದು ಧ್ವಜ ಇದೆಯಾ? ಕಮ್ಯುನಿಸ್ಟ್ರಿಗೊಂದು ಧ್ವಜ ಇದೆಯಾ? ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಅವರದ್ದೇ ಆದಂಥ ಧ್ವಜಗಳನ್ನು ಇಟ್ಕೊಂಡಿಲ್ವಾ? ಅವರಿಗೆ ಇಲ್ಲದೆ ಇರೋ ಸಮಸ್ಯೆ ಅಂದರೆ ರಾಜಕೀಯ ಪಕ್ಷಗಳಿಗೆ ಇಲ್ಲದ ಸಮಸ್ಯೆ ರಾಜ್ಯವನ್ನು ಪ್ರತಿನಿಧಿಸುವ ಬಾವುಟಕ್ಕೆ ಯಾಕೆ ಬರಬೇಕು? ಇದರಿಂದ ರಾಷ್ಟ್ರೀಯ ಐಕ್ಯತೆಗೆ ಯಾವ ರೀತಿಯ ತೊಡಕು ಉಂಟಾಗುತ್ತೆ ಅನ್ನುವಂಥದ್ದು ನಾನು ಮೂಲಭೂತವಾಗಿ ಇಟ್ಟುಕೊಳ್ಳುವಂತಹ ಒಂದು ಪ್ರಶ್ನೆ. ಇದರ ಹಿನ್ನೆಲೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಈಗ ನೀವು ಐಕ್ಯತೆಯ ಪ್ರಶ್ನೆ ಬಂದಾಗ ಮಾನವ ಕುಲವೆಲ್ಲವೂ ಒಂದೇ ಎನ್ನುವಂತಹ ಮಾತುಗಳನ್ನು ಸಾರಿದಂತಹ ಆದಿಕವಿ ಪಂಪನ ಮಾತುಗಳನ್ನು ನಾವು ನೆನಪು ಮಾಡಿಕೊಳ್ಳೋದಾದರೆ, ಈ ಮಾತುಗಳಿದೆಯಲ್ಲ, ಇಡೀ ಮನುಕುಲವೆಲ್ಲವೂ ಒಂದೇ. ಹೌದಪ್ಪ, ಹಾಗಿದ್ರೆ ಬೇರೆ ಬೇರೆ ರಾಷ್ಟ್ರಗಳು ಯಾಕಿರ್ಬೇಕು ನಮಗೆ ಈ ಜಗತ್ತಲ್ಲಿ? ಭೂಮಿಯಲ್ಲಿರುವ ಎಲ್ಲ ದೇಶಗಳೆಲ್ಲ ಹೆಸರು ಐಡೆಂಟಿಟಿ ತೆಗೆದುಬಿಡಿ, ಅಲ್ಲಿ ನಾವು ಒಂದೇ ಒಂದು, ನಾವೆಲ್ಲ ಮನುಷ್ಯರೇ ಅನ್ನುವಂಥ ಘೋಷಣೆ ಇಟ್ಕೊಂಡು ಬದುಕು ಮಾಡಿಬಿಡೋಣ. ಸಾಧ್ಯ ಇದೆಯೋ? ಇದು ಒಂದು ಆದರ್ಶ. ಬೇಡ, ಭಾರತವನ್ನೇ ತೆಗೆದುಕೊಳ್ಳೋಣ, ನಮ್ಮ ದೇಶ ಅಂತ ನಾವು ಹೇಳ್ತೇವೆ. ದೇಶ ಎನ್ನುವಂತಹ ಪರಿಕಲ್ಪನೆಯನ್ನು ವಿವೇಚನೆ ಮಾಡಿದ್ದು ಯಾರು ಅಂದರೆ ಪಾಶ್ಚಾತ್ಯರು. ಈ ಪಾಶ್ಚಾತ್ಯರ ದೃಷ್ಟಿಯಲ್ಲಿ ಒಂದು ರಾಷ್ಟ್ರ ಅಂತ ಹೇಳ್ಬೇಕಾದ್ರೆ ಏನಿರಬೇಕು ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ಒಂದು ಭಾಷೆ, ಒಂದು ಧರ್ಮ, ಒಂದು ಧರ್ಮಗ್ರಂಥ, ಒಂದು ಕಾನೂನು ಇರಬೇಕು ಅಂತ. ಅದಿದ್ದರೆ ಮಾತ್ರ ಅದು ರಾಷ್ಟ್ರ ಅಂತ ಅನ್ನಿಸ್ಕೊಳ್ತದೆ ಅಂತ. ಇದನ್ನು ನೀವು ಭಾರತಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗ್ತದೆಯೋ? ಅನ್ವಯಿಸ ಮಾಡೋಕ್ಕಾಗ್ತದೆಯೋ? ಇಲ್ಲಿ ಒಂದು ಭಾಷೆ ಇದೆಯೋ? ಇಲ್ಲಿ ಒಂದು ಧರ್ಮ ಅಂತ ಇದೆಯೋ? ಇಲ್ಲಿ ಒಂದು ಪವಿತ್ರ ಗ್ರಂಥ ಅಂತ ಇದೆಯೋ? ಎಲ್ಲಿದೆ? ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿವೆ, ಹಲವಾರು ಧರ್ಮಗಳಿವೆ, ಹಲವಾರು ಪವಿತ್ರ ಗ್ರಂಥಗಳಿವೆ. ಹಾಗಾದರೆ ಪಾಶ್ಚಾತ್ಯರ ದೃಷ್ಟಿಯಲ್ಲಿ ನಮ್ಮ ದೇಶ ದೇಶವೇ ಅಲ್ಲ. ಯಾಕೆಂದರೆ ರಾಷ್ಟ್ರದ ಪರಿಕಲ್ಪನೆಯ ವ್ಯಾಪ್ತಿಗೆ ಅದು ಬರೋದಿಲ್ಲ. ಅನಾದಿ ಕಾಲದಿಂದಲೂ ನಾವು ಬದುಕಿದ್ದು ಹೇಗೆ ಅಂತ ಹೇಳಿದ್ರೆ, ಅನೇಕತೆಯಲ್ಲಿ ಏಕತೆ. ದಯವಿಟ್ಟು ಕ್ಷಮಿಸಿ, ನಾನು 1-2 ತಿಂಗಳಿಂದ ಗಂಟಲು ಸಮಸ್ಯೆಯಾಗಿ ನನಗೆ ಹೆಚ್ಚು ಮಾತಾಡುವಾಗ ಆಗಾಗ ತೊಂದರೆ ಆಗ್ತಾ ಇದೆ. ನೀರು ಕುಡಿತಿದ್ರೆ ಬೇಜಾರು ಮಾಡ್ಕೋಬೇಡಿ, ತುಂಬ ಬೇಸರ ಆದರೆ ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ಬಿಡ್ತೀನಿ ಇಲ್ಲೇನೆ ನನ್ನ. ಸರಿ, ಈ ಅನೇಕತೆಯಲ್ಲಿ ಏಕತೆ ಅನ್ನುವಂತಹ ಪರಿಕಲ್ಪನೆ ಇದೆಯಲ್ಲ, ಇದು ನಮ್ಮ ರಾಷ್ಟ್ರದ ನಿಜವಾದಂತಹ ಒಂದು ಜೀವ, ಒಂದು ಸಂಸ್ಕಾರ, ಒಂದು ಸತ್ವ. ಭಾರತ ಅಂತ ಹೇಳಿದ್ರೆ ಅನೇಕತೆಯಲ್ಲಿ ಏಕತೆ ಇರುವಂಥದ್ದು, ಯೂನಿಟಿ ಇನ್ ಡೈವರ್ಸಿಟಿ. ಇದು ನೆಹರೂರವರ ಮಾತೆ. ಅಷ್ಟು ಹೇಳಿದ ನೆಹರೂರವರೇ ತ್ರಿಭಾಷಾ ಸೂತ್ರದನ್ನು ನಮ್ಮ ಕೊರಳಿಗೆ ಹಾಕಿದ್ದು, ಆ ಪ್ರಶ್ನೆ ಬೇರೆ. ಈಗ ನಮ್ಮಲ್ಲಿ ತುಂಬ ಜನ ರಾಷ್ಟ್ರಭಕ್ತಿ
ವರ್ಸಸ್ ಕನ್ನಡ ಭಕ್ತಿ ಅಂತ ಹೇಳ್ತಾರೆ. ನೀವು ಹಿಂದಿಯನ್ನು ಒಪ್ಕೊಳ್ತೀರೋ ನೀವು ರಾಷ್ಟ್ರ ಪ್ರೇಮಿಗಳು, ಹಿಂದಿಯನ್ನು ನಿರಾಕರಿಸ್ತೀರೋ ನೀವು ರಾಷ್ಟ್ರದ್ರೋಹಿಗಳು, ರಾಷ್ಟ್ರ ಪ್ರೇಮಿಗಳಲ್ಲ ಅಂತ. ಇಂತಹ ವಿಪರೀತಗಳು ತುಂಬ ನೀವು ಫೇಸ್ಬುಕ್ನಲ್ಲಿ ಜಗಳಗಳನ್ನು ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಎಷ್ಟರ ಮಟ್ಟಿಗೆ ನಮ್ಮ ತಲೆಯನ್ನು ಬ್ರೈನ್ ವಾಶ್ ಮಾಡಲಾಗಿದೆ ಅನ್ನೋದು ಅದರ ಅನುಭವಕ್ಕೆ ಬರ್ತದೆ. ಇಲ್ಲಿ ಒಂದು ಸೂಕ್ಷ್ಮವಾದ ಮಾತನ್ನು ಯೋಚನೆ ಮಾಡೋಣ. ರಾಷ್ಟ್ರಭಕ್ತಿ ಅನ್ನುವಂಥದ್ದು ರಾಜ್ಯದ ಭಕ್ತಿಗೆ ಪರವಾಗಿರುತ್ತದೆಯೋ ವಿರೋಧವಾಗಿರ್ತದೆಯೋ ಅಂತ. ನಾನು ಕನ್ನಡಿಗ ಅಂತ ಹೇಳಿದ ತಕ್ಷಣ ಹಾಗಾದರೆ ಭಾರತೀಯ ಅಲ್ವೋ ಅಂತ ನೀವು ಕೇಳಿದ್ರೆ ಏನು ಉತ್ತರ ಕೊಡಬೇಕು ನಾನು? ಒಂದು ಜೈನ ಧರ್ಮದಲ್ಲಿ ಒಂದು ಪರಿಕಲ್ಪನೆ ಇದೆ, ಅನೇಕಾಂತವಾದ ಅಥವಾ ಸ್ಯಾದ್ವಾದ ಅಂತ. ಆ ಸ್ಯಾದ್ವಾದದ ಆಧ್ಯಾತ್ಮಿಕ ವಿವರಣೆ ಕೊಡೋದಕ್ಕೆ ನಾನು ಹೋಗೋದಿಲ್ಲ. ಆದರೆ ಅದರ ಎಸೆನ್ಸ್ ಏನು ಹೇಳುತ್ತೆ ಗೊತ್ತಾ? ಒಂದು ವಿಷಯವನ್ನು ನೀವು ಹಲವು ಮಗ್ಗುಲುಗಳಿಂದ ವಿಶ್ಲೇಷಣೆ ಮಾಡಬೇಕು ಅಂತಾರೆ. ಸತ್ಯ ಒಂದಿದೆ, ಆದರೆ ಏಕಮುಖ ಅಲ್ಲ ಅದು ಅಂತ. ಸತ್ಯಕ್ಕೆ ಹಲವು ದಾರಿಗಳಿವೆ, ಹಲವು ದಾರಿಗಳ ಮೂಲಕವಾಗಿ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ. ನಾನು ಅದನ್ನು ಈಗ ಈ ರಾಷ್ಟ್ರ ಪ್ರೇಮ, ಕನ್ನಡ ಪ್ರೀತಿ ಇವುಗಳಿಗೆ ಅನ್ವಯಿಸೋದು ಹೇಗೆ ಅಂತ ಹೇಳಿದ್ರೆ, ಓಕೆ, ನಿಮ್ಮನ್ನು ಯಾರಾದರೂ ಕೇಳಿದ್ರೆ ನೀನು ಯಾರು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ? ಈಗ ನನ್ನನ್ನು ಯಾರಾದರೂ ಕೇಳಿದ್ರೆ ಯಾರು ನೀನು? ನಾನು ಅಜಿತ್ ಪ್ರಸಾದ್. ಅಜಿತ್ ಪ್ರಸಾದ್ ಅಂತ ನಾನೇ ಇಟ್ಕೊಂಡ ಹೆಸರು, ನನ್ನ ಅಪ್ಪ ಅಮ್ಮ ಇಟ್ಟ ಹೆಸರು. ಹಾಗಾಗಿ ಅಜಿತ್ ಪ್ರಸಾದ್ ಅನ್ನೋದು ನಮ್ಮ ಅಪ್ಪ ಅಮ್ಮ ಕೊಟ್ಟ ಕೊಡುಗೆ ಹೊರತು ಇದೇನೇನೂ ಅಲ್ಲ. ಬೇರೆ ಬೇರೆ ನಾವು ಅದನ್ನು ಅರ್ಥ ಬೇರೆ ಇದೆ ಅದಕ್ಕೆ. ನಾನು ಯಾರು ಪದಕ್ಕೆ ಅಥವಾ ಪ್ರಶ್ನೆಗೆ ಉತ್ತರ ಬೇಕಾದಷ್ಟಿದೆ. ಆದರೆ ಲೌಕಿಕವಾದ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ. ನಾನು ನನ್ನ ತಂದೆ ತಾಯಿಗಳಿಗೆ ಮಗ, ನನ್ನ ಅಣ್ಣಂದಿರಿಗೆ ನನ್ನ ಅಕ್ಕಂದಿರಿಗೆ ನಾನು ತಮ್ಮ, ನನ್ನ ತಮ್ಮಂದಿರು ತಂಗಿಯರಿಗೆ ನಾನು ಅಣ್ಣ, ನನ್ನ ಹೆಂಡತಿಗೆ ನಾನು ಗಂಡ. ಹಾಗಾಗಿ ಅವರ ಅಪ್ಪ ಅಮ್ಮನಿಗೆ ನಾನು ಅಳಿಯ, ನನ್ನ ಮಕ್ಕಳಿಗೆ ನಾನು ಅಪ್ಪ, ಅವರ ಮಕ್ಕಳಿಗೆ ನಾನು ಅಜ್ಜ. ಹೊರಗೆ ಬಂದಾಗ ಎದುರಿಗೆ ಸೋಮಣ್ಣ ಸಿಗ್ತಾರೆ, ಅವರಿಗೆ ನಾನು ಗೆಳೆಯ. ಮತ್ತೆಲ್ಲ ಹೋಗ್ತೀನಿ ಒಂದು ಸಾಮಾಜಿಕವಾದಂಥ, ಈಗ ನಿಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ, ಈಗ ನಾನು ಇಲ್ಲೊಂದು ಮುಖ್ಯ ಅತಿಥಿ. ಹೀಗೆ ಯೋಚನೆ ಮಾಡ್ತಾ ಹೋಗಿ ನನಗೆ ಎಷ್ಟು ಮುಖಗಳಿವೆ ಅಂತ. ಈಗಿನ ಪ್ರಶ್ನೆ ಪುನಃ ವಾಪಸ್ ಬರ್ತೀನಿ. ಹಾಗಾದರೆ ಈ ಅಜಿತ್ ಪ್ರಸಾದ್ ಯಾರು? ಮಗನಾಗಿರುವವನೋ, ಅಣ್ಣನಾಗಿರುವವನೋ, ತಮ್ಮನಾಗಿರುವವನೋ, ಗಂಡನಾಗಿರುವವನೋ, ಅಜ್ಜ ಆಗಿರುವವನೋ, ಗೆಳೆಯನಾಗಿರುವವನೋ, ಮೇಷ್ಟ್ರಾಗಿದ್ದವನೋ, ಸ್ಟೂಡೆಂಟ್ ಆಗಿದ್ದವನೋ, ಯಾರು? ಇವೆಲ್ಲವೂ ಸೇರಿ ನಾನಾಗಿದ್ದೇನೆ. ಈಗ ಅದನ್ನು ಅನ್ವಯಿಸಿ ನೀನು ಯಾರು ಅಂತ ಕೇಳಿ ನಾನು ಕನ್ನಡಿಗ ಅಂದರೆ, ಹಾಗಾದರೆ ನೀನು ಭಾರತೀಯ ಅಲ್ಲ ಅಂತ ಹೇಳ್ತೀರಿಯೋ? ನಾನು ಕನ್ನಡಿಗ ಹೌದು, ಅದೇ ಸಮಯ ನಾನು ಭಾರತೀಯನೂ ಹೌದು. ಕನ್ನಡಿಗ ಅಲ್ಲ ಅಂತ ನೀವು ಹೇಳಿಬಿಟ್ರೆ, ಅಥವಾ ನಾನು ಕನ್ನಡಿಗ ಅಂತ ಹೇಳಿದ ತಕ್ಷಣ ಭಾರತೀಯ ಅಲ್ಲ ಅಂತ ಅರ್ಥ ಅಲ್ಲ. ಬದಲಿಗೆ ನಾನು ತಮಿಳಿಗ ಅಲ್ಲ, ನಾನು ತೆಲುಗನಲ್ಲ, ನಾನು ಮರಾಠಿಯವನಲ್ಲ, ನಾನು ಪಂಜಾಬಿ ಅಲ್ಲ, ನಾನು ಅಸ್ಸಾಮಿ ಅಲ್ಲ ಅಂತ ಅರ್ಥವೇ ಹೊರತಾಗಿ ನಾನು ಭಾರತೀಯ ಅಲ್ಲ ಅಂತ ಅರ್ಥ ಬರೋದಿಲ್ಲ. ಹಾಗಾದರೆ ನಾನು ಕನ್ನಡಿಗ ಅನ್ನುವಂಥದ್ದು ಭಾರತೀಯತ್ವಕ್ಕೆ ವಿರೋಧವಾದದ್ದಲ್ಲ. ಬಹಳ ಸರಳವಾದಂಥ ವಿಚಾರ ಇದು. ನನಗೆ ಪ್ರಜ್ಞೆ ಬಂದದ್ದು ಹೇಗೆ, ನನ್ನ ಪ್ರಿಫರೆನ್ಸ್ ಹೇಗಿದೆ ಮತ್ತು ಹೇಗಿರಬೇಕು ಅಂತ. ನಾನು ಕಣ್ಣು ಬಿಟ್ಟಾಗ ನನಗೆ ಮೊದಲು ಅನುಭವಕ್ಕೆ ಬಂದು ನನ್ನ ತಾಯಿ, ಆನಂತರ ಅನುಭವಕ್ಕೆ ಬಂದದ್ದು ತಂದೆ, ಆನಂತರ ಉಳಿದ ಫ್ಯಾಮಿಲಿ ಮೆಂಬರ್ಸ್, ಆನಂತರ ಆಚೆ ಈಚೆ ಮನೆಯವರು, ಆನಂತರ ನಮ್ಮ ರಸ್ತೆ, ಆನಂತರ ನಮ್ಮ ಏರಿಯಾ, ಆನಂತರ ನಮ್ಮ ಊರು ಅಥವಾ ಹಳ್ಳಿ, ಹೀಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಮೈಕ್ರೋ ಲೆವೆಲ್ನಿಂದ ಮ್ಯಾಕ್ರೋ ಲೆವೆಲ್ ನಾವು ಹೋಗ್ತೀವಿ ಹೊರತಾಗಿ ಮ್ಯಾಕ್ರೋ ಲೆವೆಲಿಂದ ಮೈಕ್ರೋ ಲೆವೆಲ್ ನಾವು ಬರೋದಿಲ್ಲ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಮೈಕ್ರೋ ಲೆವೆಲ್ ಅನ್ನುವಂಥದ್ದು ನನ್ನ ಅನುಭವ. ಇಲ್ಲಿಂದ ನಾನು ಅಲ್ಲಿಗೆ ಹೋಗ್ತೀನಿ ಹೊರತು ಅಲ್ಲಿಂದ ನಾನು ಇಲ್ಲಿಗೆ ಬರ್ತಾ ಇಲ್ಲ. ನಾನು ಕನ್ನಡಿಗ ಅನ್ನೋದು ಆಮೇಲೆ, ಮೊದಲು ನನ್ನ ಅಮ್ಮನ ಮಗ ನಾನು. ಇಷ್ಟು ಸರಳ ಸತ್ಯ ನಮಗೆ ಅರ್ಥ ಆದರೆ ಭಾರತೀಯತ್ವ ಮತ್ತು ಕನ್ನಡತ್ವ ಬೇರೆ ಬೇರೆ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಭಾರತೀಯತ್ವಕ್ಕೆ ಕನ್ನಡತ್ವ ವಿರೋಧ ಅಲ್ಲ, ಅದು ಪರಸ್ಪರ ಪೂರಕವಾದದ್ದು. ಹಾಗಾದರೆ
ನಾನು ಹಿಂದಿಯನ್ನು ವಿರೋಧ ಮಾಡ್ತೀನಲ್ಲ ಯಾಕೆ? ಬಹಳ ಸರಳವಾಗಿ ಹೇಳ್ತೇನೆ, ಜಗತ್ತಿನ ಯಾವ ಭಾಷೆಯನ್ನು ನಾವು ಕನ್ನಡಿಗರು ವಿರೋಧಿಸೋದಿಲ್ಲ, ಯಾವ ಭಾಷೆಯನ್ನು ಬೇಕಾದರೆ. ಬರೀ ಹಿಂದಿ ಯಾಕಪ್ಪ, ನೀವು ಜರ್ಮನಿ ಕಲೀರಿ, ನೀವು ಜಪಾನೀಸ್ ಭಾಷೆ ಕಲೀರಿ, ಚೈನೀಸ್ ಭಾಷೆ ಕಲೀರಿ, ಯಾವ ಭಾಷೆ ಬೇಕಾದರೂ ಕಲೀರಿ. ಕಲಿಯುವ ಹಿಂದೆ ಒಂದು ಕಾರಣ, ಒಂದು ಉದ್ದೇಶ ಇರ್ತದೆ, ಅದು ನಿಮ್ಮ ಬದುಕಿಗೆ ಪೂರಕವಾಗಿ ಇದ್ದಾಗ. ಅರ್ಥಾತ್ ನೀವು ಜಪಾನಿಗೆ ಹೋದರೆ ಕನ್ನಡ ನಡೆಯೋದಿಲ್ಲ, ಅಲ್ಲಿ ಜಪಾನೀಸ್ ಭಾಷೆನೇ ಕಲಿಬೇಕು, ಇಂಗ್ಲೀಷು ನಡೆಯೋದಿಲ್ಲ ಅಲ್ಲಿ. ಸೊ ಆ ಸಂದರ್ಭ, ಆ ಪರಿಸರ, ಆ ಹಿನ್ನೆಲೆಯಲ್ಲಿ ನೀವು ಆ ಭಾಷೆಯನ್ನು ಕಲಿಬೇಕು ಅನ್ನೋದು ಕಡ್ಡಾಯವೇ, ಅದರಲ್ಲಿ ಯಾವ ಮುಲಾಜು ಇಲ್ಲ. ಹಾಗಾದರೆ ನೀವು ಹೊರಗಿನಿಂದ ಇಲ್ಲಿ ಬಂದಿದ್ದೀರಲ್ವಾ, ನಿಮ್ಮೂರಿನಲ್ಲೇ ನೀವು ಯಾಕೆ ಬದುಕು ಮಾಡಲಿಲ್ಲ? ಅಂದರೆ ನಿಮ್ಮೂರಲ್ಲಿ ನಿಮಗೆ ಬೇಕಾಗಿ ಬದುಕು ಮಾಡುವ ರೀತಿಯ ಅವಕಾಶ ಅಲ್ಲಿ ಇರಲಿಲ್ಲ. ಹಾಗಾಗಿ ನೀವು ಬೆಂಗಳೂರಿಗೆ ಬಂದಿದ್ದೀರಾ. ಬೆಂಗಳೂರಿಗೆ ಬಂದ ನಿಮ್ಮ ಸಂಸ್ಕಾರ ಏನಿರಬೇಕು ಅಂತ ಹೇಳಿದ್ರೆ, ಮೊದಲು ಈ ನನ್ನ ನಾಡನ್ನು ಪ್ರೀತಿಸುವ, ಈ ನನ್ನ ಕನ್ನಡ ಮನಸ್ಸನ್ನು, ಕನ್ನಡದ ಭಾವನೆಗಳನ್ನು, ಕನ್ನಡದ ಸಂಸ್ಕೃತಿಯನ್ನು ಗೌರವಿಸುವಂತಹ ಜವಾಬ್ದಾರಿ ನಿಮ್ಮದು. 1980ರಲ್ಲಿ ಮೊದಲ ಸಲ ನಾನು ಮೂಡುಬಿದಿರೆಗೆ ಮೇಷ್ಟ್ರಾಗಿ ಬಂದದ್ದು. ಅಲ್ಲಿ ತನಕ ನನಗೆ ತುಳು ಅಂದರೆ ಎರಡೇ ಪದ ನನಗೆ ಗೊತ್ತಿದ್ದುದು, ರತ್ನಾಕರ ವರ್ಣೀಯ ಅಯ್ಯಯ್ಯ ಎಂಚಾವುದೇನೆ ಕನ್ನಡಿಗರು ರಯ್ಯ ಮುಂಚಿದಿ ಏನೇ ತೆಲುಗ ಎಂಚಪ್ಪರ್ಲಾಂಡಿದ್ದು ಎಂಚಪ್ಪರ್ಲಾಂಡು ಅನ್ನುವಂಥ ಒಂದು ಎರಡು ಪದಗಳು ಮಾತ್ರ ನನ್ನ ಕಿವಿಗೆ ಬಿದ್ದದ್ದು. ಆ ತುಳು ಅಂದರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ನಾನು ದ್ರಾವಿಡ ಭಾಷಾ ವಿಜ್ಞಾನ ಓದುವಾಗ DEDಯನ್ನು ನಾನು ರೆಫರ್ ಮಾಡುವಾಗ ಒಂದಷ್ಟು ತುಳುವಿನ ಬಗ್ಗೆ ಮಾಹಿತಿ ಇತ್ತೇ ಹೊರತಾಗಿ ಅದನ್ನು ಕೇಳಿ ಗೊತ್ತಿರಲಿಲ್ಲ. ಮೊದಲ ಸಲ ನಾನು ಮೂಡುಬಿದಿರೆಗೆ ಬಂದಾಗ ನನ್ನ ಎಲ್ಲ ಸಹೋದ್ಯೋಗಿಗಳು ಕೂಡ ಅವರವರು ಮಾತಾಡ್ಕೋತಾ, ಸ್ಟಾಫ್ ಎಲ್ಲ ಮಾತಾಡ್ತಾ ಇರ್ತಾರೆ, ಎಲ್ಲ ತುಳುನಲ್ಲಿ ಮಾತಾಡ್ತಾ ಇದ್ದಾರೆ. ನನಗೆ ಒಂದು ಅಕ್ಷರವೂ ಅರ್ಥ ಆಗ್ತಿರ್ಲಿಲ್ಲ. ಆಗ ನಿಸ್ಸಾರ್ ಹೇಳಿದ್ರಲ್ಲ, ನಿಮ್ಮೊಡನಿದ್ದು ನಿಮ್ಮಂತಾಗದೆ. ಓಹೋ, ನಾನು ಇಲ್ಲಿಗೆ ಫಿಟ್ ಆಗೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ಆಗ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು ನನಗೆ. ಏನು ಇವರೆಲ್ಲ ಬರೀ ತುಳುನಲ್ಲೇ ಮಾತಾಡ್ತಾರಲ್ಲ ಅಂತ. ನಿಧಾನವಾಗಿ ಈ ಪರಿಸರಕ್ಕೆ ಹೊಂದ್ಕೊಳ್ತಾ ಇದ್ದ ಹಾಗೆ ನನಗೆ ಒಂದು ಸತ್ಯ ಅರ್ಥ ಆಯಿತು. ಇಲ್ಲಿ ನಿಮಗೆ ಬೆಲೆ ಬರಬೇಕಾದ್ರೆ ನೀವು ತುಳುವನ್ನು ಕಲಿಬೇಕು, ತುಳುವನ್ನು ಗೌರವಿಸಬೇಕು, ತುಳು ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ. ನಾನೀಗ ಮೂಡುಬಿದಿರೆಗೆ ಬಂದು 46ನೇ ವರ್ಷ. ತಕ್ಕ ಮಟ್ಟಿಗೆ ತುಳು ನನಗೆ ಬರ್ತದೆ, ತುಳುನಲ್ಲಿ ಮಾತನಾಡಬಲ್ಲೆ, ನೀವು ಮಾತನಾಡಿದ ನನಗೆ ಅರ್ಥ ಮಾಡ್ಕೊಳ್ಬಲ್ಲೆ. ವೇದಿಕೆಯಲ್ಲಿ ಭಾಷಣ ಮಾಡೋಕ್ಕೆ ಬರೋದಿಲ್ಲ ಅಷ್ಟೇ, ಅಫ್ಕೋರ್ಸ್. ಆದರೆ ತುಳುವಿನ ಬಗ್ಗೆ, ತುಳುವಿನ ಸಂಸ್ಕೃತಿಯ ಬಗ್ಗೆ ನನಗೆ ತುಂಬ ಗರ್ವ ಇದೆ, ಹೆಮ್ಮೆ ಇದೆ. ನನ್ನ ಬದುಕಿಗೆ ಅರ್ಥವನ್ನು ಕೊಟ್ಟದ್ದು, ಅರ್ಥ ಎರಡು ಅರ್ಥದಲ್ಲಿಯೂ ಕೂಡ ಅರ್ಥವನ್ನು ಕೊಟ್ಟಿದ್ದು ಮೂಡುಬಿದಿರೆ, ಅರ್ಥ ತುಳುನಾಡು ಅನ್ನೋದು ನನಗೆ ಗೊತ್ತಿದೆ. ಒಂದು ವೇಳೆ ನಾನು ಯಾಕೆ ತುಳು ಕಲಿಬೇಕು ಅಂತ ಕೂತ್ಕೊಂಡಿದ್ದೆ ಅಂತಾಗಿದ್ದರೆ, ಇಲ್ಲಿ ನಾನು ಸಂಪಾದಿಸುವ ಅನ್ನಕ್ಕೆ ನಾನು ಗೌರವ ಕೊಟ್ಟ ಹಾಗೆ ಆಗ್ತಿರಲಿಲ್ಲ. ತುಳು ಕಲಿಯುವುದು ಯಾರನ್ನೋ ಉದ್ಧಾರ ಮಾಡಲಿಕ್ಕಾಗಿ ಆಗಿರಲಿಲ್ಲ. ಅದರ ಬದಲಿಗೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ, ನನ್ನನ್ನು ಈ ನೆಲದಲ್ಲಿ ನಾನು ಗುರುತು ಮಾಡ್ಕೊಳ್ಳೋದಕ್ಕೆ, ಈ ನೆಲದ ಸಂಸ್ಕೃತಿಯನ್ನು ಗೌರವಿಸೋದಕ್ಕೆ ಅದು ನನಗೆ ಬೇಕಾಗಿತ್ತು. ಇದೇ ಮಾತನ್ನು ವಿಸ್ತರಿಸಿ ಹೇಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ ನೀವು ಬದುಕು ಮಾಡ್ತಾ ಇದ್ದೀರಾ ಅಂತ ಆದರೆ ಮೊದಲ ನಿಮ್ಮ ಹೊಣೆಗಾರಿಕೆ ಯಾವುದು ಅಂತ ಹೇಳಿದ್ರೆ, ಕನ್ನಡವನ್ನು ಗೌರವಿಸಿ, ಕನ್ನಡವನ್ನು ಪ್ರೀತಿಸಿ, ಕನ್ನಡವನ್ನು ಕಲಿಯಿರಿ, ಕನ್ನಡ ಸಂಸ್ಕೃತಿಯನ್ನು ತಿಳಿಯೋ ಪ್ರಯತ್ನ ಮಾಡಿ. ಇಲ್ಲಿಯ ನೀರು ಬೇಕು, ಇಲ್ಲಿಯ ನೆಲ ಬೇಕು, ಇಲ್ಲಿಯ ಸಂಪಾದನೆ ಬೇಕು. ಆದರೆ ತಲೆಮಾರುಗಳಿಂದ ಬದುಕಿರ್ತಾರೆ ಬೆಂಗಳೂರಿನಂಥ ಊರಲ್ಲಿ. ಕನ್ನಡ ಗೊತ್ತಿಲ್ಲ ಅಷ್ಟೇ ಅವ್ರಿಗೆ ಗೊತ್ತಿರೋದು. ಕನ್ನಡ ಅಂತಲೂ ಹೇಳೋದಿಲ್ಲ, ಕನ್ನಡ ಗೊತ್ತಿಲ್ಲ. ಈಗ ನಾನು ವಾಪಸ್ಸು ಕೆಲವು ವಿಚಾರಗಳಿಗೆ ಹೇಳಕ್ಕೆ ಹೋಗ್ತೀನಿ. ಟೈಮ್ ಆಗ್ತಾ ಇದೆಯಾ? ಓಕೆ, ಒಂದೇ ವಿಚಾರವನ್ನು ಹೇಳಿಬಿಡ್ತೇನೆ. ನೀವು ಯಾರು ಒಪ್ಪಿ ಅಥವಾ ಒಪ್ಪದೇ ಇರಿ, ಬೆಂಗಳೂರಿನಂಥ ಊರಲ್ಲಿ ಇವತ್ತು ಕನ್ನಡ ಬದುಕಿದೆ ಅಂತ ಹೇಳಿದ್ರೆ ಅದಕ್ಕೆ ರಾಮಮೂರ್ತಿ ಕಾರಣ, ತರಾಸು ಅಂತವ್ರ ಕಾರಣ. ಆ ಕಾಲದಲ್ಲಿ ಸಾಹಿತಿಗಳೆಲ್ಲರೂ ಕೂಡ ನಿಂತ್ಕೊಂಡಿದ್ರು. 30-40ರ ದಶಕದಲ್ಲಿ ಸಾಹಿತಿಗಳ ದೊಡ್ಡ ಒಂದು ದಂಡು ಕನ್ನಡ ಚಳುವಳಿ ಸಕ್ರಿಯವಾಗಿ ಭಾಗವಹಿಸ್ತಾ ಇತ್ತು. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಜಾಣನಿಗೆ ಮಾತಿನ ಪೆಟ್ಟು ಸಾಕಾಗುತ್ತೆ, ಕೋಣನಿಗೆ ಒದೆ ಪೆಟ್ಟು ಬೇಕಾಗತ್ತೆ. ಈ ಸಾಹಿತಿಗಳು ಯಾವತ್ತೂ ಒದೆ ಕೊಡೋ ತಾಕತ್ತಿರೋರಲ್ಲ. ಇವತ್ತು ನಮ್ಮಂಥವ್ರು ಕರೆದು ನೀವೇನು ಮಾಡಿದ್ರೆ ಹೊಡೆದಾಟಕ್ಕೆ ಬರ್ದಕ್ಕೆ ನಾವಿಲ್ಲ. ನಾವೇನಾದ್ರು ತಾತ್ವಿಕವಾಗಿ ಒಂದಷ್ಟು ಮಾತನಾಡಬಲ್ವಿ, ಒಂದಷ್ಟು ವಿಚಾರಗಳನ್ನ ಮಂಡಿಸಬಲ್ವಿ. ಯಾರಾದ್ರೂ ನಮ್ಮ ಹೊಡಿಲಿಕ್ಕೆ ಬಂದರೆ ನಾವು ಓಡೋಗ್ಬೇಕು ಅಷ್ಟೇ. ಅಂತಹ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅನ್ನುವಂತಹ ವ್ಯಕ್ತಿ, ನಿಮಗದು ಎಷ್ಟೋ ಜನಕ್ಕೆ ಅಪತ್ಯ ಆಗ್ಬೋದು ಆ ಹೆಸರು. ಆದರೆ ವಾಟಾಳ್ ನಾಗರಾಜ್ ಅಂತ ಒಬ್ಬ ವ್ಯಕ್ತಿ ಕೈಯಲ್ಲಿ ಕಲ್ಲು ತೆಗೆದುಕೊಳ್ಳದೆ ಇದ್ದಿದ್ದರೆ, ಮದ್ರಾಸಿಗೆ ಹೋಗಿ ಮದ್ರಾಸ್ ರೈಲ್ವೆ ಟ್ರ್ಯಾಕಿನ ಮೇಲೆ ಕೂತ್ಕೊಂಡು ಸ್ಟ್ರೈಕ್ ಮಾಡದೇ ಇದ್ದಿದ್ದರೆ,
ಕನ್ನಡ ಪರವಾದ ಹೋರಾಟಗಳನ್ನು ಸಂಘಟನೆಯನ್ನು ಮಾಡದೇ ಇದ್ದಿದ್ರೆ ಬಹುಶಃ ಕನ್ನಡ ಬೆಂಗಳೂರಲ್ಲಿ ಮರೆಯಾಗ್ಬಿಡ್ತಿತ್ತು. ಹೋರಾಟ ಅನ್ನುವಂಥದ್ದು ಬರಿಯ ಮಾತುಗಾರಿಕೆಯಲ್ಲಿ ಬರುವಂಥದ್ದಲ್ಲ. ಇಟ್ ಟೇಕ್ಸ್ ಎವ್ರಿಥಿಂಗ್ ಔಟ್ ಆಫ್ ಯು ಅಂತ. ಅದು ನಿಮ್ಮನ್ನು ಎಲ್ಲವನ್ನೂ ಕಿತ್ಕೊಳ್ತದೆ. ಅಡಿಗರ ಒಂದು ಕವಿತೆ ನೆನಪಾಯ್ತಾ ನಿಮಗೆ? ತೆಗೆದುಕೋ ನೀ ಕೊಟ್ಟ ಈ ಕೋಟು ಈ ಶರ ಎಲ್ಲವೂ ನಿನ್ನದೇ ತೆಗೆದುಕೋ. BMC ಅವರ ಒಂದು ಕವಿತೆ ನೆನಪು ಮಾಡ್ಕೊಳ್ಳಿ. ಗಂಡಸಾದರೆ ನಿನ್ನ ಬಲಿ ಕೊಡುವೆ ಏನು, ನೀನು ಗಂಡಸಾಗುವುದು ಅಂತಂದರೆ ನೀನು ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋ ಸಿದ್ಧವಾಗಿರಬೇಕು ಅಂತ. ಇಂತಹ ಒಂದು ಕನ್ನಡ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಸುಮ್ಮನೆ ನಾನು ನಿಮ್ಮನ್ನು ವಿದ್ಯಾರ್ಥಿಗಳನ್ನ ಈ ಪ್ರಶ್ನೆ ಕೇಳ್ತೇನೆ, ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ, ನಿಮ್ಮ ನೋಟ್ಸ್ ಬುಕ್ಗಳಲ್ಲಿ ನಿಮ್ಮ ಹೆಸರನ್ನು ಕನ್ನಡದಲ್ಲಿ ಬರೆದಿದ್ದೀರಾ? ಸ್ವಲ್ಪ ಕೈ ಎತ್ತಿ ನೋಡೋಣ. ಎಷ್ಟು ಜನ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಇಷ್ಟೇ ಜನ ವಿದ್ಯಾರ್ಥಿಗಳು ಕೈ ಎತ್ತಿದ್ದಾರೆ. ಹೆಣ್ಣು ಮಕ್ಕಳು ಒಬ್ಬರು ಕೈ ಎತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ನಮ್ಮ ಹೆಸರನ್ನು ಕನ್ನಡದಲ್ಲಿ ಬರೀಲಿಕ್ಕೂ ಅವಮಾನ. ಅದು ನಮಗೆ ಇಂಗ್ಲೀಷಲ್ಲಿ ಆಗಬೇಕು. ನಾನು ಮೊದಲ ಸಲ ಇನ್ಶೂರೆನ್ಸ್ ಮಾಡ್ಸೋಕೆ ಹೊರಟಾಗ ಇನ್ಶೂರೆನ್ಸ್ ಅಪ್ಲಿಕೇಶನ್ ಸಿಗ್ನೇಚರ್ ಮಾಡಬೇಕು. ನನ್ನ ಸಿಗ್ನೇಚರ್ ಯಾವತ್ತೂ ಕನ್ನಡದಲ್ಲಿ ಹೇಳ್ತೀನಿ. ಸಹಿ ಮಾಡೋಕ್ಕೆ ಹೋದಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ನೀವು ಇಂಗ್ಲೀಷಲ್ಲಿ ಮಾಡಬೇಕು ಅಂತ. ಅರೆ, ಸಹಿ ಅನ್ನೋದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಪ್ರತೀಕಪ್ಪ. ಹಾಗಾಗಿ ನನ್ನ ಸಹಿ ಕನ್ನಡದಲ್ಲೇ ಇರ್ತದೆ ಅಂದರೆ ಹಾಗಾಗಿ ನಿಮ್ಗೆ ಇನ್ಶೂರೆನ್ಸ್ ಕೊಡೋದಕ್ಕೆ ಆಗೋದಿಲ್ಲ ಸರ್. ಅದು ಬೇಡ ಬಿಡಿ ಅಂದೆ. ನೀವು ಇನ್ಶೂರೆನ್ಸ್ ನನಗೆ ಕೊಡೋದಿಲ್ಲ ಅಂದರೆ ನನಗೆ ಬೇಡ ಅಂತ ಹೇಳಿದೆ. ಕಡೆಗೆ ಅವರೇ ಪತ್ರ ವ್ಯವಹಾರಗಳು ಏನೇನೋ ಮಾಡಿಕೊಂಡು ವರ್ನಾಕ್ಯುಲರ್ ಇದರ ಲ್ಯಾಂಗ್ವೇಜಿನಲ್ಲಿ ಇವರು ಸಿಗ್ನೇಚರ್ ಮಾಡ್ತಾರೆ ಅಂತ ಒಂದು ಅಫಿಡೇವಿಟ್ ತಯಾರು ಮಾಡಿ ಇಷ್ಟೆಲ್ಲ ರಾಮಾಯಣ ಬೇಕಾಯಿತು. ಇವತ್ತಿಗೂ ನಾನು ವಿದೇಶಗಳಿಗೆ ಹೋದಾಗಲೂ ಕೂಡ ನನ್ನ ಯಾವುದೇ ಭಾಷಣ ಮಾಡಬೇಕಾದ್ರೂ ಕೂಡ ಮೊದಲ 3 ರಿಂದ 5 ನಿಮಿಷ ಕನ್ನಡದಲ್ಲಿ ಮಾತನಾಡ್ತೇನೆ. ಕನ್ನಡದಲ್ಲೇ ಮಾತಾಡ್ತೇನೆ ಮೊದಲ 3 ರಿಂದ 5 ನಿಮಿಷ. ಕನ್ನಡ ಭಾಷೆಯ ಹಿರಿಮೆ ಕರಿಮೆಯನ್ನು ಆನಂತರ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೇನೆ. ಗರ್ವದಿಂದ ಹೇಳ್ತೇನೆ, 2000 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಪಡೆದುಕೊಂಡಿರುವಂತಹ ಒಂದು ಭಾಷೆಯ ಪ್ರತಿನಿಧಿಯಾಗಿ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೇನೆ ಅಂತ. ಎಷ್ಟೋ ಜನ ನಾನು ಕೇಳಿದ್ರು, ಸರ್ ನೀವು ಕನ್ನಡದಲ್ಲಿ ಹೋಗಿ ನೀವು ಇಥಿಯೋಪಿಯಾದಲ್ಲಿ ಮಾತನಾಡಿದ್ರೆ ಯಾರಿಗೆ ಅರ್ಥ ಆಗುತ್ತೆ ಅಂತ. ಒಂದು ಉದಾಹರಣೆ ಕೊಡ್ತೇನೆ. ಇಥಿಯೋಪಿಯಾದಲ್ಲಿ ನಾನು ಕನ್ನಡದಲ್ಲಿ ಪ್ರಾರಂಭ ಮಾಡಿದಾಗ ಅಲ್ಲಿಯ ವೈಸ್ ಚಾನ್ಸಲರ್ ನನ್ನನ್ನು ಕೇಳಿದ್ರು, ಇದು ಯಾವ ಭಾಷೆ ಅಂತ. ಒಂದು ಪ್ರಶ್ನೆ ನನಗೆ ಸಾಕು. ನಾನು ಹೇಳಿದೆ, ಇದು ನನ್ನ ಮಾತೃಭಾಷೆ. ಜಗತ್ತಿನ ಬಹುತೇಕ ಭಾಷೆಗಳು ಕಣ್ಣೇ ಬಿಡದೇ ಇರೋ ಸಂದರ್ಭದಲ್ಲಿ, ಇಂಗ್ಲೀಷು ಕೂಡ ಕಣ್ಣು ಬಿಡದೇ ಇರೋ ಸಂದರ್ಭದಲ್ಲಿ ಹುಟ್ಟಿದ್ದು ಕನ್ನಡ 2000 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇರುವಂತಹ ಭಾಷೆ ಅದು ಅಂತ ಹೇಳಿದಾಗ ಅವರಿಗೆ ಆಶ್ಚರ್ಯ ಆಯಿತು. ಅಲ್ಲಿಯ ಒಂದು ಮ್ಯೂಸಿಯಂಗೆ ಹೋಗಿ ಆ ಕಡೆಗೆ ಸಂದರ್ಶಕರ ಒಂದು ಪುಸ್ತಕದೊಳಗೆ ನಾನು ಕನ್ನಡದಲ್ಲಿಯೇ ಬರೆದೆ. ಒಂದು ಸಲ ಒಂದು 10 ವಾಕ್ಯಗಳು ಕನ್ನಡದಲ್ಲಿ ಬರೆದು ಒಂದು 5-6 ವಾಕ್ಯಗಳು ಇಂಗ್ಲೀಷಲ್ಲಿ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಬರೆದಿಟ್ಟೆ. ಮ್ಯೂಸಿಯಂ ಕ್ಯೂರೇಟರ್ ಅದನ್ನು ನೋಡಿ ನನ್ನನ್ನು ಕರೆದು ಕೇಳಿದ್ರು, ಇದು ಯಾವ ಭಾಷೆ? ನೀವು ಕನ್ನಡ ಬಳಸಿದಾಗ ಏನಾಗುತ್ತೆ ಅಂದರೆ ಕನ್ನಡ ಗೊತ್ತಿಲ್ಲದೆ ಇದ್ದವ್ರಿಗೆ ಗೊತ್ತಾಗುತ್ತೆ ಯಾವುದೋ ಒಂದು ಭಾಷೆ ಅಂತ ಒಂದು ಇದೆ ಅಂತ. ಅಟ್ಲೀಸ್ಟ್ ಕನ್ನಡ ಪ್ರಜ್ಞೆ ಆ ರೀತಿಯಲ್ಲಿ ರೂಪಿಸಿ ಅಂತ. ನಿಮಗೆ ನಿಮ್ಮ ಭಾಷೆಯನ್ನೇ ಬಳಸಲಿಕ್ಕೆ ಸಂಕೋಚ ಆದರೆ ಹಾಗಾದರೆ ಯಾವ ಭಾಷೆ ನೀವು ಬಳಸ್ತೀರಾ? ಇದು ಒಂದು. ಇನ್ನೊಂದು ಮಾತು ನಾನು ಹೇಳಿ ಮುಗಿಸ್ತೇನೆ, ಯಾಕೆಂದರೆ ಮಾನ್ಯ ಕುಲಪತಿಗಳಿಗೆ ಬೇರೆ ಕೆಲಸ ಇದೆ. ನನ್ನ ಮಾತು ಕೇಳಬೇಕು ಅಂತ ಅವ್ರು ನಿಂತ್ಕೊಂಡಿದ್ದಾರೆ ಅಷ್ಟೇ ಗೊತ್ತು ನನಗೆ. ಒಂದು ಮಾತು ಹೇಳ್ತೇನೆ, ಕನ್ನಡ MA ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೊಂದು ಕಿವಿ ಮಾತು. ನೀವು ಕನ್ನಡವನ್ನು ಎಷ್ಟು ಪ್ರೀತಿಸಿ, ಎಷ್ಟು ಭಾವನಾತ್ಮಕವಾಗಿ ಅದನ್ನು ಹಂಚಿಕೊಳ್ಳಿ, ಬೆಳೆಯಿರಿ, ಎಲ್ಲ ಮಾಡಿ. ಆದರೆ ಆಧುನಿಕ ಬದುಕಿನಲ್ಲಿ ನಿಮಗೊಂದಷ್ಟು ಬೆಲೆ ಬರಬೇಕಾದ್ರೆ ವಸ್ತು ಸತ್ಯ ನಾನು ಹೇಳ್ತಾ ಇದ್ದೇನೆ, ಒಂದಷ್ಟು ಇಂಗ್ಲೀಷ್ ಕಲೀರಿ. ಇಂಗ್ಲೀಷ್ನಲ್ಲಿ ಮಾತಾಡುವ ಶಕ್ತಿ ಖಂಡಿತವಾಗಿಯೂ ನಿಮಗೆ ಬರಬೇಕು. ಹಾಗೆ ನಮಗೆ ಸಂಕೋಚ ಆಗುತ್ತೆ. ಎಷ್ಟೋ ಜನಕ್ಕೆ ಇಂಗ್ಲೀಷ್ ಕೆಲವೊಮ್ಮೆ ನನ್ನ ಮೇಷ್ಟ್ರುಗಳು ನನ್ನ ಸಹೋದರಿಗಳನ್ನ ಗಮನಿಸಿದ್ದೇನೆ, ಅವರಿಗೆ ಟೆಕ್ಸ್ಟಿಗೆ ಸಂಬಂಧಪಟ್ಟದ ಒಂದಷ್ಟು ಸೆಂಟೆನ್ಸ್ಗಳು ಬಾಯ್ಪಾಠ ಆಗಿರ್ತವೆ, ಅದನ್ನು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಅದನ್ನು ಬಿಟ್ಟು ಬೇರೆ ಮಾತಾಡಿಂದೆ ತಡವಾಡಿಸ್ತಾರೆ. 10 ವರ್ಷ ಇಂಗ್ಲೀಷ್ ಕಲಿತರು ಇಂಗ್ಲೀಷ್ ನಿಮ್ಮದು ಆಗಿರೋದಿಲ್ಲ. ಯಾಕೆ ಅಂದರೆ ಒಂದೇ ಒಂದು ರಹಸ್ಯ, ಯಾವುದೇ ಒಂದು ಭಾಷೆ ಅದು ಬಳಕೆ ಆದಾಗ ಮಾತ್ರ ಅದು ನಿಮ್ಮ ನಾಲಿಗೆಗೆ ಒಗ್ಗುತ್ತೆ. ನೀವು ಅದನ್ನು ಬಳಸ್ತಾ ಇದ್ದರೆ ಅದು ಅಲ್ಲೇ ಇರ್ತದೆ. ಇಂಗ್ಲೀಷನ್ನು ಬಳಸಿ, ತಪ್ಪಾಗತ್ತಾ ಯೋಚನೆ ಮಾಡಬೇಡಿ, ತಪ್ಪೋ ಸರಿಯೋ ಮಾತಾಡ್ತಾ ಹೋಗಿ. ಚಿಕ್ಕ ಮಕ್ಕಳು LKG ಮಕ್ಕಳು ನಾನು ಗಮನಿಸಿ, ಇಂಗ್ಲೀಷ್ ಮೀಡಿಯಮ್ನವರ ಅವರಿಗೆ ಇಂಗ್ಲೀಷ್ ಮಾತಾಡಬೇಕು. ಕಾನ್ವೆಂಟಲ್ಲಿ ಜೋರು ಮಾಡ್ತಾರೆ, ಅವರು ಮಾತಾಡಿ ಇಂಗ್ಲೀಷ್ ಇರ್ತಾರೆ. ಕಮ್ ಯಾ ಮಾಡಿ ಯಾ ಗೋ ಯಾ ತಿನಿಯಾ ಅಂತ ಇರ್ತಾರೆ. ಇದು ಯಾವ ಕನ್ನಡ ಅಂತ ಯಾವ ಇಂಗ್ಲೀಷ್ ಅಂತ ನೀವು ಕೇಳಬೇಡಿ. ಆದರೆ ಆ ರೀತಿ ಮಾತಾಡೋ ನಿಮಗೆ ಮಾತಾಡುವ ಮೈ ಚಳಿ ಬಿಡಬೇಕು. ನೀವು ಫಸ್ಟ್ ಮೈ ಚಳಿ ಬಿಟ್ಟು ಮಾತಾಡಿ. ತಪ್ಪೋ ಸರಿಯೋ ಅಲ್ಲ, ಆ ಬ್ರಿಟಿಷರು 300 ವರ್ಷ ಬೂಟುಗಾಲಲ್ಲಿ ನಮ್ಮ ಇಂಡಿಯಾವನ್ನು ಒದ್ದಿದ್ದಾರೆ ಅಲ್ವಾ, ನಾವು ವಾಪಸ್ ಕೊಡಬೇಕಲ್ವ ಅವ್ರಿಗೆ. ನಾವು ಅವರ ಭಾಷೆಯಿಂದ ಒದಿಯೋಣ. ಕಲೀರಿ, ಮಾತನಾಡಿ, ತಪ್ಪೋ ಸರಿಯೋ ಮಾತಾಡ್ತಾ ಹೋಗಿ ಹಾಡ್ತಾ ರಾಗ, ನರಳ್ತಾ ರೋಗ, ಇಂಗ್ಲೀಷ್ ನಿಮ್ಗೆ ಕೈವಶ ಆಗುತ್ತೆ.
ಎಷ್ಟೋ ಸಲ ನಾನು ಮೊದಲ ಸಲ ವಿದೇಶಕ್ಕೆ ನನಗೆ ಆಹ್ವಾನ ಬಂದಾಗ ನನ್ನ ಸಹೋದ್ಯೋಗಿಗಳು ಕೇಳಿದರು, ಏನು ಹೇಳಿ ಕೇಳಿ ಕನ್ನಡ ಮೇಷ್ಟ್ರು ನಿನ್ನನ್ನು ಯಾಕೆ ಕರೀತಾರೆ ಅಲ್ಲಿ ಅಂತ. ನಾನು ಅವ್ರಿಗೆ ಒಂದೇ ಉತ್ತರ ಕೊಟ್ಟೆ, ಅವರು ನನ್ನನ್ನು ಕನ್ನಡಿಗನಾಗೆ ಗುರುತಿಸಿದ್ದಾರೆ, ಅದಕ್ಕೆ ಕರೀತಾ ಇದ್ದಾರೆ. ನಾನು ಅಲ್ಲಿ ಮಾತನಾಡೋದು ಇಂಗ್ಲೀಷ್ ಇರ್ಬೋದು, ಆದರೆ ಹೃದಯ ಮತ್ತು ಭಾವನೆ ಎಲ್ಲ ಕನ್ನಡವಾಗಿರ್ತದೆ ಅಂತ. ಹಾಗಾಗಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿದ್ರೆ ಅದು ಬರೀ ಹಾಡಲ್ಲ. ಕನ್ನಡ ಅನ್ನುವಂಥದ್ದು ಬರೀ ಭಾಷೆ ಅಲ್ಲ, ಬರೀ ಸಂವಹನ ಮಾಧ್ಯಮ ಅಲ್ಲ, ಅದು ನಮ್ಮ ಭಾವನಾ ಕೋಶದಲ್ಲಿ ಬಂಧಿತವಾಗಿರುವಂತಹ, ನಮ್ಮ ಹೃದಯ ನಮ್ಮ ಮನಸ್ಸನ್ನು ವಿಕರಿಸಿಕೊಳ್ಳುವಂತಹ ಒಂದು ಭಾಷೆ ಎನ್ನುವಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ 4 ಅವಕಾಶವನ್ನು ಒದಗಿಸಿಕೊಟ್ಟ ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದ ಎಲ್ಲರಿಗೂ, ಅದರಲ್ಲಿಯೂ ಮುಖ್ಯವಾಗಿ ಧರ್ಮಸಾರ್ ಅವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಧನ್ಯವಾದಗಳು ಸರ್. ನಮ್ಮೊಂದಿಗಿರುವ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾಗಿರುವ ಶ್ರೀ ರಾಜಮೊಗವೀರ್ ಸರ್ ಅವರು ನಮ್ಮ ಹಲವು ಕಾರ್ಯಕ್ರಮಗಳಿಗೆ ಆಡಳಿತಾತ್ಮಕ ಸಹಕಾರ ಮಾತ್ರವಲ್ಲದೆ ಖುದ್ದು ಕಾರ್ಯಕ್ರಮಗಳಿಗೆ ಹಾಜರಾಗುತ್ತಾ ಸಂದರ್ಭೋಚಿತ ಮಾತುಗಳನ್ನು ಆಡಿದವರು. ನಾಡು ನುಡಿಯ ಬಗೆಗೆ ಅಪಾರ ಗೌರವ ಹೊಂದಿರುವ ಕುಲಸಚಿವರು ಕನ್ನಡದ ಮುಖ್ಯ ಕೃತಿಗಳನ್ನು ಓದಿ ತಿಳಿದು ಅದರ ತಿಳಿವನ್ನು ಹಂಚುವ ಸಮರ್ಥ ಮಾತುಗಾರರೂ ಹೌದು. ಕನ್ನಡದ ಮನಸ್ಸುಗಳು ಸದಾ ಕುಲಸಚಿವರ ಮಾತುಗಳಿಗೆ ಕಾತರಾಗಿದ್ದಾವೆ. ಶುಭಾಶಂಸನೆಯ ಮಾತುಗಳನ್ನು ಆಡಬೇಕೆಂದು ಕುಲಸಚಿವರಲ್ಲಿ ವಿನಂತಿಸ್ತಾ ಇದೆ. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪ್ರೊಫೆಸರ್ ಅಜಿತ್ ಪ್ರಸಾದ್ ಅವರು ಮಾತಾಡ್ತಿರುವಾಗ ನನಗೆ ಒಂದು ಸಿನಿಮಾದ ಒಂದು ದೃಶ್ಯ ನೆನಪಿ ಬಂತು. ಕನ್ನಡ ರಾಜ್ಯೋತ್ಸವಕ್ಕೂ ಸಿನಿಮಾಕ್ಕೂ ಏನು ಸಂಬಂಧ ಕೇಳಬೇಡಿ, ಎಲ್ಲದೂ ಸಂಬಂಧ ಇರ್ತದೆ. ಶಾರುಖ್ ಖಾನ್ ಅವರ ಚಕ್ ದೇ ಇಂಡಿಯಾ ಸಿನಿಮಾ ನೀವು ನೋಡಿರ್ಬೋದು ಅಥವಾ ನೋಡಿ ಮರೆತು ಹೋಗಿರ್ಬೋದು. ಇಂಡಿಯಾದ ನ್ಯಾಷನಲ್ ಕೋಚ್ ಆಗಿ ನ್ಯಾಷನಲ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಿರುವಾಗ ಬೇರೆ ಬೇರೆ ರಾಜ್ಯದ ಪ್ಲೇಯರ್ಸ್ಗಳು ಬರ್ತಾರೆ, ರಿಪೋರ್ಟ್ ಮಾಡ್ಕೊಳ್ತಾರೆ. ರಿಪೋರ್ಟ್ ಮಾಡ್ಕೊಂಡಾಗ ಪ್ರತಿಯೊಬ್ಬರು ಹೆಸರು ಹೇಳ್ತಾರೆ. ರಾಜು ಮಗುವೀರ ಕರ್ನಾಟಕ, ರಮಣಿ ತಮಿಳ್ನಾಡು, ಹೀಗೆ ಎಲ್ಲ ಔಟ್ ಹೀಗೆ ಹೇಳ್ದವ್ರಿಗೆಲ್ಲ ಕೊನೆಗೆ ಒಬ್ಬಳು ಪ್ಲೇಯರ್ ಬಂದು ಹೇಳ್ತಾಳೆ, ಅವಳ ಹೆಸರೇನೋ ಇರಲಿ, ಶ್ರೀಮತಿ ಅಂತ ಇಟ್ಕೊಳ್ಳೋಣ, ಶ್ರೀಮತಿ ಫ್ರಮ್ ಇಂಡಿಯಾ, ಎಸ್ ಯು ಆರ್ ಇನ್. ಅವಳು ಒಬ್ಬಳು ಇನ್, ಯಾಕಂದರೆ ಅವಳು ಭಾರತದವಳು. ಉಳಿದವರೆಲ್ಲ ನೀವು ನಿಮ್ಮ ಸ್ಟೇಟು, ನಿಮ್ಮ ರಾಜ್ಯ, ನಿಮ್ಮ ಧರ್ಮ, ನಿಮ್ಮ ಭಾಷೆಗೆ ನೀವು ಸೀಮಿತರಾಗಿದ್ದೀರಿ ಅನ್ನುವಂಥದ್ದು. ಯಾಕಿದ್ರೆ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರೊಫೆಸರ್ ಅಜಿತ್ ಪ್ರಸಾದ್ ಅವರು ಮಾತಾಡ್ತಿರುವಾಗ ಬಹುಶಃ ತಮಗೆ ಅವರ ಧ್ವನಿ ಸ್ವರ ಮಾತ್ರ ಅಲ್ಲ, ಧ್ವನಿ ಅರ್ಥ ಆಗಿರಬೇಕು. ಭಾರತ ಅನ್ನೋದು ಒಂದು ಕಲ್ಪನೆ, ಒಂದು ರಾಷ್ಟ್ರದ ಕಲ್ಪನೆಯಲ್ಲಿ ಅಲ್ಲಿ ಕನ್ನಡವೂ ಇದೆ, ಅಲ್ಲಿ ತಮಿಳು ಇದೆ, ಅಲ್ಲಿ ಅಸ್ಸಾಮೀಸು ಇದೆ, ಅಲ್ಲಿ ಗುಜರಾತು ಇದೆ. ಇವೆಲ್ಲ ಸೇರಿ ಒಂದು ಭಾರತ, ಒಂದು ರಾಷ್ಟ್ರ ಆಗಿದೆ. ಅದನ್ನೇ ಆ ಕಲ್ಪನೆನೇ ನಾವು ಸ್ವಲ್ಪ ಮಟ್ಟಿಗೆ ಕನ್ನಡದ ಕಲ್ಪನೆಗೆ ತಂದರೆ, ಕನ್ನಡ ಅಂದರೆ ಏನು? ಕರ್ನಾಟಕದ ಒಳಗೆ ಇರುವುದು ಮಾತ್ರ ಕನ್ನಡವ, ಅಥವಾ ಕನ್ನಡ ಮಾತಾಡೋರು ಮಾತ್ರ ಕನ್ನಡವ? ಅದರ ಆಚೆಗೆ ಕನ್ನಡ ಏನಿದೆಯಾ? ಇವತ್ತು ಕರ್ನಾಟಕದ ಸರ್ಕಾರದ ಘೋಷವಾಕ್ಯ ಏನಿದೆ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅನ್ನುವಂಥದ್ದು. ಇಲ್ಲಿ ಉಸಿರಾಗಲಿ ಕನ್ನಡ ಅಂದರೆ ಏನು? ನಾವಿವತ್ತು ಏನು ಬದುಕ್ತಾ ಇದ್ದೀವಿ, ಬಾಳ್ತಾ ಇದ್ದೀವಿ, ಈ ನೆಲದ, ಈ ಜಲದ, ಈ ಮಣ್ಣಿನ ಸತ್ವವನ್ನು ಹೀರ್ಕೊಂಡು ನಾವು ಬೆಳೀತಾ ಇದ್ದೀವಿ. ಇವೆಲ್ಲದರ ಅಂಶಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಾವು ಕನ್ನಡಿಗರು, ನಾವು ಕನ್ನಡ, ಇದು ಕನ್ನಡ ನೆಲೆ, ಇದು ಕನ್ನಡ ಸಂಸ್ಕೃತಿ ಅನ್ನುವಂಥದ್ದು ಅರ್ಥ ಆಗ್ತದೆ. ಕನ್ನಡವನ್ನು ಕೇವಲ ನೀವು ಭಾಷೆಗೆ ಮಾತ್ರ ಸೀಮಿತಗೊಳಿಸಿದರೆ ಬಹುಶಃ ನಾವು ತಪ್ಪು ಮಾಡ್ತೀವಿ. ಕನ್ನಡ ಅನ್ನುವಂಥದ್ದು ಒಂದು ಜೀವನ ಕ್ರಮ, ಕನ್ನಡ ಅನ್ನುವಂಥದ್ದು ಒಂದು ಬದುಕು, ಕನ್ನಡವನ್ನು ಅನ್ನುವಂಥದ್ದು ಒಂದು ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಬಿಟ್ಟು ಅಥವಾ ಸಂಸ್ಕೃತಿಯಿಂದ ನೀವು ಭಾಷೆಯನ್ನು ತೆಗೆದರೆ ಆ ಸಂಸ್ಕೃತಿ ಅನಾಥ ಆಗ್ತದೆ, ಅದಕ್ಕೆ ಅರ್ಥ ಬರೋದಿಲ್ಲ. ಅದೇ ರೀತಿ ಭಾಷೆಯನ್ನು ನೀವು ಕೇವಲ ಭಾಷೆಗೆ ಮಾತ್ರ ಸೀಮಿತಗೊಳಿಸಿದರೆ, ನಮ್ಮ ದೈನಂದಿನ ಆಡುನುಡಿಗೆ, ದೈನಂದಿನ ವ್ಯವಹಾರಗಳಿಗೆ ಮಾತ್ರ ನಾವು ಭಾಷೆಯನ್ನು ಅಳವಡಿಸ್ಕೊಂಡ್ರೆ ನಾವು ಸಂಸ್ಕೃತಿನ ಮರೆತು ಬಿಡ್ತೀವಿ. ಯಾಕಂದರೆ ಸಂಸ್ಕೃತಿ ಬಿಟ್ಟು ಭಾಷೆ ಇಲ್ಲ, ಅಥವಾ ಭಾಷೆಯನ್ನು ಬಿಟ್ಟು ಸಂಸ್ಕೃತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಭಾಳ ಮುಖ್ಯ ಆಗ್ತದೆ. ನೀವು ಇತಿಹಾಸದ ವಿದ್ಯಾರ್ಥಿಗಳಾಗಿ ಡಿಗ್ರಿಯಲ್ಲಿ ಬಹುಶಃ ಓದ್ತಿರ್ಬೋದು. ಭಾರತ ಕಂಡ ಪ್ರಥಮ ಸಾಮ್ರಾಜ್ಯ ಅಂತ ಹೇಳಿದರೆ ಮೌರ್ಯರ ಸಾಮ್ರಾಜ್ಯ. ಮೌರ್ಯರ ಸಾಮ್ರಾಜ್ಯದಲ್ಲಿ ಯಾವ ಭಾಷೆ ಆಡಳಿತ ಭಾಷೆ ಆಗಿತ್ತು? ಮೌರ್ಯರ ಸಾಮ್ರಾಜ್ಯ ಕೇಂದ್ರ ಆಗಿಟ್ಕೊಂಡದ್ದು ಮಗಧ, ಈಗಿನ ಬಿಹಾರದ ಮಗಧ ಅನ್ನುವ ಏರಿಯಾದಲ್ಲಿ. ಅಲ್ಲಿ ಮಗಧಿ ಆವಾಗ ಸಂಸ್ಕೃತ, ಪ್ರಾಕೃತ, ಪಾಲಿ, ನಂತರ ಪಾಲಿ
ಬದಿಗೋಯ್ತು, ಪ್ರಾಕೃತನೂ ಬದಿಗೋಯ್ತು, ಸಂಸ್ಕೃತ ಗ್ರಂಥಗಳಿಗೆ ಮಾತ್ರ ಸೀಮಿತ ಆಯಿತು ಮುಂದಿನ ಅವಧಿಯಲ್ಲಿ. ಆ ಮಗಧಿ ಪ್ರಾಕೃತಿ ಅನ್ನುವಂಥದ್ದು ಅಂದರೆ ಸಾಮ್ರಾಜ್ಯದ ಸುತ್ತಮುತ್ತ ಸಾಮಾನ್ಯ ಜನರು ಆಡ್ತಾ ಇರುವ ಒಂದು ಭಾಷೆಯನ್ನು ಅಧಿಕಾರದ ಭಾಷೆಯನ್ನಾಗಿ, ಆಡಳಿತಗಾರ ಭಾಷೆಯನ್ನಾಗಿ ಬಳಸ್ಕೊಳ್ತಾರೆ. ಅದೇ ರೀತಿ ನೀವು ನಂತರ ಬಂದ ಯಾವುದೇ ಡೈನಾಸ್ಟಿಗಳಿರ್ಬೋದು, ಯಾವುದೇ ರಾಜವಂಶಗಳಿರ್ಬೋದು, ದೊಡ್ಡ ರಾಜವಂಶ ಗುಪ್ತರ ಕಾಲದಲ್ಲಿ ಸಂಸ್ಕೃತ ಮತ್ತೆ ಪುನಃ ಅಸ್ತಿತ್ವಕ್ಕೆ ಬರ್ತದೆ. ನಿಮ್ಮ ಕಾಳಿದಾಸನ ಶ್ರೇಷ್ಠ ಗ್ರಂಥಗಳೆಲ್ಲ ಸಂಸ್ಕೃತದಲ್ಲಿ ಯಾವಾಗ ಬರೀತವೆ ಅಥವಾ ಆ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ. ಕರ್ನಾಟಕದ ಮಟ್ಟಿಗೆ ಬಂದಾಗ ಮೊದಲ ಕನ್ನಡ ರಾಜಧಾನಿ ಅಥವಾ ರಾಜರು ಬನವಾಸಿಯ ಕದಂಬರು ಸಹ ಕನ್ನಡ ಮತ್ತು ಅಲ್ಲಿಯ ಸಂಸ್ಕೃತವನ್ನು ಅವರ ಆಡಳಿತ ಭಾಷೆ ಬಳಸ್ತಾ ಇದ್ದಾರೆ. ರಾಷ್ಟ್ರಕೂಟರ ಲೆವೆಲಿಗೆ ಬಂದಾಗ, ಆ ಹಂತಕ್ಕೆ ಬಂದಾಗ ನಮಗೆ ಕನ್ನಡವನ್ನು ಒಂದೊಂದು ಮುಖ್ಯವಾಗಿ ಆಡಳಿತ ಭಾಷೆಯಾಗಿ ಬಳಸಲಿಕ್ಕೆ ಮತ್ತು ಉಪಯೋಗಿಸಲಿಕ್ಕೆ ಆರಂಭವಾದ ಕಲ್ಪನೆಗಳು ನಮಗೆ ಐತಿಹ್ಯಗಳು ಸಾಕಷ್ಟು ಸಿಗ್ತವೆ. ಆ ಕಾರಣಕ್ಕಾಗಿಯೇ ನಿಮಗೆ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಬರ್ತದೆ, ಕಾವೇರಿಯಿಂದ ಹೊರಬ ಗೋದಾವರಿ ಮಿರ್ಪ ನಾಡದ ಕನ್ನಡದೊಳು ಅನ್ನುವಂಥದ್ದು. ಅಂದರೆ ಅಲ್ಲಿಂದ ಆ ಒಂದು ಸೀಮೆಯನ್ನು ಅವರು ಕೇವಲ ಕಾವೇರಿಯಿಂದ ಮತ್ತು ಗೋದಾವರಿ ಕೇವಲ ಸೀಮೆ ಮಾತ್ರ ಅಲ್ಲ, ಅದು ಬದುಕು. ಆ ನದಿಯಿಂದ ಈ ನದಿವರೆಗೆ, ದಕ್ಷಿಣದಿಂದ ಉತ್ತರದವರೆಗೆ ಇಷ್ಟು ದೊಡ್ಡ ಪ್ರದೇಶದಲ್ಲಿ ಕನ್ನಡ ಅನ್ನುವಂಥದ್ದು, ಅಲ್ಲಿ ಕೇವಲ ನೀವು ಮತ್ತೆ ಪುನಃ ಕನ್ನಡ ಅನ್ನೋ ಭಾಷೆ ಅನ್ನೋಂಥ ಅರ್ಥ ಮಾಡ್ಕೊಳ್ಳೋದಲ್ಲ, ಕನ್ನಡ ಒಂದು ಬದುಕು, ಒಂದು ಸಂಸ್ಕೃತಿ, ಒಂದು ಜೀವನ ಕ್ರಮ ಅಲ್ಲಿ ಇತ್ತು ಅನ್ನುವಂಥದ್ದು. ನಂತರ ಕನ್ನಡಿಗರ ಬಗ್ಗೆ ಸಾಕಷ್ಟು ಅತ್ಯುತ್ತಮವಾದ ಮಾತುಗಳನ್ನು ಹೇಳ್ತಾರೆ, ಕಲ್ಪನೆಗಳನ್ನು ಹೇಳ್ತಾರೆ. ಅದರ ಹೊರತಾಗಿ ಸಹ ನಾವು ಯಾಕೆ ಈ ಬಹುತ್ವದ ನೆಲೆಗಟ್ಟಿನಲ್ಲಿ ಒಂದು ಸಂಸ್ಕೃತಿಯನ್ನು ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದರೆ, ಇವತ್ತು ನಾವು ಬಹುಶಃ ಕರ್ನಾಟಕದಲ್ಲಿ 2011 ಸೆನ್ಸಸ್, ಕೊನೆಯ ಸೆನ್ಸಸ್ ನಮ್ಮಲ್ಲಿ ಆಗಿದ್ದು 2011 ಸೆನ್ಸಸ್. 2011 ಸೆನ್ಸಸ್ಸನ್ನು ತಗೊಂಡಾಗ ಶೇಕಡ 60ರಿಂದ 65% ಮಂದಿ ಮಾತ್ರ ಕನ್ನಡ ಮಾತೃಭಾಷೆ ಅಂತ ಹೇಳ್ಕೊಳ್ಳೋರು. 5% ಹೆಚ್ಚು ಕಮ್ಮಿ ಇರ್ಬೋದು. ಉಳಿದವರೆಲ್ಲ ಬೇರೆ ಬೇರೆ ಭಾಷೆಯವರು. ಆದರೆ ಬೇರೆ ಭಾಷೆಯವರು ಇದ್ದು ಸಹ ಅವರಿರುವುದು ಕರ್ನಾಟಕದಲ್ಲಿ, ಅವರಿರುವುದು ನಮ್ಮ ಮಂಗಳೂರಿನಲ್ಲಿ, ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಮೈಸೂರಿನಲ್ಲಿ, ನಮ್ಮ ಧಾರವಾಡದಲ್ಲಿ. ಕನ್ನಡ ಜೀವನ ಕ್ರಮವನ್ನು ಅವರು ತಮ್ಮ ಜೀವನ ಕ್ರಮವಾಗಿ ಅನುಸರಿಸ್ಕೊಳ್ತಾ ಇದ್ದಾರೆ, ಬಳಸ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ನಿಜವಾಗಿ ಅದು ಕನ್ನಡ ಸಂಸ್ಕೃತಿ, ಕನ್ನಡ ಬದುಕನ್ನು ಬದುಕ್ತಾ ಇದ್ದಾರೆ ಅಂತ ಅರ್ಥ. ಇದನ್ನು ನಾವು ಯಾವಾಗ ಬಿಟ್ಟು ಕೊಡ್ತೀವಿ, ಸ್ಯಾಕ್ರಿಫೈಸ್ ಮಾಡ್ತೀವಿ, ಆವಾಗ ನಮ್ಮ ಕನ್ನಡತನ ನಮ್ಮಲ್ಲಿ ಕಳೆದು ಹೋಗ್ತದೆ. ಅದನ್ನು ಪ್ರೊಫೆಸರ್ ಅಜಿತ್ ಪ್ರಸಾದ್ ಅವರು ಹೇಳಿದ್ದು ಅದನ್ನೇ, ಆ ಒಂದು ಹೆಮ್ಮೆ, ಆ ಒಂದು ಗರ್ವವನ್ನು ನಾವು ಬಿಟ್ಕೊಳ್ಬಾರ್ದು. ಅಲ್ಲಿವರೆಗೆ ನಾವು ಆಡಳಿತ ಭಾಷೆಯಾಗಿ ಒಂದಿಷ್ಟು ಇಂಗ್ಲೀಷ್ ಇರ್ಬೋದು, ಆಡಳಿತ ಭಾಷೆಯಾಗಿ ಅಥವಾ ವ್ಯಾವಹಾರಿಕ ಭಾಷೆಯಾಗಿ ಇಂಗ್ಲೀಷ್ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಭಾಷೆಯನ್ನು ನಾವು ಬಳಸ್ಕೊಳ್ಬೋದು. ಯಾಕಂದರೆ ಕನ್ನಡದಲ್ಲಿ ಸಹ ಪ್ರಾದೇಶಿಕತೆ ಎಷ್ಟು ವಿಭಿನ್ನ ಆಗಿದೆ ಅಂತ ಹೇಳಿದರೆ, ನೀವು ಮೈಸೂರಿನವ್ರು ಮಾತಾಡೋ ಕನ್ನಡ ಬೇರೆ, ಮಂಗಳೂರಿನವ್ರು ಮಾತಾಡೋ ಕನ್ನಡವೇ ಬೇರೆ, ಕುಂದಾಪುರದವ್ರು ಮಾತಾಡೋ ಕನ್ನಡ ಬೇರೆ, ಮಡಿಕೇರಿಯವ್ರು ಮಾತಾಡೋ ಕನ್ನಡ ಬೇರೆ, ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಬೇರೆ ಕನ್ನಡ ಬರ್ತದೆ. ಹಾಗಾದರೆ ಇವರೆಲ್ಲ ಕನ್ನಡ ಅಲ್ವಾ? ಹೌದು, ಕನ್ನಡ ಹೌದು. ಆದರೆ ಶಬ್ದಗಳಿಗೆ, ಮಾತುಗಳಿಗೆ, ಗಾದೆಗಳಿಗೆ ಬೇರೆ ಬೇರೆನೇ ಅರ್ಥ ಬರ್ತದೆ. ಆದರೆ ಎಲ್ಲದೂ ಸಹ ಕನ್ನಡ. ಅದೇ ರೀತಿ ನೀವು ಮಡಿಕೇರಿಗೆ ಹೋದರೆ ಕೊಡವ, ಅದು ಕರ್ನಾಟಕದ ವ್ಯಾಪ್ತಿಯೊಳಗೆ ಬರ್ತದೆ. ಮಂಗಳೂರಿಗೆ ಬಂದರೆ, ಉಡುಪಿಗೆ ಹೋದರೆ ತುಳು, ಇದು ಕನ್ನಡ ವ್ಯಾಪ್ತಿಗೆ ಬರ್ತದೆ. ಸ್ವಲ್ಪ ನೀವು ಕಾರವಾರ ಕಡೆ ಹೋದರೆ ಅಲ್ಲಿ ಕೊಂಕಣಿ, ಲಂಬಾಣಿ, ಇವೆಲ್ಲ ಕನ್ನಡದ ವ್ಯಾಪ್ತಿ ಒಳಗಡೆನೇ ಇರುವಂಥ ಭಾಷೆಗಳು. ಆದರೆ ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ನಾವು ಹೋಗಬೇಕಾಗತ್ತೆ. ಆ ಕಾರಣಕ್ಕಾಗಿ ಒಂದು ಸಂಸ್ಕೃತಿಯನ್ನು ಮತ್ತು ಒಂದು ಭಾಷೆಯನ್ನು ನಾವು ಯಾವತ್ತೂ ಬಹುತ್ವದ ನೆಲೆಗಟ್ಟಿನಲ್ಲೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ಆದರೆ ಎಲ್ಲೂ ಸಹ ನಮ್ಮ ಜಾಗೃತಿ ಮರಿಬಾರದು. ಇವತ್ತು ಆ ಜಾಗೃತಿ ನಾವು ಎಲ್ಲಿ ಮರಿತೀವಿ ಅಲ್ಲಿ ಆಪತ್ತು ಖಂಡಿತವಾಗಿ ಬರ್ತದೆ. ಮೈ ಡಿಯರ್ ಫ್ರೆಂಡ್ಸ್, ಮುಖ್ಯವಾಗಿ ನಮಗೆ ಇವತ್ತಿನ ತಂತ್ರಜ್ಞಾನಗಳಿಂದ, ಇವತ್ತಿನ ಸಂವಹನ ಮಾಧ್ಯಮಗಳಲ್ಲಿ ಆಗ್ತಿರುವ ಕ್ರಾಂತಿಗಳಿಂದ ನಮ್ಮ ಭಾಷೆಗೆ ಯಾವ ರೀತಿಯ ಹೊಡೆತ ಬೀಳ್ಬೋದು, ಯಾವ ರೀತಿಯ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಇವತ್ತು ಇಂಗ್ಲೀಷ್ನಲ್ಲಿ ಆ ಶಬ್ದಗಳು, ಇಲ್ಲದ ಶಬ್ದಗಳನ್ನೆಲ್ಲ ಹೇಗೆ ತಂತ್ರಜ್ಞಾನ ಸೃಷ್ಟಿ ಮಾಡ್ತಾ ಇದೆ. ತಂತ್ರಜ್ಞಾನ ಕೇವಲ ಉಪಕರಣಗಳನ್ನು ಮಾತ್ರ ಸೃಷ್ಟಿ ಮಾಡ್ತಾ ಇಲ್ಲ, ಇದ್ರ ಜೊತೆಗೆ ಒಂದು ಭಾಷೆನೂ ಸೃಷ್ಟಿ ಮಾಡ್ತಾ ಇದೆ, ಇದ್ರ ಜೊತೆಗೆ ಒಂದು ಸಂಸ್ಕೃತಿಯನ್ನು ಸೃಷ್ಟಿ ಮಾಡ್ತಾ ಇದೆ. ಇದು ನಾವು ತುಂಬ ಎಚ್ಚರದಿಂದ ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ. ಕನ್ನಡ ವಿದ್ಯಾರ್ಥಿಗಳಾಗಿ ಈ ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಒಂದು ಮೊಬೈಲ್ ನಾವು ತೊಗೊಂಡು ಬಂದರೆ ಮೊಬೈಲಿಗೆ ಕನ್ನಡ ಶಬ್ದ ನಾವೇನು ಹುಡುಕ್ಲಿಕ್ಕೆ ಆಗಿಲ್ಲ, ಹುಡುಕಿದ್ರೆ ಒಪ್ಪಿಗೆ ಅಲ್ಲ, ಮೊಬೈಲ್ನಾಗೆ ತೊಗೊಳ್ತೀವಿ. ಆದರೆ ಮೊಬೈಲ್ ಒಳಗಿಂದ ಬಂದ ನಂತರ ನಮ್ಮ ಸಂಸ್ಕೃತಿ ಎಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ, ನಮ್ಮ ಜನಜೀವನ ಬದುಕಿನ ಕ್ರಮಗಳು ಅಥವಾ ಬದುಕಿನ
ಏನು ಆಸಕ್ತಿಗಳು ಹೇಗೆ ಬದಲಾವಣೆ ಆಗಿದೆ ಅನ್ನೋದರ ಹಿನ್ನೆಲೆಯಲ್ಲಿ ನಾವು ತಂತ್ರಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು. ತಂತ್ರಜ್ಞಾನ ಬಿಟ್ಟು ನಾವು ಬದುಕಲಿಕ್ಕೆ ಆಗೋದಿಲ್ಲ, ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಎ ಟೆಕ್ನಾಲಜಿ ಬಂದ ನಂತರ ಸಹ ಇವತ್ತು ಅತ್ಯುತ್ತಮವಾದ ಟ್ರಾನ್ಸ್ಲೇಷನ್ಗಳನ್ನು ಇವತ್ತು ತಂತ್ರಜ್ಞಾನ ಕಡೆಯಿಂದ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಇವತ್ತು ಏನು ಲೇಖನಗಳನ್ನು ಬರೀಲಿಕ್ಕೆ ಆಗ್ತದೆ, ಮೂವಿಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಆದರೆ ಅವೆಲ್ಲನೂ ನಮ್ಮ ಭಾಷೆಯ, ನಮ್ಮ ಸಂಸ್ಕೃತಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಹೊಂದಾಣಿಕೆ ಮಾಡಿಕೊಂಡು ನಾವು ಬಳಸಬೇಕೇ ಹೊರತು ಅದನ್ನು ದೂರ ಇಟ್ಟು ನಾವು ಇಷ್ಟು ಮಾತ್ರ ಏನು ಚೌಕಟ್ಟಿನಲ್ಲಿ ಬದುಕ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಮರೀಲಿಕ್ಕೆ ಅಥವಾ ನಮ್ಮ ಸಂಸ್ಕೃತಿಯ ಕಳೆದು ಹೋಗಲಿಕ್ಕೆ ನಾವು ಕಾರಣ ಆಗ್ತೀವಿ. ಆ ಕಾರಣಕ್ಕಾಗಿ ಪ್ರತಿಯೊಂದನ್ನು ನಾವು ಅರ್ಥ ಮಾಡಿಕೊಂಡು ಪ್ರತಿಯೊಂದನ್ನು ನಾವು ನಮಗೆ ಹೇಗೆ ಅದನ್ನು ಬಳಸ್ಕೊಳ್ಬೋದು ಅನ್ನುವ ಪ್ರಜ್ಞೆ ಸಾಕಷ್ಟು ನಮ್ಮಲ್ಲಿ ಜಾಗೃತ ಇಟ್ಕೊಂಡು ಬದುಕಬೇಕಾದ ಒಂದು ಅಗತ್ಯ ಇದೆ. ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತೇನೆ. ಕನ್ನಡ ಪ್ರಜ್ಞೆ ಸದಾ ಜಾಗ್ರತೆ ಇರಲಿ ಅಂತ ನಾನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಿಗೆ ಕನ್ನಡ ವಿಭಾಗದ ಮೇಲೆ ನಿಡುಗಾಲದ ನಂಟು ಇದೆ. ಕನ್ನಡದ ಪ್ರತಿ ಕೆಲಸಗಳಲ್ಲೂ ವಿಶೇಷ ಪ್ರೋತ್ಸಾಹ ಮತ್ತು ಸಹಕಾರ ಕುಲಪತಿಗಳಿಂದ ದೊರಕಿದೆ. ವಿಶೇಷವಾಗಿ ಕುಲಪತಿಗಳ ಕನ್ನಡ ಮಾತುಗಳಿಗೆ ವಿಭಾಗದ ನಾವೆಲ್ಲರೂ ಯಾವತ್ತೂ ಕುತೂಹಲಿಗರಾಗಿದ್ದೇವೆ. ಸ್ಪಷ್ಟ, ನೇರ, ನಿಖರ ಮಾತಿನ ಕುಲಪತಿಗಳ ಸಾಮೀಪ್ಯದಿಂದ ವಿಭಾಗದಲ್ಲಿ ಅತ್ಯಂತ ಧೈರ್ಯದಿಂದ ನಿರಂತರ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಂವಹನದ ಮಾತ್ರವಲ್ಲ, ಎದೆಯ ದನಿಯ ಭಾಷೆ ಕನ್ನಡದ ಮೇಲೆ ಅತೀವ ಪ್ರೀತಿ ಕಾಳಜಿ ಹೊಂದಿರುವ ಕುಲಪತಿಗಳ ಮಾತಿಗೆ ಈಗ ವೇದಿಕೆ. ಎಲ್ಲ ಕಿರಿಯ ಸ್ನೇಹಿತರೆ, ನಮ್ಮ ವೇದಿಕೆಯಲ್ಲಿರುವಂಥ ಮುಖ್ಯ ಅತಿಥಿಗಳು ಪ್ರೊಫೆಸರ್ ಅಜಿತ್ ಪ್ರಸಾದ್ ಅವರು, ನಮ್ಮ ಗೌರವಾನ್ವಿತ ಕುಲಸಚಿವರು ರಾಜು ಮಗುವೀರ ಸರ್ ಅವರು, ಕುಲಸಚಿವ ಪರೀಕ್ಷಾಂಗ ದೇವೇಂದ್ರಪ್ಪ ಅವರು, ಹಣಕಾಸು ಅಧಿಕಾರಿಯಾಗಿರುವಂಥ ಆತ್ಮೀಯರು, ನನ್ನ ಆತ್ಮೀಯ ಡಾಕ್ಟರ್ ನಾಗಪ್ಪ ಮತ್ತು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು, ಹೆಸರು ಹೇಳ್ಬಿಟ್ಟು ತುಂಬ ಸಮಯ 5 ನಿಮಿಷದಲ್ಲಿ ಮುಗಿಸ್ಲಿಕ್ಕಿದೆ, ಅದಕ್ಕೆ ಬೇಗ ಹೇಳ್ಬಿಟ್ಟು, ಮತ್ತು ಕಿರಿಯ ಮಿತ್ರರೇ, ಈ ಇಬ್ಬರು, ಒಬ್ಬರು ಸಾಹಿತ್ಯದ ವಿದ್ಯಾರ್ಥಿ, ಇನ್ನೊಬ್ಬರು ಚರಿತ್ರೆ ವಿದ್ಯಾರ್ಥಿ. ಈ ಇಬ್ಬರು ಮಾತು ಆದಮೇಲೆ ನಮ್ಗೆ ಮಾತಾಡ್ಲಿಕ್ಕೆ ಅಂತ ಇದೆ, ಇಲ್ಲಿ ಏನು ಮಾತಾಡಲಿಕ್ಕಿಲ್ಲ. ಈ ಸೋಮಣ್ಣ ಸೋಮಣ್ಣರು ಯಾಕೆ ಹೇಳ್ತೀನಿ ಅಂತಂದರೆ, ಪ್ರಾಸ್ತಾವಿಕವಾಗಿ ಮಾತಾಡ್ತಾ 1956 ಸ್ವಲ್ಪ ಚಾರಿತ್ರಿಕ ಘಟನೆಗಳನ್ನು ಹೇಳ್ತಾ ಬಂದರು. ಆಮೇಲೆ ಅವ್ರ ಕತೆ ಕೇಳಿದ ಮೇಲೆ ನನಗೆ ನಮ್ಮ ಮುಖ್ಯ ಅತಿಥಿ ಪ್ರೊಫೆಸರ್ ಅಜಿತ್ ಪ್ರಸಾದ್ ಅವ್ರದ್ದು ಮಾತು ಕೇಳಿದೆ. ಚರಿತ್ರೆ ವಿದ್ಯಾರ್ಥಿ, ಮೂಲತಃ ಚರಿತ್ರೆ ವಿದ್ಯಾರ್ಥಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಅವರು ಹಿಸ್ಟ್ರಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ಫಿಂಗರ್ ಟಿಪ್ಸ್ನಲ್ಲಿ ಇಟ್ಕೊಂಡು ನಡೀತಾರೆ. ಅವರು ಏನು ಕೇಳಿದ್ರು ಅವ್ರಿಗೆ ಅದು ಗೊತ್ತಿದೆ, ಅದು ಭಾಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವ್ರ ಹತ್ರ ಹಿಸ್ಟ್ರಿ ಮಾತಾಡೋಕ್ಕೆ ನಮಗೆ ಭಯ ಇದೆ. ಸತ್ಯ ಹೇಳ್ತೀನಿ, ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ನನಗೆ ಭಯ ಇದೆ. ಎಲ್ಲರೂ ತಪ್ಪಾಗೋಗ್ಬಿಟ್ರೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಪ್ರಶ್ನೆ ಕೇಳಿ ನಾನು ತಪ್ಪು ಮಾಡಿಬಿಟ್ರೆ ಅಂತ ಒಂದು ಭಯ ನನಗಿದೆ. ಈ ಇಬ್ಬರು ಮಾತು ಕೇಳಿದ ಮೇಲೆ ನನಗೊಂದು ಸಣ್ಣ ಸಮಸ್ಯೆ ಇದೆ, ಅದನ್ನು ನೀವು ಪರಿಹಾರ ಮಾಡೋದು, ಮಕ್ಕಳು ಪರಿಹಾರ ಮಾಡೋದು. ನಾನು ಇವ್ರ ಹತ್ರ ಕೇಳ್ತಿಲ್ಲ, ಇವರೆಲ್ಲ ದೊಡ್ಡವರು, ಮತ್ತು ಮುಂದ್ಗಡೆ ಕೂತಿರೋರ ಹತ್ರ ಕೇಳ್ತಿಲ್ಲ, ಮಕ್ಕಳ ಹತ್ರ ಕೇಳಬೇಕು. ಸಣ್ಣ ಸಣ್ಣ ಸಮಸ್ಯೆಗಳು ಹೇಳಿ ಕೇಳಿ. ಇದು ಪ್ರೊಫೆಸರ್ ವಿವೇಕ್ ರೈ ವಿಚಾರ ವೇದಿಕೆ, ಒಂದು ವಿಚಾರ ಮಾಡೋಣ. ಈ ಇನ್ವಿಟೇಷನಲ್ಲಿ ಕನ್ನಡ ರಾಜ್ಯೋತ್ಸವ ಅಂತ ಬರ್ಕೊಂಡಿದ್ದೀರಿ, ಅದೆಲ್ಲ ಹಂಗೆ, ಅದು ಎಲ್ಲ ವರ್ಷದಿಂದಲೂ 56 ಹಂಗೆ ನಡೀತಿದೆ. ಸೋಮಣ್ಣವರೇ, ಇವರ ಲ್ಯಾಂಗ್ವೇಜ್ ಟೀಚರ್, ಪ್ಲೀಸ್ ಹೆಲ್ಪ್ ಮೀ. ಅದು ಸರ್ಕಾರವೂ ಹಂಗೆ ಮಾಡುತ್ತೆ. ಸರ್ಕಾರದ ಅಧಿಕೃತ ಇನ್ವಿಟೇಷನಲ್ಲೂ ಕನ್ನಡ ರಾಜ್ಯೋತ್ಸವ ಅಂತಿದೆ. ನಮ್ಮ ಸೋಮಣ್ಣವರು 56ರಲ್ಲಿ ಇದು ಉದಯವಾಯಿತು, ಈ ಭೂಭಾಗ ಉದಯವಾಯಿತು, ಒಂದು ಜಿಯೋಗ್ರಫಿ ಎಸ್ಟಾಬ್ಲಿಷ್ ಆಯಿತು, ಹಂಚಿ ಅರಿದು ಹೋಗಿದ್ದಂಥ ಭೌಗೋಳಿಕ ಪ್ರದೇಶವನ್ನು ನಾವು ಆಡಳಿತಾತ್ಮಕವಾಗಿ ಒಗ್ಗೂಡಿಸಿದ್ದೇವೆ ಅಂತ ನಮಗೆ ಕಥೆ ಹೇಳಿದ್ರು. ಭಾಳ ಚಂದದೊಂದು ಚರಿತ್ರೆ ಹೇಳಿದ್ರು. ಮಕ್ಕಳೇ, ನನ್ನೆಲ್ಲ ಕೆಲವು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಯನ್ನು ಈ ವಿಚಾರ ವೇದಿಕೆಯಲ್ಲಿಟ್ಟು ಇವತ್ತೆಲ್ಲ ನಾಳೆ ನಿಮ್ಮ ಮೇಸ್ಟ್ರುಗಳ ಜೊತೆ ಹಂಚ್ಕೊಳ್ಳಿ. ಕನ್ನಡ ರಾಜ್ಯೋತ್ಸವವೇ ಅದು ಕರ್ನಾಟಕದ ರಾಜ್ಯೋತ್ಸವವೇ? ಇದು ಸುಮ್ಮನೆ ಒಂದು ಸಣ್ಣ ಪ್ರಶ್ನೆ. ಇದು ಉತ್ಸವ, ರಾಜ್ಯದ ಉತ್ಸವ ಅಂತ ಅಂದರೆ ನಾವು ರಾಜ್ಯ ಎಮರ್ಜ್ ಆಯಿತು, ನೇಷನ್ ಎಮರ್ಜ್ ಆಯಿತು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು. ನೇಷನ್ ಅಂದರೆ ಏನು, ಅವ್ರ ಥರದ್ದು ಒಂದು ಭಿನ್ನವಾದ ಅಭಿಪ್ರಾಯ ನಮಗೂ ಇದೆ. ನೇಷನ್ ಅಂತಾರೆ ಏನಂದರೆ ಒಂದು ಭಿನ್ನವಾದ ಅಭಿಪ್ರಾಯ ಇದೆ. ಇದು ಕರ್ನಾಟಕದ ರಾಜ್ಯೋತ್ಸವ ಆದರೆ
ನಾವು ಪ್ರತಿ ನವೆಂಬರ್ 1ರಂದು ನಾವು ಮಾತ್ರ ತಪ್ಪಿ 3 ರನ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಫಾರ್ ದ ಸ್ಮಾಲ್ ಅರೇಂಜ್ಮೆಂಟ್ ದಟ್ ವಿ ಮೇಡ್. ಪ್ರತಿ ನವೆಂಬರ್ 1ರಂದು ನಾವು ಕರ್ನಾಟಕ ಎಮರ್ಜ್ ಆಗಿ ಹುಟ್ಟಿರೋದು ಅದರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದಕ್ಕೂ ಕನ್ನಡಕ್ಕೂ ಏನಾದರೂ ಸಂಬಂಧ ಇದೆಯೇ? ಸಣ್ಣ ಪ್ರಶ್ನೆ. ಕನ್ನಡ 2000 ಅಲ್ಲ. ಕನ್ನಡದ ಹೋರಾಟವನ್ನು ಮಾಡಿದವರು ನಮ್ಮವರಲ್ಲ, ಕನ್ನಡೇತರರು ಎಂದು ಚೆನ್ನಾಗಿ ಭಾಳ ಚೆನ್ನಾಗಿ ಹೇಳೋದು, ಖುಷಿ ಆಯ್ತು ನನಗೆ. ಅದಕ್ಕೊಂದು ಚರಿತ್ರೆ ಇದೆ. ಹಾಗಾದರೆ ನಾವು ಯಾವ ಕಾಲಕ್ಕೆ ಹೋಗಿ ಕನ್ನಡದ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು, ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಬೇಕು? ಇದು ಕರ್ನಾಟಕ ರಾಜ್ಯೋತ್ಸವ ಆದರೆ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿರೋದು 56ರಿಂದ ಇವತ್ತು 25ರ ತನಕ ಆಗಿರುವ ಮೇಲು ಕೀಳುಗಳು, ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ, ಮೇಲು ಕೀಳು ಕನ್ನಡ ಪದ ಅಲ್ಲ, ಸತಪಲ್ಲಿ ಆಗಿರುವಂಥ ಎಲ್ಲ ನಮ್ಮ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿ ಒಂದಷ್ಟು ಹೋರಾಟಗಳನ್ನೂ ಮಾಡ್ತಾ ಕನ್ನಡದ ಹೋರಾಟಗಳನ್ನೂ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಇಟ್ಸ್ ಅಬ್ಸಲ್ಯೂಟ್ಲಿ ಪೊಲಿಟಿಕಲ್. ಈ ರಾಜ್ಯೋತ್ಸವ ಕಾರ್ಯಕ್ರಮ ಬೇಸಿಕಲಿ ಒಂದು ರಾಜಕೀಯ ಚರ್ಚೆ ಆಗಬೇಕು ಅಂತ ನಂದು ಆಸೆ. ಇದು ಭಾಷೆಗೆ ಮಾತ್ರ ಮೀಸಲಾದದಲ್ಲ, ರಾಜಕೀಯ. ನಮ್ಮ ಮಕ್ಕಳು ಆಟ ಆಡ್ತಾ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಸುಮ್ಮನೆ ಬಂದು ಕತೆ ಹೇಳೋದು ನಾವು. ಎಷ್ಟು ಚಂದ ಇದೆ ನೋಡಿ ಇದು ಕೇಳಕ್ಕೆ. ಇಲ್ಲಿ ಮಾತ್ರ ಒಂದು ಬಂದ ತಕ್ಷಣ ಎದ್ದು ಗೌರವ ಕೊಡೋದು, ಇದೆಲ್ಲ ನಾವು ಸರ್ವ ಜನಾಂಗದ ಶಾಂತಿಯಿಂದ ಇದ್ದೀವಿ ಅಂತೆಲ್ಲ ಮಾತಾಡೋದು. ಆಮೇಲೆ ಎಲ್ಲ ಸಂಪದ್ಭರಿತವಾಗಿದೆ ಎಂದು ಅನ್ಎಂಪ್ಲಾಯ್ಮೆಂಟ್ ಅಂತ ಮಾತಾಡಿದ್ರು ಅವರು. ಎಲ್ಲವೂ ಚೆನ್ನಾಗಿಲ್ಲ. ಆ ಕಾಲಕ್ಕೆ ನಮಗೆ ಕನ್ನಡ ಓದೋರ್ಗೆ ಅನ್ಎಂಪ್ಲಾಯ್ಮೆಂಟ್ ಇತ್ತು, ಉದ್ಯೋಗ ಇಲ್ಲ ಅಂತ ಅಂದರೆ ಇಲ್ಲಿ ಶಾಂತಿ ಬರಬೇಕು. ಶಾಂತಿ ಅಂದರೆ ಯುದ್ಧರಹಿತ ಜಾಗ ಅಂತ ಅಲ್ಲ ಅದು. ಎಲ್ಲವೂ ಚೆನ್ನಾಗಿದ್ದು, ಎಲ್ಲವೂ ಸರಿಯಾಗಿದ್ದು, ಒಂದು ಸ್ಟೇಟ್ ಆಫ್ ಮೈಂಡನ್ನು ಕ್ರಿಯೇಟ್ ಮಾಡ್ತೀವಲ್ಲ, ಅದು ಶಾಂತಿ. ಆ ಶಾಂತಿಗೆ ಇನ್ನೂ ಡೆಫಿನೇಷನ್ ಇಲ್ಲ. ನನ್ನ ಪ್ರಾಬ್ಲಮ್ ಇಷ್ಟೇ ಮಕ್ಕಳೇ, ಕನ್ನಡವನ್ನು ನೀವು ಸೆಲೆಬ್ರೇಟ್ ಮಾಡ್ತೀರಿ ಅಂತಂದರೆ ಅದಕ್ಕೆ ಸಾಕಷ್ಟು ರೀಸನ್ಸ್ಗಳು, ಕಾರಣಗಳು ಬೇಕು. ಮತ್ತು ಅದನ್ನು ನವೆಂಬರ್ 1 ಅಂತ ಸೆಲೆಬ್ರೇಟ್ ಮಾಡಬೇಡಿ. ದಿನನಿತ್ಯ ನಿಮ್ಮ ಹೃದಯದಲ್ಲಿ, ನಮ್ಮ ರಾಜು ಸರ್ ಹೇಳ್ದಂಗೆ, ಅದನ್ನು ನೀವು ಯಾವತ್ತೂ ಸೆಲೆಬ್ರೇಟ್ ಮಾಡ್ತಾ ಹೋಗ್ಬೇಕು. ನಿಮ್ಮ ಮನಸ್ಸಿನಲ್ಲಿ ಜಾಗರೂಕತರಾಗಬೇಕು. ಕನ್ನಡ ಭಾಷೆಯನ್ನು ಹೆಂಗೆ ಬೇಕಾದರೂ ಬಳಸ್ಬೋದು. ಸಣ್ಣ ಸಣ್ಣ ಪತ್ರ ಬರೀತೀರಿ ನೀವು, ವಿದ್ಯಾರ್ಥಿ ನಾಯಕರೇ ಪತ್ರ ಬರೀತೀರಿ. ಇವತ್ತಿಗೂ ನನಗದು ಅರ್ಥನೇ ಆಗಲಿಲ್ಲ. ಅದರದ್ದು ತಾತ್ಪರ್ಯ, ಪತ್ರದ ತಾತ್ಪರ್ಯ ಏನು ಗೊತ್ತಿಲ್ಲ ನನಗೆ. ಪತ್ರ ಬರೆಯುವ ಶೈಲಿ ಗೊತ್ತಿಲ್ಲ. ಒಂದು ಒಳ್ಳೆ ವಾಕ್ಯ ರಚನೆ ಮಾಡೋಕ್ಕಾಗಿಲ್ಲ. ಎಲ್ಲಿ ಫುಲ್ ಸ್ಟಾಪ್ ಮಾಡಬೇಕು, ಪೂರ್ಣ ವಿರಾಮ ಮಾಡಬೇಕು, ಕಾಮ ಬಳಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಕನ್ನಡ ಉದ್ಧಾರ ಆಗೋದು ಹೆಂಗೆ ಕನ್ನಡ ಉದ್ಧಾರ ಆಗಬೇಕು? ಕನ್ನಡದ ಉತ್ಸವ ಹೆಂಗಿರಬೇಕು ಅಂತಂದರೆ, ಕನ್ನಡವನ್ನು ನೀವು ಹೃದಯದಲ್ಲಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಬೇಕು. ಆ ಥರದ ಸ್ಟೇಟಸ್ಗೆ ಬಂದಿದ್ದೇವೆ ಇಲ್ಲ. ನೀವು ಪ್ರಾಕ್ಟಿಕಲ್ ಆಗಿರಬೇಕು, ಇಂಗ್ಲೀಷನ್ನು ಕಲಿಬೇಕು ಅಂತಂದರು. ಯು ಅಂಡರ್ಸ್ಟ್ಯಾಂಡ್? ಬದಲಾವಣೆ ಆಗ್ತಾ ಇರುವ ಸಂದರ್ಭದಲ್ಲಿ ಎಲ್ಲ ಭಾಷೆಗಳ ಜೊತೆ ಹೋಗ್ಬೇಕು. ನಾಳೆ ಜರ್ಮನ್ ಕಲಿಬೇಕು, ಜರ್ಮನ್ ಈಗ ಭಾಳ ದೊಡ್ಡ ಫ್ರೆಂಚ್ ಕಲಿಬೇಕು. ಎಲ್ಲ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳು, ಇಂಟರ್ನ್ಯಾಷನಲ್ ಹೋಟೆಲ್ಗಳಲ್ಲಿ ನಿಮಗೆ ಫ್ರೆಂಚ್ ಮತ್ತು ಜರ್ಮನ್ ಕಲಿದಿದ್ದರೆ ನಿಮಗೆ ಇವತ್ತೇನು ಒಳ್ಳೆ ಉದ್ಯೋಗ ಏನು ಸಿಗೋದಿಲ್ಲ ದೊಡ್ಡ ದೊಡ್ಡ ಕಡೆ ಅಂತೆಲ್ಲ. ನಾವು ಸುಳ್ಳು ಎಲ್ಲ ಫ್ರೆಂಚ್ ಕಲಿಸ್ತಾ ಇದ್ದೀವಿ, ಜರ್ಮನ್ ಕಲಿಸ್ತಾ ಇದ್ದೀವಿ. ನನ್ನ ಪ್ರಶ್ನೆ ನಿಮ್ಮ ಮುಂದೆಗೆ ಇನ್ನೂ ಹಾಗೇ ಇದೆ. ಕನ್ನಡವನ್ನು ಸೆಲೆಬ್ರೇಟ್ ಮಾಡಬೇಕಾದ್ರೆ ಒಂದು 5 ರೀಸನ್ ಹಾಕೊಳ್ಳಿ. ನಾನು ಇವತ್ತು ಕನ್ನಡವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಈ ಬಟ್ಟೆ ಬಗ್ಗೆ, ಈ ಬಣ್ಣದ ಬಗ್ಗೆ ನಮ್ಮ ಪ್ರೊಫೆಸರ್ ಅಜಿತ್ ಅವ್ರ ಜೊತೆ ಮಾತಾಡ್ತಿದ್ದೆ ನಾನು. ಯಾಕೆ ನೀವು ಕನ್ನಡವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ? ಏನು ನಿಮ್ಮದು ಕನ್ನಡದ್ದು? ಏನಾಗಿದೆ ನಿಮಗೆ ಕನ್ನಡಕ್ಕೆ ಸೆಲೆಬ್ರೇಟ್ ಮಾಡೋಕ್ಕೆ? ಎಂತ ಮಾಡಿದ್ದೀರಿ ಕನ್ನಡಕ್ಕೆ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ? ಆಯಿತು, ಅದು ಬಿಟ್ಬಿಡಿ. ಇಲ್ಲ, ಹಂಗಾದರೆ ಕರ್ನಾಟಕವನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಎಂತ ಮಾಡಿದ್ದೀರಿ ನೀವು ವಿದ್ಯಾರ್ಥಿಗಳು? ಈ 18-20 ವರ್ಷದೊಳಗಡೆ ಎಂತ ಮಾಡಿದ್ದೀರಿ? ಅದು ಒಂದು ಕಲ್ಪನೆ ಇದೆಯೇ? 56ರಲ್ಲಿ ಮಾಡಿ ಪಾಪ ಕಷ್ಟಪಟ್ಟು ಹೋದರು. 73ಕ್ಕೆ ದೇವರಾಜ ಅರಸು ಬಂದರು, ಒಂದು ಹೊಸ ಹೆಸರು ಕೊಟ್ಟರು, ಮೈ ಜುಮ್ ಅಂತದ್ದು. ಆ ಥರದ ಪಾಲಿಟಿಕ್ಸ್ ಕೇಳಬೇಕು ಅಂತಂದರೆ ಸರ್, ಆ ಥರದ ಗಲಾಟೆಗಳನ್ನು ಕೇಳಿದ್ರೆ ನಮಗೆ ಮೈ ಇಲ್ಲ. ನೋಡಿ, ಒಂದು ತೀರ್ಮಾನ, ಮೈಸೂರು ಸಂಸ್ಥಾನ ಅಂತಿದ್ದದ್ದನ್ನು, ಸ್ಟೇಟ್ ಅಂತಿದ್ದದ್ದನ್ನು ಕರ್ನಾಟಕ ಮಾಡಿ ಒಂದು ಉದ್ಘಾಟನೆ ಮಾಡಿ ಅದೊಂದು ಘೋಷಣೆ ಮಾಡ್ತಾರಲ್ಲ, ಎಂಥ ಇಮೋಷ್ನಲ್ ಆದದ್ದು. ಒಂದು ಸಣ್ಣ ಘಟನೆ ಹೇಳ್ಬಿಟ್ಟು ನಿಮಗೆ ನಾನು ಮುಗಿಸ್ತಾನೆ, ಮಾತು ಮುಗಿಸ್ತಾನೆ. ಇದು ನಿಮ್ಮ ಚರ್ಚೆಗೆ ಅದು. ಯಾಕಂದರೆ ಇದು ಎರಡರಲ್ಲೂ ಬಹಳ ಅತ್ಯಂತ ಗಂಭೀರವಾದ ವಿಷಯ ಇದೆ. ಇದು ವಿಚಾರ ವೇದಿಕೆ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತೇನೆ. 80ರ ದಶಕ, ನನಗೆ ಬಹುಶಃ ನಾಗಪ್ಪ ನನ್ನ ಜೊತೆಗೆ ಇರಲಿಲ್ಲ ಆವಾಗ ಮಡಿಕೇರಿನಲ್ಲಿ. ಎಲ್ಲರಿಗೂ ಗೊತ್ತು, ತಾವೆಲ್ಲ ಓದ್ತಾ ಇರ್ತೀರಿ. ನಾನಂತೂ PUCನಲ್ಲಿ ಇದ್ದೆ ಅಂತ ತಿಳ್ಕೊಂಡು 80 PUC ಅಷ್ಟೇ. ದಿಢೀರಂತ ನಮ್ಮ ಕಾಲೇಜುಗಳನ್ನ ಬಂದ್ ಮಾಡಿಬಿಟ್ರು. ಒಂದು ಸಣ್ಣ ಘಟನೆ ಹೇಳಿ ಮುಗಿಸ್ತೇನೆ ನಾನು. ಎಲ್ಲ ಕಾಲೇಜುಗಳನ್ನ ಬಂದ್ ಮಾಡಿಬಿಟ್ರು. ನೀವು ಯಾರು ಹುಟ್ಟಿಲ್ಲ ಅಂತ ಇಟ್ಕೊಂಡ್ರಿ. ಜಯಶಂಕರ್ ಸರ್ ಹುಟ್ಟಿದ್ರೆ ಅವತ್ತು? ಓಕೆ, ಇದು ಓಕೆ, ನೀವಿದ್ರಿ ನಿಂತ್ಕೊಳ್ಳುತ್ತೆ. 80ರ ದಶಕದಲ್ಲಿ ದಿಢೀರಂತ ಕಾಲೇಜನ್ನು ಬಂದ್ ಮಾಡಿದ್ರು. ಮಡಿಕೇರಿನಲ್ಲಿ ಅದೆಲ್ಲ ಬಂದ್ ಮಾಡಿಬಿಟ್ರು. ನಮ್ಗೆ ಆಶ್ಚರ್ಯ ಆಯಿತು. ಮಳೆ ಬೇರೆ, ಚಳಿ ಬೇರೆ, ಕಾಲೇಜ್ ಬಂದ್ ಮಾಡಿದ್ರೆ ಎಲ್ಲಿಗೆ ಹೋಗೋದು?
ಪಾಠ ಗೀಟ ಇಲ್ಲ, ಇನ್ನು ಮನೆಗೆ ಹೋಗೋಕ್ಕಾಗತ್ತೆ, ಸುಮಾರು ದೂರದಲ್ಲಿ ಮನೆ, ನಡ್ಕೊಂಡು ಹೋಗೋಕ್ಕೂ ಆಗಲ್ಲ. ಅದು ಗೊತ್ತೇ ಆಗಲಿಲ್ಲ ನಮಗೆ. ಎಲ್ಲ 4-5 ದಿವಸ ಇಡೀ ಮಡಿಕೇರಿ ಬಂದ್ ಸರ್, ಮಡಿಕೇರಿ ಬಂದ್. ಏನು ಅಂತಂದರೆ ಎಲ್ಲ ಕಡೆ ಫ್ಲ್ಯಾಗ್ ಹಾಕಿದ್ದಾರೆ, ರಾಜ್ಕುಮಾರ್ ಬರ್ತಾರೆ ಅಂತ ಒಂದು ದೊಡ್ಡದು ಗೊತ್ತಾಯ್ತು. ನಮಗೆ ಅರ್ಥನೇ ಆಗ್ತಿರ್ಲಿಲ್ಲ. ರಾಜ್ಕುಮಾರಲ್ಲಿ ಗೊತ್ತಿತ್ತು, ಸಿನಿಮಾ ಎಲ್ಲ ನೋಡಿದ್ವಿ ಆವಾಗ. ನಮಗೆ ರಾಜ್ಕುಮಾರ್ ಬರ್ತಾನೆ ಅಂದರೆ ಆಶ್ಚರ್ಯ. ಸೊ ಎಲ್ಲ ಕಾಲೇಜಿಂದ ಬಿಟ್ಟು ಬಂದ್ ಮಾಡಿ ಹೊರಗಡೆ ಬಂದ್ವಿ. ಉತ್ತರ ಸಿಕ್ಕಿಲ್ಲ ನನಗೆ ಅಲ್ಲಿ ತನಕ. ರಾಜ್ಕುಮಾರು ಬಂದಿಲ್ಲ, ಉತ್ತರ ಸಿಕ್ಕಿಲ್ಲ. ಪದವಿ ಕಾಲೇಜಿಗೆ ಬಂದಾಗ ಸ್ವಲ್ಪ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಕೇಳಿದಾಗ ಯಾಕೆ ಹಿಂಗಾಯಿತು ಅಂತ ಕೇಳಿದಾಗ, ನಿಮಗೆ ಗೊತ್ತಿಲ್ಲ, ಇದು ಗೋಕಾಕ್ ಚಳವಳಿಯ ಭಾಗ. ನಮಗೆ ಆಶ್ಚರ್ಯ, ಇದು ಗೋಕಾಕ್ ಚಳವಳಿ ಭಾಗ ಅಂದ್ರೆ ಎಂತ? ಇದು ಭಾಷೆಗೆ ಸಂಬಂಧಪಟ್ಟದ್ದು, ನಿಮಗೆಲ್ಲ ಅರ್ಥ ಆಗೋದಿಲ್ಲ ಅಂತಾಯ್ತು. ಅಷ್ಟರೊಟ್ಟಿಗೆ ಕೊಡಗು ಜಿಲ್ಲೆಯಲ್ಲಿ ಕೊಡವ ಭಾಷೆ ಮುಖ್ಯ. ನೀವು ನಾಳೆ ಅಡ್ಮಿಷನ್ ಬೇಕು ಅಂತಂದರೆ ಕೊಡವ ಮಾತಾಡಬೇಕು, ಕೊಡೋದು ಭಾಷೆ ಗೊತ್ತಿರಬೇಕು ನಿಮಗೆ ಅಂತ ಲಿಬರೇಷನ್ ಆಫ್ ವಾರಿಯರ್ಸ್ ಆಫ್ ಕೊಡಗು ಅಂತ ಒಂದು ಚಳವಳಿ ಶುರುವಾಗಿತ್ತು. ಆ ಚಳವಳಿ ಎಲ್ಲ ಕೊಡಗು ಭಾಷೆ ಕಲಿಬೇಕು ಅಂತಿತ್ತು. ಅಲ್ಲಿ ನೋಡಿದ್ರೆ ತಮಿಳಿಯನ್ಸ್ ಇದ್ದಾರೆ, ಮಲಯಾಳೀಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಕನ್ನಡ ಬಿಟ್ಟು ಇದು ಕಲಿಬೇಕು ಅಂತಾಯ್ತು. ಆಮೇಲೆ ಗೋಕಾಕ್ ಬಂತು. ಎಂಥ ಸಂಘರ್ಷ ಏರ್ಪಟ್ಟಿತ್ತು ಅಂತಂದರೆ, ಆಮೇಲೆ ಮುಗಿದೋಯ್ತು. ನಿಮ್ಗೆ ನೆನಪಿರಬೇಕು ಮಕ್ಕಳೇ, ಅದೆಷ್ಟು ಜನರಿಗೆ ಗೋಕಾಕ್ ಚಳವಳಿ ಗೊತ್ತಾ ಮಕ್ಕಳೇ? ಕೈ ಎತ್ತಿ ಒಂಚೂರು. ಗೋಕಾಕ್ ಚಳವಳಿ ಪರಿಚಯ ಇರೋರು ಕೈ ಎತ್ತಿ ಮಕ್ಕಳೇ. ಬಿಟ್ಬಿಡಿ, ನಮ್ಮ ಕನ್ನಡ ಉದ್ಧಾರ ಆಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವುದೋ ಇಲ್ಲಿ ಬಂದ್ರಲ್ಲ ಇವಾಗ, ನೀವೆಲ್ಲ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಯಾವುದೋ ಈ ಪ್ರೈವೇಟ್ ಕಾಲೇಜವರು ಹೇಳಿದ್ರು ಅಂತ ಅಂದ್ಬಿಟ್ಟು, ಪ್ರೈವೇಟ್ ಕಾಲೇಜವರು ಸ್ಕೂಲ್ ಅವರು ಹೇಳಿದ್ರು ಅಂತ ಅಂದ್ಬಿಟ್ಟು ಇಡೀ ಗೋಕಾಕ್ ಚಳವಳಿಯನ್ನೇ ನಿರ್ನಾಮ ಮಾಡಿಬಿಟ್ರು. ಸೋಮಣ್ಣ, ತಪ್ಪಾದರೆ ಕ್ಷಮಿಸಿ, ಯಾಕಂದ್ರೆ ಯು ಪ್ಲೀಸ್ ಕರೆಕ್ಟ್ ಮೀ. ಇಷ್ಟು ಚರಿತ್ರೆ ಮೇಸ್ಟ್ರು ಇಲ್ಲಿದ್ದಾರೆ, ಹಾಗಾಗಿ ನನಗೇನು ಪ್ರಾಬ್ಲಮ್ ಇಲ್ಲ, ತಪ್ಪಾದರೆ ಕ್ಷಮಿಸಿ ಸರ್. ಪ್ರೈವೇಟ್ ಕಾಲೇಜವರು ಸರ್ಕಾರಕ್ಕೆ ಅಪೀಲ್ ಮಾಡಿದ್ರು ಅಂತೇಳಿ ಕನ್ನಡ ಭಾಷಾ ಮಾಧ್ಯಮ ಏನಿತ್ತು ಅದು ಕಂಪಲ್ಸರಿ ಲ್ಯಾಂಗ್ವೇಜ್ ಮಾಡಬೇಕು, ಪ್ರತಿಯೊಬ್ಬರು ಓದಬೇಕು ಅಂತ ಒಂದು ಕಾನೂನು ಏನಿತ್ತು ಅದನ್ನು ಆವಾಗಲೇ ನಿಲ್ಲಿಸ್ಬಿಟ್ರು. 80-82ರ ದಶಕಕ್ಕೆ ಮುಗಿತು. ಅವತ್ತಿಗೆ ಕನ್ನಡ ನಿರ್ನಾಮ ಆಯಿತು. ಯಾವಾಗ ಖಾಸಗಿ ಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ ಈ ಸರ್ಕಾರ ಈ ರೆಡ್ ಕಾರ್ಪೆಟ್ ಹಾಸ್ಕೊಡ್ತೋ, ಇವತ್ತು ಇದನ್ನು ನೇರವಾಗಿ ಸರ್ಕಾರದ ವಿಷಯಕ್ಕೆ ಹೇಳ್ತೀನಿ ನಾನು, ಯಾವಾಗ ರೆಡ್ ಕಾರ್ಪೆಟ್ ಹಾಸ್ಕೊಡ್ತೋ ಅವತ್ತೇ ಕನ್ನಡದ ಉತ್ಸವದ ಏನು ಆ ಉತ್ಸವ ಏನದು ಅಬ್ಸಲ್ಯೂಟ್ಲಿ ಡೆಸ್ಟ್ರಾಯ್ ಆಯಿತು. ಅವತ್ತು ಏನಾದರೂ ಗೋಕಾಕ್ ಚಳವಳಿಯ ಭಾಗವಾಗಿ, ಅದು ಅರ್ಥ ಆದದ್ದು ನಮಗೆ ಪದವಿಗೆ ಬಂದಾಗ ಮತ್ತು ಕ್ಯಾಂಪಸ್ಗೆ ಬಂದಾಗ, ಗೋಕಾಕ್ ಚಳವಳಿಯ ಭಾಗವಾಗಿ ಕನ್ನಡವನ್ನು ಕಂಪಲ್ಸರಿ ಲ್ಯಾಂಗ್ವೇಜ್ ಆಗಿ ಕಲಿಬೇಕು ಅಂತ ಒಂದು ನೀತಿ ಮಾಡಿದ್ದಿದ್ರೆ ಈ ಕನ್ನಡ ಉತ್ಸವದ ಒಂದು ಸೆಲೆಬ್ರೇಷನಲ್ಲಿ ನಾವೆಲ್ಲ ಭಾಗ ಆಗ್ಬೋದಿತ್ತು. ಏನಾದರೂ ನನಗೆ ಗೊತ್ತಿರುವಂಗೆ ನನ್ನ ಸೀಮಿತ ನಾಲೆಡ್ಜ್ನಲ್ಲಿ ನಾವು ಅವತ್ತೇ ಒಂದು ರಾಜಕೀಯವಾದ ಹೊಡೆತಕ್ಕೆ ಸಿಕ್ಕಿ ಕನ್ನಡವನ್ನು ಏನೋ ಪ್ರಾಬ್ಲಮ್, ಡೋಂಟ್ ವರಿ, ಕೋರ್ಟ್ಗೆ ಹೋದ್ರು ಪ್ರೈವೇಟ್ ಅವರು ಅಂತ ಹೇಳಿದ್ರು ಕೋರ್ಟ್ ಹೇಳಿದ್ರು ಅಂತಂದ್ಬಿಟ್ಟು ಇಂಗ್ಲೀಷ್ ಮಾಧ್ಯಮಕ್ಕೆ ಅವಕಾಶ ಯಾವಾಗ ಕೊಟ್ಟುವೆ ಅವತ್ತೇ ನಮ್ಮ ಉತ್ಸವಕ್ಕೆ ಕೊನೆ ಆಯಿತು. ಹಾಗಾದರೆ ಭಾಷೆಯನ್ನು ನೀವು ಸೆಲೆಬ್ರೇಟ್ ಮಾಡೋಕ್ಕೆ ಕಾರಣ ಇದೆಯೇ ಸರ್? ಮತ್ತೆ ಹೇಳಿದ್ರು ಹೋರಾಟಗಾರರು, ಕನ್ನಡ ಹೋರಾಟಗಾರರು XYZ ಅಂತ ಸುಮಾರು ಇದ್ದಾವೆ, ನಮ್ಮಲ್ಲಿದ್ದಾವೆ ಸುಮಾರು ಕನ್ನಡ ಹೋರಾಟಗಾರರು. ಅವರು ವರ್ಷಕ್ಕೊಂದ್ಸರಿ ಅಪಿಯರ್ ಆಗಿ ಆಮೇಲೆ ನಮ್ಮೆಲ್ಲ ಏನೋ ಆಗುತ್ತೆ. ಇದು ಈ ನವಂಬರ್ ಬಂದಾಗ ಇದು ನೋಡಿ, ಇನ್ನೊಂದು ಬಣ್ಣದ್ದು ಇದೆಲ್ಲ ಮಾಡಿ ದಪ್ಪೆಲ್ಲ ಮಾಡಿ ಎಲ್ಲ ಮಾಡಿ ಆಯಿತು 1 ವರ್ಷ. ಆಮೇಲೆ ನೆಕ್ಸ್ಟ್ ನವಂಬರ್ಗೆ ಕಾಯ್ಬೇಕಷ್ಟೇ. ಆಮೇಲೆ ಕನ್ನಡದವ್ರಿಗೆ ಏನು ಸಂಬಂಧನೂ ಇಲ್ಲ. ಕರ್ನಾಟಕ ರಾಜ್ಯೋತ್ಸವವನ್ನು ನೀವು ಮಾಡ್ತೀರಿ ಅಂತಂದರೆ ಮಕ್ಕಳೇ, ಈ ಕರ್ನಾಟಕದ ಭೂ ಪ್ರದೇಶ ಇದೆ. ಎಷ್ಟು ಜಿಲ್ಲೆ ಇದೆ ಮಕ್ಕಳೇ ಕರ್ನಾಟಕದೊಳಗಡೆ? ಎಷ್ಟು ಜಿಲ್ಲೆ ಇದೆ? ಹಾಂ, ಧೈರ್ಯದಲ್ಲಿ ಹೇಳಪ್ಪ ರಾಜ್ಕುಮಾರ್, ಆಯ್ತಪ್ಪ ಮೇಲೆ ಇದ್ದರು, ಪ್ಲೀಸ್ ಗಿವ್ ಮಿ ದಟ್ ರೋಸ್. ಯಾರದು? 35, 36, 37 ಆಯ್ತಪ್ಪ ದದ್ದೆ. ಮತ್ತೆಲ್ಲಿ ಸುಮ್ಮನೆ ಬಣ್ಣ ಹಾಕ್ಕೊಂಡು ನಾವು ಸೆಲೆಬ್ರೇಟ್ ಮಾಡಿದ್ರೆ ಎನಿ ಸೆನ್ಸ್ ದಟ್ ವಿ ಮೇಕ್? ನಮ್ಮ ಕರ್ನಾಟಕದೊಳಗಡೆ ಎಷ್ಟು ಜಿಲ್ಲೆಗಳಿದ್ದಾವೆ ಅಂತ ಅದ್ಭುತವಾದ ಮಾತು ಹೇಳಿದ್ರು. ಎಲ್ಲೆಲ್ಲ ಭಾಷೆಗಳನ್ನು ಮಾತಾಡಿದ್ರು. ಉತ್ತರ ಕನ್ನಡದಲ್ಲಿ ಹಂಗಿದೆ, ಕೊಂಕಣಿ ಭಾಷೆ ಮಾತಾಡ್ತಾರೆ, ಅಲ್ಲಿ ಮಡಿಕೇರಿಯಲ್ಲಿ ಹಿಂಗೆ ಮಾತಾಡ್ತಾರೆ. ಈ ರಾಜೇಶ್ವರಂದು ಅರ್ಧ ಚಿತ್ರವನ್ನು ನಮಗೆ ಕೊಟ್ಟರು. ನಮ್ಮ ಜಿಲ್ಲೆಗಳೇ ಗೊತ್ತಿಲ್ಲ. 25, 30, 36 ಎದರಪ್ಪ ನೀನು ಹೇಳಪ್ಪ ರಾಜ್ಕುಮಾರ, ಇಂಗ್ಲೀಷ್ ಪ್ಲೀಸ್ ಗೆಟ ಹೇಳಿ ನೋಡು. ಎಷ್ಟು ಜಿಲ್ಲೆ ಇದೆ ಹೇಳಪ್ಪ, ಎಲ್ಲರಿಗೂ ಹೇಳ್ಕೊಡಪ್ಪ. 31 ಹೌದಾ ಸರ್? 31 ಜಿಲ್ಲೆ ಇದೆಯಾ ಸರ್? ಹಾಂ, ಅಟ್ಲೀಸ್ಟ್ ಆಲ್ಫಬೆಟಿಕಲ್ ವೈಸ್ ಯಾವ್ಯಾವ ಜಿಲ್ಲೆಗಳಿದ್ದಾವೆ ಅಂತ ಒಂದು ಸಣ್ಣ ಪ್ಲ್ಯಾನ್ ಮಾಡ್ಕೊಳಪ್ಪ. ಇಂಗ್ಲೀಷ್ ಅಲ್ತಾನೆ, ಇಂಗ್ಲೀಷ್ ತಾನೆ, ಸ್ವಲ್ಪ ನೋಡ್ಬಿಟ್ಟು ಬರ ಅಂತ ಹೇಳಿ ಒಂದು 31 ಜಿಲ್ಲೆ. ಇತ್ತೀಚೆಗೆ ಯಾವ ಜಿಲ್ಲೆಯನ್ನು ಸೇರಿಸಿದ್ವಿ? ಅಟ್ಲೀಸ್ಟ್ ಸ್ವಲ್ಪ ರಾಜಕೀಯವಾದ ನಾಲೆಡ್ಜ್ ಬೇಕಲ್ಲ ನಮಗೆ. ಇಲ್ಲರಿ ಕನ್ನಡದ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ಕರ್ನಾಟಕ ರಾಜ್ಯೋತ್ಸವ ಆಗಬೇಕು ಅಂತಂದರೆ ಕರ್ನಾಟಕದಲ್ಲಿ ಆಗ್ತಿರುವ ಎಲ್ಲ ಬೆಳವಣಿಗೆಗಳನ್ನು ಮಾಡಬೇಕು. ಈ ಜಾತಿ ಸಮೀಕ್ಷೆ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ನಾವೇನು ಜಾತಿ ಸಮೀಕ್ಷೆ ಮಾಡ್ತಾ ಇದ್ದೀವಿ, ಇದು
ಭಾಷೆ ಮೇಲೊಂದು ಸಮೀಕ್ಷೆ ಆದರೆ ಒಳ್ಳೇದು, ಎಷ್ಟು ಜನ ಮಾತಾಡ್ತಾರೆ ಅಂತ, ಮತ್ತು ಯಾರು ಕನ್ನಡ ಮಾತಾಡ್ತಾರೆ, ಎಂತ ಕನ್ನಡ ಮಾತಾಡ್ತಾರೆ ಒಂದು ಸಮೀಕ್ಷೆ ನಡೆದ್ರು ನಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಕ್ಕಳೇ, ಈ ಪ್ರಶ್ನೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾವು ಕೂಡ ಅದನ್ನೇ ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವ, ಕನ್ನಡ ಮತ್ತು ರಾಜ್ಯ ಎರಡು, ಐ ಡೋಂಟ್ ಥಿಂಕ್ ದಟ್ ದೇ ಗೋ ಟುಗೆದರ್. ಆಮೇಲೆ ಇನ್ನೂ ಹಂಗೆ ಇದೆ. ಇವೆಲ್ಲ ಮಾತಾಡಿ ಯಾಕೆ ಹೇಳಿದೆ ಅಂತಂದರೆ, ಇದು ವೈಚಾರಿಕತೆಯ ವಿಭಾಗ. ವಿಚಾರ ಇಲ್ಲಿ ಮಿಂದು ಬರಲಿ. ಸುಮ್ಮನೆ ಬ್ಲೈಂಡ್ ಆಗಿ ಕಣ್ಮುಚ್ಕೊಂಡು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಆಗೋದು ಬೇಡ. ನಮ್ಮೊಳಗಡೆ ಆತ್ಮ ಪರಿಶೋಧನೆ ಮಾಡಬೇಕಾದಂಥ ಸುಮಾರು ಕೆಲಸಗಳಿದ್ದಾವೆ. ನಾನು ಈ ವಿಭಾಗಕ್ಕೆ ಬರಲಿಕ್ಕೆ, ನಾನು ಮತ್ತು ನಮ್ಮ ತಂಡ ಈ ವಿಭಾಗಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಧ್ಯಕ್ಷರು, ಸ್ನೇಹಿತರು, ವಿಭಾಗದ ಎಲ್ಲ ಸ್ನೇಹಿತರಿಗೆ, ವಿದ್ಯಾರ್ಥಿ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳಿ, ತಮ್ಮದು ಇನ್ನೂ ಚರ್ಚೆ ನಡೀತಿರ್ತದೆ. ಚರ್ಚೆ ಇದೆಯಾ ಪ್ರಸಾದ್ ಸರ್ ಜೊತೆಗೆ? ಚರ್ಚೆ ಇದೆಯಾ? ನಮಗೆ ನೀವೆಲ್ಲ ಅವಕಾಶ ಕೊಟ್ಟರೆ, ನಾವು ನಮ್ಮದೊಂದು ಮೀಟಿಂಗ್ ಇದೆ 12ವರೆಗೆ, 12 ಗಂಟೆಗೆ ಹೋಗ್ಬೇಕಾಗಿತ್ತು. ಬರ್ತೀನಿ. ನನ್ನ ಹಾಡುಗಳು ತಾವು ಹಾಡು ಹೇಳಿ, ಚೆನ್ನಾಗಿ ಹಾಡಿ, ಪ್ರೊನೌನ್ಸಿಯೇಷನ್ ಚೆನ್ನಾಗಬೇಕು. ಇದು ಏನಿದು ಕನ್ನಡದ ಗೀತೆ ಇದೆ ಅಲ್ಲ, ಜೈ ಭಾರತ ಜನನೀಯ ತನು ಜಾತೆ, ಇದಕ್ಕೆ ಒಂದು ಲಯ ಇದೆ. ಇದು ಸುಮ್ಮನೆ ಅದನ್ನು ಕುಯ್ ಅಂತಂದ್ರೆ ಮಾಡೋಕ್ಕಾಗಲ್ಲ. ಅದು ಬೇಜಾರು ಮಾಡ್ಕೊಳ್ಳೋದು, ನಮ್ಮ ಹೆಣ್ಮಕ್ಳು ಬೇಜಾರು ಮಾಡ್ಕೊಳ್ಳಿ. ಬಟ್ ದೇರ್ ಇಸ್ ಅ ಗುಡ್ ಸಿಂಗರ್. ಅದು ಕೇಳಿದ್ರೆ ನಮ್ಮದು ಏನಾಗಬೇಕು, ಅದು ರೋಮಗಳೆಲ್ಲ ಮೆದ್ದೆದ್ದು ಜನಗಣ ನಾವು ಹೇಳುವಾಗ ನಮ್ಗೆ ಹೆಂಗೆ ಅನ್ನಿಸ್ತದೆ, ಕಣ್ಣಲ್ಲೆಲ್ಲ ನೀರು ಬರೋದಿಲ್ಲ ಮಕ್ಕಳೇ. ರಾಷ್ಟ್ರಗೀತೆ ಆಡೋದು ಹೆಂಗಾಗುತ್ತೆ ನಿಮಗೆ? ಹಂಗೆ ನಮ್ಮದು ರಾಜ್ಯಕ್ಕೆ ಚೆನ್ನಾಗಿದೆ. ಅದು ರಾಷ್ಟ್ರ ಮತ್ತು ರಾಜ್ಯ ಒಟ್ಟಿಗೇ ಹೋಗಬೇಕಾದ, ಎರಡು ಬೇರೆ ಬೇರೆ ಹೋಗೋಕೆ ಆಗೋದೇನಿಲ್ಲ. ಒಂದಿಲ್ಲದೆ ಇನ್ನೊಂದು ಇರೋಕ್ಕಾಗೋದೇ ಇಲ್ಲ. ಹಂಗಾಗಿ ಒಂದು ಒಳ್ಳೆ ರೀತಿಯಾದ ಒಂದು ಪ್ರೆಸೆಂಟೇಷನ್ ಆಗಲಿಕ್ಕೆ ಒಂದು ಪ್ರಯತ್ನ ಪಡಿ. ಅದು ಕೂಡ ಕನ್ನಡಕ್ಕೆ ಒಂದು ಕೊಡುಗೆ ಅಂತ ನಾನು ತಿಳ್ಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಕೊನೆಗೆ ರಾಜ್ಯೋತ್ಸವದ, ಕನ್ನಡ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಹಣಕಾಸು ಅಧಿಕಾರಿಗಳು, ಪರೀಕ್ಷಾಂಗ ಕುಲಸಚಿವರು ಮತ್ತು ವಿಭಾಗದ ಅಧ್ಯಕ್ಷರು ಶುಭಾಶಯಗಳನ್ನು ಮೌನದ ಮೂಲಕ ಕೋರಿದ್ದಾರೆ. ಈ ಕಾರ್ಯಕ್ರಮದ ಕೊನೆಗೆ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಲಿದ್ದಾರೆ ವಿಭಾಗ ಅಧ್ಯಾಪಕರು, ಕವಿಗಳು, ಗುರುಗಳು ಆಗಿರುವ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅವರು. ಬಹುಭಾಷೆ, ಬಹು ಸಂಸ್ಕೃತಿಯ ಈ ನೆಲದಲ್ಲಿ ನಾವೆಲ್ಲ ಕನ್ನಡವನ್ನು ಬದುಕಿದವರು, ಕನ್ನಡಿಗರು ಅನ್ನುವ ಅಭಿಮಾನವನ್ನು ತೋರಿದವರು. ನಮ್ಮಲ್ಲಿ ಒಂದೇ ಮಾತು, ಏಕೀಕರಣದ ಸಂದರ್ಭದಲ್ಲಿ ಈ ಕರುನಾಡು, ಈ ಕರಾವಳಿಯ ಭಾಗ ಕೂಡ, ಅದು KB ಜಿನರಾಜ ಹೆಗಡೆಯವರು, ಅವರು ಮೂಲತಃ ತುಳುವರು. ತುಳುವ ಮಹಾಸಭಾದ ಪ್ರತಿನಿಧಿಯಾಗಿ ಭಾಷಾವಾರು ಪ್ರಾಂತ್ಯರಚನೆಯ ಸಂದರ್ಭದಲ್ಲಿ ಅವರು ಪ್ರಾಂತ್ಯರಚನೆಯ ಸಭೆಯಲ್ಲಿ ಭಾಗವಹಿಸಿದರು. ಅಲ್ಲಿ ಅವರು ಉಳಿದವರ ಜೊತೆ ಮಾತಾಡಿದ ಬಳಿಕ ತುಳು ಕೂಡ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಬೆಂಬಲ ಇದೆ ಅಂತ ತೋರಿಸಿದವರು. ಆ ದಿನದಿಂದ ತುಳು ಮತ್ತು ಕನ್ನಡಕ್ಕೆ ಒಂದು ಅವಿನಾಭಾವ ಸಂಬಂಧ ಈ ಮಣ್ಣಿನಲ್ಲಿ ಏರ್ಪಟ್ಟಿದೆ. ಅಂದರೆ ಕರಾವಳಿಯ ಈ ಮಣ್ಣು, ಅದು ತುಳು ಇರ್ಬೋದು, ಕೊಂಕಣಿಗರಿರ್ಬೋದು, ಬ್ಯಾರಿಗಳಿರ್ಬೋದು, ನಾವೆಲ್ಲ ಕನ್ನಡಿಗರು ಅಂತಲೇ ಸಂಭ್ರಮಿಸಿದ್ದು. ಅಂತಹ ಒಂದು ನೆಲದಲ್ಲಿ ಇವತ್ತು ಕನ್ನಡದ ರಾಜ್ಯೋತ್ಸವವನ್ನು, ಬಹಳ ಕರ್ನಾಟಕ ಮತ್ತು ಕನ್ನಡ ಅದರ ರಾಜ್ಯೋತ್ಸವವನ್ನು ನಾವು ಇವತ್ತು ಇಲ್ಲಿ ಬಹಳ ಸಂಭ್ರಮದಿಂದ ಆಚರಿಸಿದ್ದೇವೆ. ಬಹಳ ಮಹತ್ವದ ಹೊಸ ಬಗೆಯ ವಿಚಾರಗಳು ಇಲ್ಲಿ ಮೂಡಿವೆ. ನಮ್ಮ ಸನ್ಮಾನ್ಯ ಕುಲಪತಿಗಳು ಅವರು ಈ ಕಾರ್ಯಕ್ರಮಕ್ಕೆ ಬಂದು, ಇಂಥ ಕಾರ್ಯಕ್ರಮಗಳು ನಿರಂತರ ನಿತ್ಯೋತ್ಸವ ಆಗಬೇಕು ಕನ್ನಡ ವಿಭಾಗದಲ್ಲಿ ಅಂತ ನಿರಂತರ ಹೇಳ್ತಾ ಬಂದವರು. ಅವರು ಕನ್ನಡ, ಕರ್ನಾಟಕ ಇದರ ಕುರಿತಾದಂಥ ಚಿಂತನೆಗಳನ್ನು, ಕನ್ನಡದ ಅಭಿಮಾನ ನಮ್ಮಲ್ಲಿ ಹೇಗಿರಬೇಕು, ಕನ್ನಡದ ಬಗ್ಗೆ ನಮ್ಮ ತಿಳುವಳಿಕೆ ಏನು ಎನ್ನುವ ಪ್ರಶ್ನೆಗಳನ್ನು ನಮ್ಮ ಜೊತೆಗೇ ಕೇಳಿಕೊಳ್ತಾ ನಮ್ಮನ್ನು ಎಚ್ಚರಿಸಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಕನ್ನಡಿಗರಿಗೆ ಒಂದು ಸ್ವಲ್ಪ ಸಮಸ್ಯೆ ಇದೆ. ಏನಂದರೆ ನಾವು ತುಂಬ ಹಿಂಜರಿಕೆ, ಗೊತ್ತಿದ್ರೂ ಕೂಡ ಹೇಳಲಿಕ್ಕೆ ನಮಗೆ ಧೈರ್ಯ ಇರೋದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು, ನೀವು ಕೇಳಿದ ಪ್ರಶ್ನೆಗೆ ಕೆಲವರಿಗಾದರೂ ಉತ್ತರ ಗೊತ್ತಿರ್ತದೆ, ಆದರೂ ಅವರು ಎದ್ದು ನಿಂತು ಹೇಳಿಲ್ಲ. ಖಂಡಿತವಾಗಿಯೂ ಎದ್ದು ನಿಂತು ಧೈರ್ಯದಲ್ಲಿ ಕನ್ನಡದ ಸಂದರ್ಭದ ಮಾತುಗಳನ್ನು, ಪ್ರಶ್ನೆಗಳನ್ನು ಕೇಳುವಾಗ ನಿಂತು ಅದಕ್ಕೆ ಉತ್ತರಿಸುವ ಒಂದು ಧೈರ್ಯವನ್ನು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಖಂಡಿತ ತೋರಿಸ್ತಾರೆ. ಸರ್, ನಿಮ್ಮ ಒಂದು ಮಾತುಗಳು ನಮಗೆಲ್ಲ ಪ್ರೇರಣೆಯಾಗಿದೆ. ನಿಮಗೆ ಅತ್ಯಂತ ಪ್ರೀತಿಯ ಗೌರವದ ವಂದನೆಗಳನ್ನು ಸಮರ್ಪಿಸ್ತೇನೆ. ತ್ರಿಭಾಷಾ ಸೂತ್ರದ ಹಿಂದಿನ ರಾಜಕೀಯ ಏನು ಮತ್ತು ನಮ್ಮ ಕನ್ನಡದ ಧ್ವಜದ ಕುರಿತಾದಂಥ ಹೊಸ ಪ್ರಶ್ನೆಗಳನ್ನು ಭಾಳ ಸಮರ್ಪಕವಾಗಿ ನಮ್ಮ ಜೊತೆಗೆ ನಮ್ಮ ಹಿರಿಯ ಸನ್ಮಿತ್ರರು ಆಗಿರುವ ಅಜಿತ್ ಪ್ರಸಾದರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಭಾಳ ಒಳ್ಳೆಯ ರಾಜ್ಯೋತ್ಸವದ ಸಂದೇಶವನ್ನು ನಮಗೆ ನೀಡಿದ್ದಾರೆ. ಅವರ ವಿದ್ವತ್ಪೂರ್ಣವಾದ ಮಾತುಗಳಿಗೆ ಅತ್ಯಂತ ಗೌರವದ ನಮಸ್ಕಾರಗಳು. ಕುಲಸಚಿವರು ಯಾವತ್ತೂ ಹಾಗೆ ಹೊಸ ವಿಚಾರಗಳನ್ನು ನಮ್ಮ ಮುಂದೆ ತೋರು ಬೆರಳಾಗಿ ತೋರಿಸ್ತಾ ಇರ್ತಾರೆ.
ಹೊಸ ತಂತ್ರಜ್ಞಾನದ ಕಾಲದಲ್ಲಿ ನಾವು ಕನ್ನಡವನ್ನು ಹೇಗೆ ಕಟ್ಟಬೇಕು ಎನ್ನುವ ಎಚ್ಚರಿಕೆಯ ಮಾತುಗಳನ್ನು ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿ ಗೌರವದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಅಧಿಕಾರ ವರ್ಗದ ಇಬ್ಬರು ಹಿರಿಯರು ನಮ್ಮ ಜೊತೆಗೆ ಈ ಇಡೀ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮದು ಒಬ್ಬರು ಕುಲಸಚಿವರು ಪರೀಕ್ಷಾಂಗ ದೇವೇಂದ್ರ ಸರ್ ಬಂದಿದ್ದಾರೆ ಮತ್ತು ಭಾಳ ಒಳ್ಳೆಯ ಹಾಡುಗಾರ ವಾಗ್ಮಿ, ಕನ್ನಡದ ಹಾಡುಗಳ ಬಗ್ಗೆ ಗುನುಗುಣಿಸ್ತಾ ಬಂದರು. ಅವರಲ್ಲಿ ಬರುವಾಗ ನಮ್ಮ ಹಣಕಾಸು ಅಧಿಕಾರಿಗಳು ಪಂಚಲಿಂಗ ಸ್ವಾಮಿ ಅವರು ಇಬ್ಬರಿಗೂ ಕೂಡ ಪ್ರೀತಿಯ ಗೌರವದ ವಂದನೆಗಳನ್ನು ಸಮರ್ಪಿಸ್ತಾರೆ. ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಇಲ್ಲಿ ಏರ್ಪಾಡಾಗುವುದಕ್ಕೆ ಅದರ ಹಿಂದಿನ ನಿಜವಾದ ಪ್ರೇರಕ ಶಕ್ತಿ ಮತ್ತು ಇದರ ಹಿಂದೆ ಈ ಸಂಘಟನೆ ಎಲ್ಲ ಜವಾಬ್ದಾರಿಗಳನ್ನು ತಾವೇ ಮುಂದೆ ನಿಂತು ನಿರ್ವಹಿಸಿದವರು ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ನಾಗಪ್ಪ ಗೌಡ ಸರ್ ಅವರು. ನಿರಂತರ ಈ ವಿಭಾಗದಲ್ಲಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೇವೆ. ಇನ್ನೂ ಈ ವೇದಿಕೆಗಳಲ್ಲಿ ನಿರಂತರ 6ನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಇದೆ, 12ಕ್ಕೆ ಒಂದು ಕಾರ್ಯಕ್ರಮ ಇದೆ. ನಿರಂತರ ನಾಳ್ದು ಗಿಳಿವಿಂಡಿನ ನಾವು SVP ಕನ್ನಡ ಅಧ್ಯಯನ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶ, ಗಿಳಿವಿಂಡಿನ ಸಮಾವೇಶ ನಡೀಲಿಕ್ಕಿದೆ. ಹೀಗೆ ನಿರಂತರ ಕಾರ್ಯಕ್ರಮಗಳು ವಿಭಾಗದ ಮುಖೇನ ನಡೀತಾ ಇದೆ. ಅದಕ್ಕೆಲ್ಲ ಪ್ರೇರಕ ಶಕ್ತಿಯಾಗಿರುವ ಮಾರ್ಗದರ್ಶಕರಾಗಿರುವ ಡಾಕ್ಟರ್ ನಾಗಪ್ಪ ಗೌಡ ಅವರಿಗೆ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತೇನೆ. ಹಾಗೆ ಮುಂಭಾಗದಲ್ಲಿ ಆರಂಭದಲ್ಲಿ ಸ್ವಾಗತದ ಮಾತುಗಳನ್ನಾಡಿದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸೋಮಣ್ಣ ಸರ್ ಅವರು ಮತ್ತು ವಿವಿಧ ವಿಭಾಗಗಳಿಂದ ಪ್ರಾಧ್ಯಾಪಕ ಬಂಧುಗಳು ಎಲ್ಲ ಬಂದಿದ್ದೀರಿ. ಬಹಳ ಸಂತೋಷ ಆಗ್ತಾ ಇದೆ. ಹೀಗೆ ಬೇರೆ ಬೇರೆ ವಿಭಾಗಗಳಿಂದ ಕನ್ನಡ ವಿಭಾಗಕ್ಕೆ ಎಲ್ಲರೂ ಬರಬೇಕು ಎನ್ನುವುದು ನಮ್ಮ ಕುಲಪತಿಗಳ ಆಶಯವಾಗಿತ್ತು. ಹಾಗಾಗ್ತಾ ಇದೆ ಎನ್ನುವುದು ನಮಗೆ ಸಂಭ್ರಮದ ಸಂಗತಿ. ಬೇರೆ ಬೇರೆ ವಿಭಾಗದ ನಮಗೆ ಚರಿತ್ರೆ ವಿಭಾಗದ ವಿದ್ಯಾರ್ಥಿಗಳು ಬಂದಿದ್ದಾರೆ, ಎಕನಾಮಿಕ್ಸ್ನ ವಿದ್ಯಾರ್ಥಿಗಳು ಬಂದಿದ್ದಾರೆ. ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಕನ್ನಡದ ಶಾಲನ್ನು ಬೆಳಿಗ್ಗೆನೆ ಹಾಕಿಕೊಂಡು ಸಂಭ್ರಮದಿಂದ ಇಲ್ಲೆಲ್ಲ ನಮ್ಮ ಜೊತೆಗೆ ಎಲ್ಲ ಈ ಸಂಘಟನೆ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ನಮ್ಮ ವಿವಿಧ ಪೀಠಗಳ ಸಂಶೋಧನಾ ಸಹಾಯಕರಿದ್ದಾರೆ. ಹಾಗೆಯೇ ನಮ್ಮ ಮಾಧ್ಯಮದ ಗೆಳೆಯರು ಬಂದಿದ್ದಾರೆ. ಚಂದ್ರಶೇಖರ್ ಅವರು ದಾಖಲೀಕರಣದ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸಿ ಮುಂದೆ ಇಲ್ಲಿ ಕನ್ನಡ ಗೀತ ಗಾಯನ 1 ಗಂಟೆಗಳ ಕಾಲ ನಮ್ಮ ವಿಶ್ವವಿದ್ಯಾನಿಲಯದ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳು ಮತ್ತು ಇತರರು ಸೇರಿಕೊಂಡು ಭಾಳ ಒಳ್ಳೆಯ ಒಂದು ಸಂಗೀತ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕೂ ಕೂಡ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾನು ನಿರೀಕ್ಷೆ ಮಾಡ್ತಾ ಎಲ್ರಿಗೂ ವಂದಿಸ್ತಾ ಕಾರ್ಯಕ್ರಮ